ಹಿರಿಯರಿನ ದುಂಪುದಿ ಒಂದು ಈರಿದ ಕೋಡ್ದಬ್ಬುಗು ಮನಸಾರೆ ಸುಗಿತೊಂದು ಅಂಚನೆ ಕೊರಗಜ್ಜಲ ಮನಸಾರೆ ಸುಗಿತೊಂದು ಪೂರ್ವ ಮಾರ್ಯಮ್ಮಗ ಅಡ್ಡ ಬುರೊಂದು ರಾಮಾಂಜನ ದೇವರಿಗೆ ನೀಟಪಡ್ಡ ಬುರೊಂದು ಈ ಲೇಸಿನ ಸುರು ಮಲ್ಪರೆ ನಿಖಲ ಅನೂಕೆನೊಂದಿಲ್ಲ ಯಾನು ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಅದುಲ್ಲೆ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬ್ಯಾಕೆ ದೇವಿ ನಾರಾಯಣೀ ನಮೋಸ್ತುತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಗುರುವೇ ನಮಃ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಕೃಪಾ ಕಟಾಕ್ಷದ ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿದ್ಯೆಯ ಕೊಡುನಿ ಬುದ್ಧಿಯ ಕೊಡುನಿ, ವಿದ್ಯೆಯ ಕೊಡುನಿ ಬುದ್ಧಿಯ ಕೊಡುನಿ, ಸಿದ್ಧಿಯ ಕೊಡುನಿ ಎನ್ನುತ್ತಾ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ, ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ, ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂಥ, ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ, ಭಕ್ತ ಪ್ರೇಮಿಗೆ ನಮಿಸೋಣ. ಹರಿ ಓಂ. ಬತ್ತಿ ಬಿನ್ನೆರಿನ ಮೂಕೆಡೆ ಎತ್ಕೊಂಡ್ರೆ ದುಂಬರ್ ಪೇರು ಚೇತನ್ ಕುಮಾರ್ ಮೇರ್. ಈಗಾಗಲೇ ತಿಳಿದಿರುವಂತೆ ಅಶೋಕನಗರ ಯುವಕ ಸಂಘ ಅಶೋಕನಗರ ನಮ್ಮ ಸಂಘದ 65ನೇ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಈ ಶ್ರೀ ವೀರಪ್ಪ ಪೂಜಾರಿ ವೇದಿಕೆಗೆ ತಮ್ಮೆಲ್ಲರನ್ನು ಮೊದಲಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಸಭಾ ಕಾರ್ಯಕ್ರಮದ ಅತಿಥಿಗಳಾದಂಥ ಶ್ರೀ ಅರುಣ್ ರೋಡ್ರಿಗಸ್, ಶ್ರೀಮತಿ ದೀಪ್ತಿ ಶೆಟ್ಟಿ, ಅದೇ ರೀತಿ ಅಭಿನಂದನಾ ಗೌರವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಶ್ರೀ ಸತೀಶ್ ಇರ, ಬೈಲು ಮೂಡುಕರೆ ಶ್ರೀ ಸತೀಶ್ ಆಳ್ವ, ಅದೇ ರೀತಿ ಸನ್ಮಾನಗೊಳ್ಳಲಿರುವ ಶ್ರೀ ಪ್ರವೀಣ್ ಕೋಟ್ಯಾನ್, ಜೈನ್ ಜರುಷ ಪಿಂಟೋ, ಶ್ರೀ ಪ್ರಥಮ್ ಡಿ ಆಚಾರ್ಯ ಇವರೆಲ್ಲರೂ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಪ್ರಥಮವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ಶ್ರೀ ಅರುಣ್ ರೋಡ್ರಿಗಸ್ ಇವರ ಬಗ್ಗೆ ಒಂದು ಸಣ್ಣ ಪರಿಚಯ. ಬೆಂಗಳೂರಿನಲ್ಲಿ ಪದವಿ ಶಿಕ್ಷಣ ಪಡೆದ ಶ್ರೀ ಅರುಣ್ ರೋಡ್ರಿಗಸ್ ಇವರು ಕಳೆದ ಸುಮಾರು 25 ವರ್ಷಗಳಿಂದ ಅರುಣ್ ಮಾರ್ಕೆಟಿಂಗ್ FMCG ಡಿಸ್ಟ್ರಿಬ್ಯೂಟರ್ ಸಂಸ್ಥೆಯ ಮಾಲೀಕರಾಗಿದ್ದು ಉದ್ಯಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಲಯನ್ಸ್ ಕ್ಲಬ್ ಹಾಗೂ ರೋಟರಿ ಕ್ಲಬ್ ಸದಸ್ಯರಾಗಿ ಕೂಡ ಇವರು ಈ ಹಿಂದೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತವಾಗಿ ಯುನೈಟೆಡ್ ಫ್ರೆಂಡ್ಸ್ ಟ್ರಸ್ಟ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಂಸ್ಥೆಯ ಸಮಾಜ ಸೇವಾ ಘಟಕದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ತಮ್ಮ ಸರಳ ವ್ಯಕ್ತಿತ್ವ, ಜನಪರ ಸೇವೆ, ಕ್ರಿಯಾಶೀಲತೆ ಹಾಗೂ ಅದಮ್ಯ ಉತ್ಸಾಹದಿಂದ ನಾಡಿನ ಯುವಜನತೆಗೆ ಸ್ಫೂರ್ತಿಯಾಗಿ ಮಾರ್ಗದರ್ಶಕರಾಗಿದ್ದು ಇಂದಿನ ಸಮಾರಂಭಕ್ಕೆ ನಾವು ಇವರನ್ನು ಸ್ವಾಗತಿಸುತ್ತಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಯರಾಮ್ ಇವರು ಸ್ವಾಗತಿಸಿ ಗೌರವಿಸಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಸುತ್ತಿದ್ದೇನೆ.
ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ದೀಪ್ತಿ ಶೆಟ್ಟಿ ಅಶೋಕನಗರ. ಇವರ ಬಗ್ಗೆ ಕಿರು ಪರಿಚಯ. ಇವರು ಅಶೋಕನಗರದ ನಿವಾಸಿಯಾಗಿದ್ದು ಅಶೋಕನಗರದಲ್ಲಿ ಹಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ನಂತರ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ BE ಪದವಿಯನ್ನು ಪಡೆದು MTech ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಪ್ರಸ್ತುತವಾಗಿ PhDಗಾಗಿ ಅವರು ತಯಾರಿ ನಡೆಸುತ್ತಿದ್ದಾರೆ. ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮಿಜಾರ್ ಮೂಡಬಿದ್ರೆ ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಅಡ್ಮಿಷನ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಸ್ಥೆಯಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಹಾಗೂ ಒಬ್ಬ ಉತ್ತಮ ಮೋಟಿವೇಶನಲ್ ಸ್ಪೀಕರ್ ಕೂಡ ಆಗಿ ಇವರು ಸೇವೆಯನ್ನು ಕೊಡ್ತಾ ಇದ್ದಾರೆ. ತಮ್ಮ ತಂದೆ ದಿವಂಗತ ಕೆ ವಾಮನ್ ಶೆಟ್ಟಿ ಅವರಿಂದ ಪ್ರೇರಣೆಗೊಂಡು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುವ ಸಲುವಾಗಿ ಪರಿಸರದ ಹಲವಾರು ವಿದ್ಯಾರ್ಥಿಗಳಿಗೆ ತನುಮನಧನಗಳಿಂದ ಸಹಕರಿಸುವುದಲ್ಲದೆ ಹಲವಾರು ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸಕ್ಕೂ ಸಂಪೂರ್ಣ ವೆಚ್ಚವನ್ನು ತಾವೇ ಭರಿಸಿಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಅದಲ್ಲದೆ ಇಂದಿನ ಸಮಾರಂಭದ ಪ್ರತಿಭಾ ಪುರಸ್ಕಾರದ ಸಂಪೂರ್ಣ ವೆಚ್ಚವನ್ನು ಕೂಡ ಇವರು ವಹಿಸಿಕೊಂಡು ವಿದ್ಯಾರ್ಥಿಗಳ ಬಗ್ಗೆ ಇವರ ಕಾಳಜಿಯನ್ನು, ಸೇವಾ ಮನೋಭಾವವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂದು ನಿಮ್ಮೆಲ್ಲರ ಪರವಾಗಿ ಇಂದಿನ ಸಮಾರಂಭಕ್ಕೆ ಇವರನ್ನು ಸ್ವಾಗತಿಸುತ್ತಾ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ಬಿ ಶ್ರೀನಿವಾಸ್ ಇವರು ಗೌರವಿಸಿ ಸ್ವಾಗತಿಸಬೇಕಂತ ವಿನಂತಿಸುತ್ತಿದ್ದೇನೆ. ಇಂದಿನ ಗೌರವ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಮಾಜ ಸೇವಕರು ಶ್ರೀ ಸತೀಶ್ ಇರಾ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಛಾಯಾಗ್ರಾಹಕರು, ಉದಯವಾಣಿ ಪತ್ರಿಕೆ. ಇವರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾವು ನಂತರ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಿಳಿಸಲಿದ್ದೇವೆ ನಿಮಗೆ. ಇಂದಿನ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸುತ್ತಾ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ನಿರಂಜನ್ ಇವರು ಸತೀಶ್ ಇರಾ ಅವರನ್ನು ಸ್ವಾಗತಿಸಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಗೌರವ ಅಭಿನಂದನೆ ಬಂದಂಥ ಅತಿಥಿ ಬೈಲು ಮೂಡುಗೆರೆ ಶ್ರೀ ಸತೀಶ್ ಆಳ್ವ, ಜಿಲ್ಲಾ ಪ್ರಶಸ್ತಿ ವಿಜೇತರು. ಇವರ ಬಗ್ಗೆ ಕೂಡ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಯಲಿದ್ದೇವೆ. ಪ್ರಸ್ತುತವಾಗಿ ಅವರನ್ನು ಈ ಇಂದಿನ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ಪ್ರಭಾಕರ್ ಇವರು ಸ್ವಾಗತಿಸಿ ಗೌರವಿಸಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವ ಶ್ರೀ ಪ್ರವೀಣ್ ಕೋಟ್ಯಾನ್, ಮಾಜಿ ಸೈನಿಕರು, ಈ ಪ್ರಸ್ತುತವಾಗಿ ಸಹಾಯಕ ಮೆಸ್ಕಾಂ ಅತ್ತಾವರ. ಇಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಪ್ರವೀಣ್ ಕೋಟ್ಯಾನ್ ಇವರನ್ನು ಸ್ವಾಗತಿಸುತ್ತಾ ನಮ್ಮ ಸಂಘದ ಜೊತೆ ಕಾರ್ಯದರ್ಶಿಯಾದ ಕೆ ವಸಂತ್ ಕುಮಾರ್ ಇವರು ಅವರನ್ನು ಸ್ವಾಗತಿಸಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇಂದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವ ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂಥ ಜೇನ್ ಜೆರುಷಾ ಪಿಂಟೋ ಹಾಗೂ ಶ್ರೀ ಪ್ರಥಮ್ ಡಿ ಆಚಾರ್ಯ ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಸಮಾರಂಭದಲ್ಲಿ ನಮ್ಮ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಜಯರಾಮ, ಅಧ್ಯಕ್ಷರು ಅಶೋಕನಗರ ಯುವಕ ಸಂಘ ಇವರನ್ನು ಸ್ವಾಗತಿಸುತ್ತಾ ನಮ್ಮ ಸಂಘದ ಕೋಶಾಧಿಕಾರಿಯಾದಂಥ ಶ್ರೀ ಪ್ರವೀಣ್ ಕುಮಾರ್ ಅವರು ಸ್ವಾಗತಿಸಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀ ಜೋಸೆಫ್ ಲೋಬೋ ಇವರನ್ನು ಕೂಡ ನಾನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಸಂಘದ ಕ್ರೀಡಾ ಕಾರ್ಯದರ್ಶಿಯಾದ ಶ್ರೀ ಶ್ರೀನಿವಾಸ್ ಕರ್ಕೇರಿ ಅವರು ಸ್ವಾಗತಿಸಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಗೌರವದಿಂದ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ನಾನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದ. ನಮ್ಮ ಕೂಟದ ಬಂಗಾರ ಪರ್ಬ ಕರೆದು ವರ್ಷ 17 ಆಂಡು ಇತ್ತೆ ನಮ್ಮ 54ನೇ ವರ್ಷದ ಗೌಜಿ ಗಮ್ಮತ್ತುಡುಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬಾರಿ ಎಡ್ಡ ಯುವ ಮಂಡಲ ಬಲ್ಮನ ಪಡೆಯಿನ ಅಶೋಕನಗರ ಯುವಕ ಸಂಘ ರಿಜಿಸ್ಟರ್ಡ್ ಅಶೋಕನಗರ ಕುಡ್ಲ ಆಜಿ ತಾರೀಖು 22/3/20 ಸುಗ್ಗಿ ಎನ್ಮ ಪೂಪು ನಾನಿ ಬಂದುಲೆ ಇನ್ನಿತ ಈ ಪೊರಲ ಕಟ್ಟದ ಲೇಸದ ಗುರ್ಕಾರ್ಲೆ
ಮಾನಾದಿಗದ ಬಿನ್ನರೆ ಅಂಚನೆ ಕರಿನ ಪಾಕ ವರ್ಷೋರ್ದಿಂಚ ಎಂಕ್ಲೆ ಬೆರಿಸಾಯದು ಉಂತು ದಿನ ನೆರೆಕರೆತ ಬಂದುಲೆ ಗಣ್ಯರೆ ಇಷ್ಟರೆ ಬೊಕ್ಕ ಎಡ್ಡೆ ಉಡಲದ ಕಲಾಭಿಮಾನಿಲೆ ಈ ಪೊರ್ಲ ಪೊರ್ತುಡು ಸೇರಿದಿನ ನೆರೆತಿನ ನಿಕ್ಲೇನ್ ಮಾತ ಉಡಲ್ ತಿಂಜಿದ ಯಾನು ಮೋಕೆ ಎದ್ಕೊಂಡ್ವೆ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟಡು ಬಾರಿ ಎಡ್ಡೆ ಯುವ ಸಂಘ ಅಂದು ಬಲ್ಮನ ಪಡೆಯಿನ ಅಶೋಕನಗರ ಯುವಕ ಸಂಘ ರಿಜಿಸ್ಟರ್ಡ್ ಅಶೋಕನ ನೆತ್ತ ಗೆಲ್ಮೆದ ವರ್ಷದ ಕೆಲಸ ಕಜ್ಜದ ವಿಚಾರಗಳನ್ನು ಐಸರೋಡು ನಿಕ್ಲೇನ ದುಂಬುದಿ ಬಂದುಲ್ಲೆ ಸ್ಥಾಪನೆ ಜಾತಿ ಮತ ಧರ್ಮ ಪಂಪಿನ ಭೇದದ ಅಂತೆ ನಮ್ಮ ನೆರೆಕರೆದ ಹೆಚ್ಚಿನ ಜವಣರಿನ ಒಟ್ಟು ಸೇರಾದು ಅಕ್ಲಿಗೆ ಸರಿಯಾಯಿನ ತಾದಿ ತೋಜಾದು ಮಾತೆರಿನ ಸಮಾಜದ ಬಕ್ಕ ದೇಶದ ಎಡ್ಡ ಪ್ರಜೆಗಳಾದ ಮಲ್ಪುನ ಉದ್ದೇಶಡು ಉಂಡಾನ ಕೂಟ ಒಂದು ಸಾರತ್ತ ವರ್ಮನು ತಜ್ಬತ್ತೊಂಜನೆ ಈ ಸವಿಡು ಅಪಗದ ಕೆಲವು ಜವಣರಿನ ಕೂಡು ಕಟ್ಟಿಡು ಅಂಚನೆ ಅಕ್ಲೆನ ಉಮೇದದ ಪಲೋಟು ನಮ್ಮ ಈ ಸಂಘ ಅಶೋಕನಗರ ಯುವಕ ಸಂಘ ಪಂಪಿನ ಪೊರ್ಲುದ ಪುದರ್ಡು ತಾಪನೆ ಆತನು ಆನಿರ್ದು ಇನಿಮುಟ್ಟ ಎರ್ತೆ ಸಾದಿರು ದುಂಬರಿನ ಈ ಸಂಘ ಬುಳಿಚಿಲ್ದ ಒರುವಾದು ಸಾರತ ವರ್ಮನುತ ಎನ್ಪಾತ ಆಜೆಟ್ಟು ಬೊಳ್ಳಿ ಪರ್ಬ ಬೊಕ್ಕ ರಡ್ಡು ಸಾರದ 17 ಬಂಗಾರು ಪರ್ಬನು ಬಾರಿ ಎಡ್ಡೆ ಗರ್ದಡು ಕರೀತದೆ ಪಣವುಡು ಪಿರವರಿದ ಜೋಕ್ಲೇನು ಗುರ್ತ ಮಲ್ತದೆ ಅಕ್ಲೆ ಬರವು ಸರವುಗು ಬೋಡಾದು ಪಣವು ಸಕಾಯ ಕೊರ್ಪಿನ ಕಜ್ಜುನು ಇಡೆ ಬಿಡು ಅಂದೆ ಮಲ್ತೊಂದು ಬರೆಯೊಂದಲ್ಲ ವರ್ಷದ ಮಲ್ಲಸಭೆ ಸಂಘದ ವರ್ಷದ ಮಲ್ಲಸಭೆ ಜುಲೈ ತಿಂಗಳು ಸಂಘದ ಗುರುಕಾರ್ಲಾಯಿನ ಜಯರಾಮೇರ ಮುತ್ತಾಲಿಕೆಡೆ ನಡತೇನೆ ಆ ಸಭೆಟ್ಟು 2025-26 ಸಾಲಿಗೆ ಹೊಸ ಕಾರ್ಯಕಾರಿ ಸಮಿತಿని ಅಜಪ್ಪು ಆತನು ಮರ್ಯಾದಿ ಗುರ್ಕಾರ್ಲು ಜೋಸೆಫ್ ಲೋಬೋ ಗುರ್ಕಾರ್ಲು ಜಯರಾಮ ಒತ್ತು ಗುರ್ಕಾರ್ಲು ಪ್ರಭಾಕರ್ ಎಸ್ ನಿರಂಜನ್ ಜಿ ಕಾರ್ಯಾಂತೇರಿ ಬಿ ಶ್ರೀನಿವಾಸ ಒತ್ತು ಕಾರ್ಯಾಂತೇರಿ ಕೆ ವಸಂತ್ ಕುಮಾರ್ ಬಾಲಕೃಷ್ಣ ದೇವಾಡಿಗ ಪನೌದ ಪಾಲವೇರಿ ಆರ್ ಪ್ರವೀಣ್ ಕುಮಾರ್ ಗೊಬ್ಬುದ ಸಂಚಾಲಕರಿ ಬಿ ಶ್ರೀನಿವಾಸ್ ಕರ್ಕೇರ ಗೊಬ್ಬುದ ಒತ್ತು ಸಂಚಾಲಕರಿ ಕೆ ಸುಧಾಕರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರಿತೇಶ್ ಶಂಕರ್ಯನ್ ಪುಂಜ ವೇಣುಕುಮಾರ್ ದಾಮೋದರ್ ಶೆಟ್ಟಿ ಶ್ರೀನಿವಾಸ್ ಶೆಟ್ಟಿಗಾರ್ ಮಹಾಪೋಷಕರಿ ಸಂಘದ ಗೆಲ್ಮನದ ಕಾರ್ಯ ಕಜ್ಜಲಡು ಸದ್ರೂಪ ಇತ್ತದು ಪ್ರತಿ ವರ್ಷಲ ಪಾಲ್ದೆತ್ತನ್ನ ಅಂಚನೆ ಪಣವುಡು ಕಾಸು ಎಂಕ್ಲೆಗೆ ಬೆರಿತಾಂಗು ಕೊರನ ಮಲ್ಲ ಮನಸ್ಸುದಾರು ಜೋಸೆಫ್ ಮತ್ತಾಯ್ಸ್ ಮೆರನ ಸಕಾಯ ಸಂಘು ಮಾಮಲ್ಲ ಕೊಡುಗೆ ಎಂದು ಪನೋಲಿ ಶಿಕ್ಷಣ ರಂಗ ಜೀವದ ಐಸ್ತರ ಬರವು ಸರವು ಮಡಿಪಂಡ ಆರೋಗ್ಯ ಬರವು ನಿರ್ಮಲ ಇಂಚ ಈ ಮೂಜಿ ಇಸಲಿಯನ್ನು ದುಂಬು ದೇವಂದು ಮಾತಾ ಕಿರಿಯ ಕರ್ಮೋಲೆಯನ್ನು ನಮ್ಮ ಸಂಘ ಪೊರ್ಲೂರು ಮಲ್ತೊಂದು ಬೈದಂಡು ಕರಿನ ಸ್ವತಂತ್ರ ಉಚ್ಚಾಯದ ಲೇಸಡು ಸ್ವರ್ಗೋಗು ಸಂದಿನ ಲಾರೆನ್ಸ್ ಮತಾಯ್ಸ್ ಬಕ್ಕ ಮೇರಿ ಮತಾಯ್ಸ್ ನೆಂಪುಡು ಜೋಸೆಫ್ ಮತಾಯ್ಸ್ ಮೊಕ್ಲೆಡ್ದು ಅಶೋಕನ ಶಾಲೆದ ಜೋಕ್ಲೆಗೆ ಕಲ್ಪನಾ ಜೋಕ್ಲೆಗೆ ಪುಸ್ತಕ ಅಂಚಿನ ಬಡಪದ ರೂಪನಕ್ಕೆ ಜೋಕ್ಲೆಗೆ ಸಮದಸ್ತು ಪಟದ ಅಂತಂದೆ ಹಿರಿಯ ನಾಗರಿಕರಿಗೆ ಸೀರೆ ಮುಂಡು ಬೊಕ್ಕ ಪಣವು ಸಕಾಯ ಮಲ್ತದ ಅಂಚನೆ ಸೈಕಲ್ ತನ್ನ ಬದುಕು ಆಧಾರ ಕಂಬಂದು ತೆರೆದ ನಕಲಿಗೆ ಸೈಕಲ್ ಕೊರ್ಪಾದ ಸೀಕ ಸಂಕಟ ಇತ್ತ ನಕಲಿಗೆ ಮರ್ದದ ಸಕಾಯ ಎಲ್ಲ ಕಾಸು ಕೊರ್ದು ಮಲ್ತದ ನನ್ನ ಲಾತಿ ಕೆಲಸ ಗಜ್ಜೋಲು ಜವಣಿನ ಸರ್ವ ಮನಸ್ಸ ಬಕ್ಕ ಚಾತುರ್ಪು ಸಾಮರ್ಥ್ಯಗೆಲೇನು ಬುಲೆಚ್ಚಿಲ್ಗೆ ತಾದಿ ಮಲ್ತು ಕೊರ್ಪಿ ನಾವು ನಮ್ಮ ಸಂಘದ ಸುರುತ ಉದ್ದೇಶ ಐಕಾದ ಸದಸ್ಯರಿಗೆ ಉಲಾಯ್ದ ಗೊಬ್ಬು ಪಂಡ ಕ್ಯಾರಮ್ ಲೂಡೋ ಚೆಸ್ ಅಂಚನೆ ವಾಲಿಬಾಲ್ ಕ್ರಿಕೆಟ್ ಪಿದಾಯ್ದಂಗನ ಗೊಬ್ಬುಲೆಂಗ್ಲ ಜವಣರಿಗೆ ತಾದಿ ಮಲ್ತದು ಕೊಡ್ತುಂಡು ಲಯನ್ಸ್ ಕ್ಲಬ್ ಪಾಂಡೇಶ್ವರ ಬಕ್ಕ ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮಕ್ಕಳ ಒಟ್ಟು ಸೇರಿಗಿಡು ಆರೋಗ್ಯ ಪರೀಕ್ಷೆದ ಶಿಬಿರ ಬಕ್ಕ ಅಂಚನೆ ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಮಕ್ಕಳ ಸಕಾಯಿಡು AOS ಟ್ರೋಫಿ ಅಂತರ್ಶಾಲಾ ಮಟ್ಟದ ಚೆಸ್ ಪಂತುವಲ್ಲ ಎಂಕುಲು ನಡಪಾದಿತ್ತ ಧಾರ್ಮಿಕ ಕಜ್ಜೋಲು ಧಾರ್ಮಿಕ ಕ್ಷೇತ್ರದ ಎಂಕ್ಲ ಸಂಘ ಎಡ್ಡೆ ಕೆಲಸ ಮಲ್ತೊಂದುಂಡು ಹಿಂದೂ ಧಾರ್ಮಿಕ ಸೇವಾ ಸಂಘದ ಮಸೂಡಿಕೆ ಉಚ್ಚಯ ಶ್ರೀ ಮಾತೆ ಚಂಡೇಶ್ವರಿ ಕ್ಷೇತ್ರದ ನವರಾತ್ರಿ ಬಕ್ಕ ದಿಂಡು ಉಚ್ಚಯ ದೀಪೋತ್ಸವ ಈರಿ ಆದಿ ಕೋರ್ದಬ್ಬು ನೇಮೋಚ್ಚಯ ಬಕ್ಕ ಶ್ರೀ ಗಣೇಶೋತ್ಸವ ಶಾರದೋತ್ಸವ ಶೋಭಾ ಎತ್ತಡು ಅಂಚನೆ ಶ್ರೀ ರಾಮಾಂಜನ ಭಜನ ಮಂದಿರ ಅಶೋಕನಗರ ಬೋಳೂರದ ವೀರಭದ್ರ ಮಹಾಮಾಯಿ ದೇವಸ್ಥಾನಡು ನಡಪನ ಧಾರ್ಮಿಕ ಕಜ್ಜೋಡ್ಲ ಎಂಕ್ಲೆನ ಚನೀಲ್ ಚಾಕಿರಿ ಸಂದದಂಡು ರಾಷ್ಟ್ರೀಯ ದಿನಾಚರಣೆ ಸ್ವತಂತ್ರ ದಿನ ಗಣರಾಜ್ಯ ಉಚ್ಚಾಯ ಇಂಚೈತು ಪುಗರ್ತದ ರಾಷ್ಟ್ರೀಯ ದಿನಕುಲೇನು ಸಂಗೋಡು ರಾಷ್ಟ್ರಬಾವುಟ ರಾಪದು ದೇಶಭಕ್ತಿ ರಾಷ್ಟ್ರಾಭಿಮಾನದ ಬಗೆಟು ಪೊಲಬು ಮಲ್ಪುನ ಬೇಲೆನು ಪ್ರತಿ ವರ್ಷಲ ಮಲ್ತೊಂದುಲ್ಲ ಅಶೋಕನಗರ ಪರಿಸರಡು ಪೆರಿಯ ಸಂಸ್ಥೆಯಲ್ಲಿ ಒಂಜಾಯಿನ ಎಂಕ್ಲೆ ಈ ಸಂಗೋಡು ಇತ್ತ ಒಟ್ಟು 52 ಜನ ಸದಸ್ಯರುಳ್ಳೇರಿ ಸಮಾಜದ ಎಡ್ಡಪುಗದು ಪೊರುಮೊಂದುಳ್ಳೇರಿ ಎಡ್ಡೆ ಸಮಾಜ ಸೇವೆದ ಅಂಗದಿ ಒಂದು ಬೆನ್ಬೇರದ ಹತ್ರ ಈ ಸಂಘ ಜನ ಪುಗಾರ್ತೆಯನ್ನು ಪಡೆದೇನೆ ಎಂಕುಲು ಮಲ್ಪನ ಎಡ್ಡೆ ಬಿಲಿಯನ್ ಜನಕುಲು ಗುರುತ ಮಲ್ತಿದ್ದೀರಿ ಪನ್ಪಿ ಸಲ್ಮಾಂತ ಎಂಕ್ಲೆಗೊಂಡು ಸಂಘದ ಸಾಧನೆ ಸಂಘಗೂ ಸ್ವಂತ ಬಕ್ಕ ಹೊಸ ಕಟ್ಟೋಣ ಕಟ್ಟೆರಿಗಾದ ಈ ಚಾವಡ ದುಂಬುಡು ಪುನಃ ಎದುರುಡು ರಡ್ಡು ಪಾಯಿಂಟ್ ಮೂಜಿ ಸೈಜ್ ಜಾಗ ದೇತೊಂದ ಸಂಘದ ಬೊಳ್ಳಿ ಪರ್ವದ ಕೊಡುಗೆ ಅದು ಈ ರಂಗಮಂದಿರದ ಪಿರಾವುಡು ಒಂಜಿ ಪೊರ್ಲದ ಬಸ್ಸು ತಂಗುದ ಅಣ್ಣ ಕಟ್ಟದ ಎಂಕ್ಲ ಸಂಘದ ಮಹಾಪೋಷಕರೈನ ಸಿರಿ ಹೆನ್ರಿ ಡಿಸೋಜನ ಕರಿದು ಪೋಯಿನ ಅಪ್ಪಮ್ಮನ ಪುದಾರ್ಡು ಸಿರಿಲ್ ಡಿಸೋಜ ಬಕ್ಕ ಆಗ್ನೆಸ್ ಡಿಸೋಜ ಅಗ್ಗಿಬಾಯಿ ಮಕ್ಕಳ ನೆಂಪುಗಾದು ಒಂಜಿ
ಮೂಜಿ ಮಾರ್ಗೋಡು ಕುಳಂಜಿ ಬಸ್ಸು ತಂಗೊಂಡು ದಾನೆಲ್ಲ ಕಟ್ಟದ ಅವತ್ತಂದೆ ದೇ ಬಸ್ ತಂಗೊಂಡ ಉಲಾಯಿ ಜನಕ್ಲಿಗೆ ಬೋಡದು ಜೈಂಟ್ಸ್ ಗ್ರೂಪ್ ಆಫ್ ಮಂಗಳೂರು ಸೆಂಟ್ರಲ್ ಮುಕ್ಲನ ಸೇರಿಗಿಡು ಒಂಜಿ ಟಪಾಲ್ ಡಬ್ಬಿನ ಕೊಡ್ದು ಕಾತದೇರಿ ಎಂಕುಲು ಮಲ್ಪನ ಎಡ್ಡ ಬೇಲೆ ಅಂತೂದು ನೆಹರು ಯುವ ಕೇಂದ್ರ ಕುಡ್ಲ ಮುಕುಲು 2013 ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಬಾರಿ ಎಡ್ಡ ಯುವ ಮಂಡಲ ಪ್ರಶಸ್ತಿನ 26/11/2013 ತಾನಿ ನಡಪನ ಜಿಲ್ಲಾ ಯುವ ಸಭೆಟ್ ಕೈ ಏರಿದು ಕೊರಿಯೇರಿ ನೆತ್ತೊಟ್ಟಿಗೆ 10,000 ಪಣವುಲ ಎಂಕ್ಲೆ ಕೊಡ್ತೇರಿ ಕರಿನ ವರ್ಷದ ಉಚ್ಚಾಯಿಗೂ ಸಕಾಯ ಮಲ್ತಿನ ಮಾತಿನ ಈ ಪೊಡ್ತು ನೆಂಪು ಮಲ್ತೊಂದು ಇನ್ನಿತ ಈ ಲೇಸರು ತಮ್ಮನ ಬಲ್ಮನ ದೆತ್ತಂಡ್ರಪ್ಪನ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪಡೆಯಿನ ಜೋಸೆಫ್ ಮತಾಯ್ಸ್ ಸತೀಶ್ ಹೀರಾ ಸತೀಶ್ ಆಳ್ವ ಅಂಚಿನ ವೀರ ಯೋಧ ಪ್ರವೀಣ್ ಕೋಟ್ಯಾನ್ ಜೀನ್ ಜೆರೋಷಾ ಪಿಂಟೋ ಪ್ರಥಮ್ ಡಿ ಆಚಾರ್ಯ ಮಕ್ಕಳಿಗೆ ಮಾನಾದಿಗೆ ಮಲ್ತೊಂದಲ್ಲ ಬೊಕ್ಕ ವಿದ್ಯಾನಿಧಿತ ಅದೃಷ್ಟ ಚೀಟಿನ ದೆತ್ತೊಂಡ ಸಂಘದ ಮಾತೆರೆಗಳ ಇಷ್ಟರೇಗ ಅತ್ತಂದೆ ನನ್ನ ದುಂಬುಗು ನಡಪನ ಲಕ್ಷ್ಮಿ ತಂಡದ ಕುಸಲದ ಕಲಾವಿದರ ಅಭಿನಯ ಮಲ್ಪನ ಆಂಟಿ ಬಕ್ಕ ಅಂಕಲ್ ನಾಟಕ ನಡಪಾರುಂಡು ಉಂಡೊಂದು ಪಂಡದು ಎಂಕ್ಲೆಗೆ ತಾಂಗ್ ಸಕಾಯಕೊನ್ನ ಮಾತೆರೆಗಳ ಸೋಲೈತು ಸೊಲ್ಮೇನ್ ಸಂದಾದು ಎಂಕ್ಲ ಕೆಲಸದ ಕಜ್ಜೋಗು ವಿಚಾರಗಳಿಗೆ ಮುಗಿತರದ ಬೊಟ್ಟು ದೀಪ ಸೋಲ್ಮೇರು ಮಾತಿನ ಪರವಾದ ಮೋಕೆ ಎಳೆದುಕೊಂಡು ಎಂಕ್ಲೆನ ಹಿರಿಯ ಸದಸ್ಯರೇನಂಚಿನ ಜೋಸೆಫ್ ಲೋಬೇರಿ ಅರೆಗೊಂಜಿ ಎದ್ಕೊಂಡು ನೋಡ್ಕೊಂಡು ಧ್ಯಾನಕ್ಕೇನೊಂದಿಲ್ಲ ಆಂಟಿ ಬೊಕ್ಕ ಅಂಕಲ್ ಮಕ್ಕಳ ತಂಡದ ಏನೇ ನಾಟಕ ಕರಿನ ತಿಂಗಳು ನಡೆದಿನ ಚೆಸ್ ಪಂದ್ಯಾಟದ ಫಲಕ ವಿತರಣೆ ಈ ಲೇಸ್ ನಡಪಾದಕೋರ್ ಪೇರು ಕ್ರೀಡಾ ಸಂಚಾಲಕರೇನ ಶ್ರೀನಿವಾಸ್ ಕಾರ್ಕೆರ ಮೇರ್ ಮಕ್ಕಳು ಅಂತಾರಾಜ್ಯ ಜಿಲ್ಲಾ ಮಟ್ಟದ ಚೆಸ್ ಟೂರ್ನಮೆಂಟಿನ ಉರುವ ಕೆನರಾ ಸ್ಕೂಲ್ ಎಂಕ್ಲು ತಾರೀಖು 22/2/25 ಎಂಕ್ಲು ಮಲ್ತುತ್ತ ನೆಟ್ಟು ಕೆಲವು ಪ್ರಶಸ್ತಿನ ಜೋಕುಲು ದಿತ್ತೊಂದು ಜೇರು ಅವೇನು ವಿತರಣೆ ಮಲ್ಪಡು ಪಂಡದು ಯಾನು ಶ್ರೀ ಅರುಣ್ ರೊಡ್ರಿಗಸ್ ಮೆರಡೆ ಯಾನು ಕೇನೊಂದುಲ್ಲೆ ಹರಿಕೇಶ್ ಕಿರಣ್ ಹೆಗಡೆ 10th ಪ್ಲೇಸ್ ಹರಿಕೇಶ್ 9 ವರ್ಷದ ಜೋಸ್ಟಾ ಜೈಸ್ 5th ಪ್ಲೇಸ್ ಇದ್ದರೆ ಅವರು ಬಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕಾಗಿತ್ತು ನಾನು ವಿನಂತಿಸಿದ್ದೇನೆ. ಶ್ರೇಯಸ್ ಎಸ್ ಭಟ್ 10th ಪ್ಲೇಸ್, ಜಾರ್ಜ್ ಥಾಮಸ್ 7th ಪ್ಲೇಸ್, ವಿಹಾನ್ ಆರ್ ಕೋಟ್ಯನ್ 6th ಪ್ಲೇಸ್, ಮಾರ್ಕ್ ಆರ್ಯನ್ ನೊರೊನ್ನ 4th ಪ್ಲೇಸ್, ಜೊಹಾರಾ ಖಾಜಿ 3rd ಪ್ಲೇಸ್. ಯಾರಾದರೂ ಇದ್ದರೆ ಅವರು ಬಂದು ತೆಗೆದುಕೊಳ್ಬೇಕಾಗಿತ್ತು ನಾನು ವಿನಂತಿಸ್ತೇನೆ. 3rd ಪ್ಲೇಸ್ ಗ್ರೂಪಲ್ಲಿ ಶ್ರೀ ನಾರಾಯಣ ಗುರು ಚೆಸ್ ಸ್ಕೂಲ್ ಕಾಪು, ನಾರಾಯಣ ಗುರು ಚೆಸ್ ಸ್ಕೂಲ್ ಕಾಪು. 2nd ಪ್ಲೇಸ್ ವೆಂಚನಾ ಚೆಸ್ ಅಕಾಡೆಮಿ ಪುತ್ತೂರು. ತಾವು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ವೆಂಚನಾ ವೆಂಚನಾ ಚೆಸ್ ಸ್ಕೂಲ್ನ ಪರವಾಗಿ ತಾವು ಇವರು ಸ್ವೀಕರಿಸ್ತಾರೆ. ರಾವ್ ಚೆಸ್ ಕಾರ್ನರ್ ಮಂಗಳೂರು, ಫಸ್ಟ್ ಪ್ಲೇಸ್. ಅವರ ಪರವಾಗಿ ಯಾರಾದರೂ ಪ್ರಶಸ್ತಿಯನ್ನು ಸ್ವೀಕರಿಸುವವರಿದ್ದರೆ ತೆಗೆದುಕೊಳ್ಬೇಕಾಗಿತ್ತು ನಾನು ವಿನಂತಿಸುತ್ತೇನೆ. ತಾವು ಈ ಚೆಸ್ ಟೂರ್ನಮೆಂಟಲ್ಲಿ ಸುಮಾರು 196 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅವರ ಹೆತ್ತವರಿಗೂ ಅವರಿಗೂ ತಾನು ಅಭಿನಂದನೆಯನ್ನು ಸಲ್ಲಿಸಿ ಇನ್ನೂ ಕೂಡ ಅವರು ಚೆಸ್ ಟೂರ್ನಮೆಂಟಿಗೆ ಸಹಕಾರ ಪ್ರೋತ್ಸಾಹಿಸಬೇಕಾಗಿ ತಾನು ಅವರ ಹೆತ್ತವರಲ್ಲಿಯೂ ಬಾಂಧವರಲ್ಲಿಯೂ ನಾನು ವಿನಂತಿಸುತ್ತೇನೆ. ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷರು, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಗಮಿತ ಪಡೀಲ್ ಮೇರಿತ
ಈ ಚಾವಡಿ ಓಲಗಾತೀರಿ ಮೇರೆ ನಿಕ್ಲ ಮಾತೇನ ಪರವಾದಿಯಾನ ಮೋಕೆ ಎದುಕೊಂಡೊಂದು ಎಂಗ್ಲ ಅಧ್ಯಕ್ಷರಾಯಿನ ಜಯರಾಮ್ ಮೇರೆ ಅರೆಗೊಂಜಿ ಶಾಲದ ಮಾನಾದಿಗೆಯನ್ನು ಕೊರಡು ಪಡೆದು ಅನ್ಕೇನೊಂದು ಪುರಸ್ಕಾರ ಈ ಲೇಸ ನಡಪಾದ ಕುಪ್ಪೇರಿ ಆರ್ ಪ್ರವೀಣ್ ಕುಮಾರ್ ಬಕ ವಾಸುದೇವ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂಘದ ಮುಖ್ಯ ದೇಹಗಳಲ್ಲಾದ ವಿದ್ಯೆ ಇದರ ಬಗ್ಗೆ ಒತ್ತನ್ನು ಕೊಟ್ಟು ಸ್ಥಳೀಯ ಆಯ್ದ SLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 6 ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ನೀಡಲಿದ್ದೇವೆ. ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ನಮ್ಮ ಈ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಬೇಕು. ಕೃತಿ ಎನ್ ಶೆಟ್ಟಿ, ಕೀರ್ತನ್ ಕೆ ತಲ್ವಾಡ್, ವೈಶಾಖ್, ಹರಿಪ್ರಿಯ RP, ಆಂಜಲೋ ಇಶಾನ್ ಲೋಬೋ, ಜ್ಯೇಷ್ಠ ವಿ ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿ. ಮುಖ್ಯ ಅತಿಥಿಗಳಾದ ಚಿತ್ತರಂಜನ್ ಹಾಗೂ ದೀಪ್ತಿ ಅರುಣ್ ರಾಡ್ರಿಗಸ್ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಕೃತಿ ಎನ್ ಶೆಟ್ಟಿ ಇವರು PUC ಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 94.66% ಅಂಕವನ್ನು ಪಡೆದಿರುತ್ತಾರೆ. ಹಾಗೆ ಇವರು ನವೀನ್ ಮತ್ತು ವಿಶಾಲಾಕ್ಷಿ ಇವರ ಸುಪುತ್ರಿಯಾಗಿರುತ್ತಾರೆ. ಪ್ರಸ್ತುತ ಇವರು ನಿಟ್ಟೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ದೀಪ್ತಿ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿ. ಅತಿಥಿ ಗಣ್ಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇವರು ಇನ್ನಷ್ಟು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿ ಎಂದು ಹಾರೈಸುತ್ತೇವೆ. ಹಾಗೆ ಕೀರ್ತನ್ ಕೆ ತಲ್ವಾಡ್ ಇವರು ಅಶೋಕನಗರ ವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದು SLC ಯಲ್ಲಿ 96% ಅಂಕವನ್ನು ಪಡೆದಿರುತ್ತಾರೆ. ಕೃಷ್ಣಪ್ಪ ಮತ್ತು ಸುಮಾ ಇವರ ಸುಪುತ್ರರಾಗಿದ್ದು ಇವರು ಪ್ರಸ್ತುತವಾಗಿ ಎಕ್ಸ್ಪರ್ಟ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಹಾಗೆ ವೈಶಾಖ್ ಇವರು ಕೂಡ ಅಶೋಕ ವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದು SLC ಯಲ್ಲಿ 93.92% ಅಂಕವನ್ನು ಪಡೆದಿರುತ್ತಾರೆ. ಜಗದೀಶ್ ಮತ್ತು ಹೇಮಲತಾ ಇವರ ಸುಪುತ್ರರಾಗಿದ್ದಾರೆ. ಪ್ರಸ್ತುತ ಇವರು ಸೈಂಟ್ ಅಲೋಸಿಯಸ್ ಕಾಲೇಜಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಹರಿಪ್ರಿಯ RP ಕೆನರಾ ಹೈಸ್ಕೂಲ್ನಲ್ಲಿ SLC ಯಲ್ಲಿ 92.32% ಅಂಕವನ್ನು ಪಡೆದಿರುತ್ತಾರೆ. ಹಾಗೆ ಇವರು ಆರ್ ಪ್ರವೀಣ್ ಕುಮಾರ್ ಮತ್ತು ಮಮತಾ ಇವರ ಸುಪುತ್ರಿಯಾಗಿದ್ದಾರೆ. ಹಾಗೂ ಇವರ ತಂದೆ ನಮ್ಮ ಸಂಘದ ಸದಸ್ಯರಾಗಿರುತ್ತಾರೆ ಎಂದು ಹೇಳಲಿಕ್ಕೆ ತುಂಬ ಖುಷಿಯಾಗ್ತಿದೆ. ಹಾಗೆ ಪ್ರಸ್ತುತ ಇವರು ಕೆನರಾ ಕಾಲೇಜ್ ವಿಜ್ಞಾನ ವಿಭಾಗದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಹಾಗೆ ಆಂಜಲೋ ಇಶಾನ್ ಲೋಬೋ ಇವರು ಸೈಂಟ್ ಅಲೋಸಿಯಸ್ ಕಾಲೇಜ್ ವಿದ್ಯಾರ್ಥಿಯಾಗಿದ್ದು SLC ಯಲ್ಲಿ 91.2% ಅಂಕವನ್ನು ಪಡೆದಿರುತ್ತಾರೆ. ಐವನ್ ಲೋಬೋ ಮತ್ತು ಅನ್ನಾ ಮರಿಯಾ ಲೋಬೋ ಇವರ ಸುಪುತ್ರರಾಗಿದ್ದಾರೆ. ಹಾಗೆ ಜ್ಯೇಷ್ಠ ವಿ ಇವರು ಲೇಡಿಲ್ ಹೈಸ್ಕೂಲ್ನಲ್ಲಿ SLC ಯಲ್ಲಿ 89.76% ಅಂಕವನ್ನು ಪಡೆದಿರುತ್ತಾರೆ. ಹಾಗೆ ವಸಂತ್ ಕುಮಾರ್ ಮತ್ತು ಮಂಗಳ ಇವರ ಸುಪುತ್ರಿಯಾಗಿದ್ದಾರೆ. ಪ್ರಸ್ತುತ ಕೆನರಾ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಇವರೆಲ್ಲರಿಗೂ ಶ್ರೀದೇವರು ಮುಂದಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಕೊಡಲಿ ಎಂದು ಸಂಘದ ಪರವಾಗಿ ಆಶಿಸುತ್ತೇವೆ. ಇವರ ಜೀವನವು ಇನ್ನಷ್ಟು ಯಶಸ್ಸನ್ನು ಕಾಣಲಿ, ಇವರು ಇನ್ನಷ್ಟು ನಮ್ಮ ಊರಿಗೆ ಹೆಸರನ್ನು ತರಲಿ ಎಂದು ಆಶಿಸುತ್ತೇವೆ.
ಬಾರಿ ಇಕ್ಕಟ್ಟಾಡ ಅದು ಇಕ್ಕಟ್ಟಾಡ ತರಗತಿಯಿಂದ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಈ ಕಾರ್ಯಕ್ರಮವನ್ನು ಆರ್ ಪ್ರವೀಣ್ ಇವರು ನಡೆಸಿಕೊಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕರಿಸ್ತಾ ಇಂದಿನ ಈ ಸುಂದರ ಕಾರ್ಯಕ್ರಮದ ಈ ಹೊತ್ತಿಲಿನಲ್ಲಿ ನನಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯ ಅವಕಾಶವನ್ನು ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಇವತ್ತು ಅಶೋಕ್ ನಗರ ಹಿರಿಯ ಪ್ರಾಥಮಿಕ ಶಾಲೆಯ 1ರಿಂದ 7ರ ತನಕದ ಅತಿ ಹೆಚ್ಚು ಅಂಕ ಪಡೆದ 2 ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮದು ಸಂಘದ ಮುಖ್ಯ ಉದ್ದೇಶ ಆರೋಗ್ಯ, ವಿದ್ಯಾ, ನೈರ್ಮಲ್ಯ ಈ 3 ವಿಷಯಗಳಿಗೆ ಒತ್ತು ಕೊಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಈ ವಿದ್ಯೆಯ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 1ನೇ ಕ್ಲಾಸಿನ ಸಾನ್ವಿ ಅವರು 1ನೇ ಕ್ಲಾಸು. ಆದಷ್ಟು ಬೇಗ ಮಕ್ಕಳು ಬೇಗ ಬರಬೇಕು. ಅಶ್ವಿನಿ ಅದೇ ಸೇಮ್ ಕ್ಲಾಸ್ 1ನೇ ಕ್ಲಾಸು. ಈ ಕಾರ್ಯವನ್ನು ನಮ್ಮ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲಾರ್ ಸರ್ ಇವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಶ್ವಿನಿ ನಮ್ಮ ಚಿತ್ತರಂಜನ್ ಸರ್ ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಅವರ ಸಂಸ್ಥೆಯನ್ನು ಬಹಳ ಉತ್ಸುಕತೆಯಿಂದ ಮುನ್ನಡೆಸ್ತಾ ಬಂದಿರ್ತಾರೆ. ಅವರಿಗೆ ನಮ್ಮ ಮತ್ತೊಮ್ಮೆ ನಾವು ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ. ನೆಕ್ಸ್ಟ್ ಸನ್ನಿಧಿ 2ನೇ ಕ್ಲಾಸು, ಮಂಜುನಾಥ್ 2ನೇ ಕ್ಲಾಸು. ನಾನು ಹೆಸರು ಹೇಳ್ತಾ ಹೋಗ್ತೇನೆ, ಎಲ್ಲ ಮಕ್ಕಳು ಇಲ್ಲಿಗೆ ಬಂದು ನಿಲ್ಲಬೇಕು. ಮಂಜುನಾಥ್, ಮಣಿಕಂಠ 3ನೇ ಕ್ಲಾಸ್, ಮಲ್ಲಿಕಾರ್ಜುನ 3ನೇ ಕ್ಲಾಸ್, ಅನ್ವಿತಾ 4ನೇ ಕ್ಲಾಸ್, ವೈಷ್ಣವಿ 4ನೇ ಕ್ಲಾಸ್, ಧನ್ಯವಾದ ಸರ್. ಧನ್ಯವಾದ ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಮುಖ್ಯ ಅತಿಥಿಯಾದ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಆದ ದೀಪ್ತಿ ಶೆಟ್ಟಿ ಇವರು ಈಗ BE MTech PhD ಮೈಟ್ ಮೂಡುಬಿದ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಣ್ಣದಿರೋದ್ರಿಂದಲೂ ನಾವು ಇವರನ್ನು ನೋಡ್ತಾ ಇದ್ದೇವೆ. ಇವರು ಮತ್ತು ಇವರ ತಂದೆಯನ್ನು ನಾವು ತುಂಬ ಒಡನಾಟದಲ್ಲಿದ್ದವರು. ವಾಮನ್ ಶೆಟ್ಟಿ ಅವರು ದಿವಂಗತ ವಾಮನ್ ಶೆಟ್ಟಿ ಅವರು ಇದೇ ಅಶೋಕ್ ನಗರ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರ ಒಂದು ಸವಿ ನೆನಪಿಗಾಗಿ ತನ್ನ ಕಿರಿಯ ಮಗಳು ಇವರನ್ನು ತನುಷ್ 4ನೇ ಕ್ಲಾಸ್, ಸಂಗೀತ ಜಾಲ್ಪುರ 5ನೇ ಕ್ಲಾಸ್, ಪ್ರಸನ್ನ ಹಂಚಿ 5ನೇ ಕ್ಲಾಸ್, ಬಸವರಾಜ್ 6ನೇ ಕ್ಲಾಸ್,
ಹೊನಕೇರಪ್ಪ 6ನೇ ಕ್ಲಾಸ್. ಸಿಂಧುಬಾಯ್. ಹೊನಕೇರಪ್ಪ. ಸಿಂಧುಬಾಯ್. ಇವರು 7ನೇ ಕ್ಲಾಸಲ್ಲಿ ಈ ಶಾಲೆಯಿಂದ ಅತಿ ಹೆಚ್ಚು ಅಂಕ ಪಡೆದು ಈಗ 8ನೇ ಕ್ಲಾಸಲ್ಲಿ ಕಲಿತಾ ಇದ್ದಾರೆ ಇವರು. ಜ್ಯೋತಿ. ಇವರು ಕೂಡ ಇದೇ ಶಾಲೆಯಲ್ಲಿ ಕಲಿತು 7ನೇ ಕ್ಲಾಸಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಈಗ 8ನೇ ಕ್ಲಾಸಲ್ಲಿ ಕಲಿತಾ ಇದ್ದಾರೆ. ಮತ್ತು ಇದೇ ಶಾಲೆಯಲ್ಲಿ ಇರುವಂಥ ಅಂಗನವಾಡಿ ಮಕ್ಕಳಿಗೆ ನಾವು ಇಲ್ಲಿ ಸನ್ಮಾನವನ್ನು ಧನ್ಯವಾದಗಳು. ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಮುಂದಿನ ಕಾರ್ಯಕ್ರಮ ಸಮಾಜಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ, ಕ್ರೀಡಾ ಕ್ಷೇತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ನಮ್ಮ ಹುಟ್ಟೂರನ್ನು ಪ್ರತಿನಿಧಿಸಿ ನಮ್ಮ ಊರಿಗೆ ಗೌರವವನ್ನು ತಂದ, ಅದೇ ರೀತಿ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯವನ್ನು, ಜಿಲ್ಲೆಯನ್ನು ಅಥವಾ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ತಂದುಕೊಟ್ಟಂಥ ಪ್ರತಿಭಾನ್ವಿತರಿಗೆ, ಸಾಧಕರಿಗೆ ನಾವು ಪ್ರತಿ ವರ್ಷ ಗೌರವ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಕೂಡ ನಮ್ಮಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಇಬ್ಬರು, ಶ್ರೀ ಸತೀಶ್ ಇರಾ ಮತ್ತು ಬೈಲು ಮೂಡುಗೆರೆ ಶ್ರೀ ಸತೀಶ್ ಆಳ್ವ, ಇವರಿಬ್ಬರು ಇಲ್ಲಿ ಆಗಮಿಸಿದ್ದಾರೆ. ಇವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸುತ್ತಿದ್ದೇನೆ. ಹೇಳುವುದಾದರೆ ಇವರು ಉದಯವಾಣಿ ದಿನಪತ್ರಿಕೆಯ ಛಾಯಾಗ್ರಾಹಕರು. ಇತ್ತೀಚೆಗೆ ತಮ್ಮ ಸಮಾಜ ಸೇವೆ, ಧಾರ್ಮಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ವಹಿಸಿ ಅವರು ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ಅವರ ಸೇವೆಯ ಇಷ್ಟು ವರ್ಷದ ಸಾಧನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ದೊರಕಿದ್ದು ಎಲ್ಲರಿಗೂ ಸಂತೋಷದ ವಿಷಯ. ಇವರು ನಮ್ಮ ಮಾಧ್ಯಮ ಮಿತ್ರರು, ಅದೇ ರೀತಿ ಅವರ ಉತ್ತಮ ಹಾಡುಗಾರರು ಅಂತ ಕೇಳಿದ್ದೇವೆ ನಾವು. ಇಂದಿನ ಸಮಾರಂಭಕ್ಕೆ ಇವರು ಆಗಮಿಸಿ ಇವರಿಗೆ ನಾವು ಗೌರವ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯಲ್ಲಿ ಇರುವ ಅತಿಥಿ ಗಣ್ಯರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಿದ್ದೇನೆ ನಾನು. ಅದೇ ರೀತಿ ನಮ್ಮ ಇನ್ನೋರ್ವ ಅಭಿನಂದನೆ ಅತಿಥಿ ಬೈಲು ಮೂಡುಗೆರೆ ಶ್ರೀ ಸತೀಶ್ ಆಳ್ವ. ಇವರು ಕೂಡ ಅಶೋಕನಗರದ ನಿವಾಸಿ. ಸ್ಪಂದನ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಕುಟುಂಬದ ಮುಡಾರೆ ಪ್ರತಿಷ್ಠಾನದ ಮೂಲಕ ಸ್ಥಳೀಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವೆಚ್ಚ, ವಿದ್ಯಾರ್ಥಿ ವೇತನ, ಅದೇ ರೀತಿ ಬಡ ಜನತೆಗೆ ಅವರ ವೈದ್ಯಕೀಯ ನೆರವು ಇತ್ಯಾದಿ ಹಲವಾರು ಚಟುವಟಿಕೆಗಳನ್ನು ಅವರು ನಡೆಸ್ತಾ ಬಂದಿದ್ದಾರೆ. ಅದೇ ಅಲ್ಲದೆ ಕ್ರೀಡಾ ಕ್ಷೇತ್ರ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿಯೂ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಎಲ್ಲ ಚಟುವಟಿಕೆಗಳನ್ನು ಮನಗೊಂಡು ಸರ್ಕಾರವು 2025ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಿರುತ್ತದೆ. ಇಂದಿನ ಸಮಾರಂಭಕ್ಕೆ ಅವರು ಆಗಮಿಸಿದ್ದಕ್ಕಾಗಿ ನಮಗೆ ಇಂದು ತುಂಬ ಹೆಮ್ಮೆ ಎನಿಸ್ತಿದೆ. ನಮ್ಮ ಇಲ್ಲಿನ ಆಗಮಿಸಿದಂಥ ಅತಿಥಿಗಳು ದಯವಿಟ್ಟು ಇಬ್ಬರು ಪ್ರಶಸ್ತಿ ವಿಜೇತರನ್ನು ಗೌರವಿಸಿ ಅಭಿನಂದಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ.
ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಶ್ರೀ ಸತೀಶ್ ಇರಾ ಇವರು 2 ಮಾತುಗಳನ್ನು ಆಡಿ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಹಾಗೂ ವೇದಿಕೆ ಕೆಳಗಿರುವ ಗಣ್ಯರೇ, ಅಶೋಕ್ ನಗರ ಯುವಕ ಸಂಘ ಒಂದು ನಾಡಿಗೆ ಒಂದು ಮಾದರಿಯಾಗಿರುವಂಥ ಸಂಸ್ಥೆ. ನಾನು ಕಳೆದ 25 ವರ್ಷಗಳಿಂದ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 25 ವರ್ಷಗಳಿಂದಲೂ ನಾನು ಅಶೋಕನಗರ ಯುವಕ ಸಂಘದ ಬಗ್ಗೆ ಪತ್ರಿಕೆಯಲ್ಲಿ ಓದಿದ್ದೇನೆ. ನಮ್ಮ ಶ್ರೀನಿವಾಸ್ ಅವರು ಆಫೀಸಿಗೆ ಬರ್ತಾರೆ, ಯಾವಾಗ ಬಂದರೂ ಕೂಡ ಒಂದು ವರದಿ ತಂದರೆ ಅದು ಎಲ್ಲವೂ ಅಶೋಕ್ ನಗರದ ಶಾಲೆ ಇರ್ಬೋದು ಅಥವಾ ಬಸ್ ಸ್ಟ್ಯಾಂಡ್, ರಸ್ತೆ ಎಲ್ಲ ಅದರ ಒಂದು ಅಭಿವೃದ್ಧಿಯ ವಿಷಯದಲ್ಲೇ ಇರ್ತದೆ ಎನ್ನುವಂಥದ್ದು. ಮತ್ತು ಇವರು ಹೇಳಿದರು, ಈಗ ಸ್ವಚ್ಛತೆ, ವಿದ್ಯೆ ಮತ್ತು ಆರೋಗ್ಯ ಈ 3 ವಿಷಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂಥೇಳಿ. ಬಹುಶಃ ಈ ರೀತಿಯ ಒಂದು ಸಂಸ್ಥೆ ಕಳೆದ 65 ವರ್ಷಗಳಿಂದ ಸಮಾಜ ಸೇವೆಯನ್ನೇ ಮಾಡಿಕೊಂಡು ಬಂದಂಥ ಒಂದು ಸಂಸ್ಥೆ. ನಿಮ್ಮ ಸಂಸ್ಥೆ 100 ವರ್ಷಗಳ ಕಾಲ ಇನ್ನಷ್ಟು ನೊಂದವರ ಬಾಳಿಗೆ ಒಂದು ಆಸರೆಯಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು ಮತ್ತು ಸತೀಶ್ ಅವರು ಕಾಲೇಜ್ ಮೇಟ್ಸ್ ಕೂಡ, ನಮ್ಮನ್ನು ಜೊತೆಗೆ ಸನ್ಮಾನಿಸಿದ್ದೀರಿ. ನಿಮಗೆಲ್ಲ ನನ್ನ ಧನ್ಯವಾದ ಇದೆ. ಸತೀಶ್ರವರೇ, ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಕಳೆದ ಸುಮಾರು 10 ವರ್ಷಗಳಿಂದ ನಾವು ವಾರ್ಷಿಕೋತ್ಸವದ ದಿನದಂದು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಮ್ಮ ಹೆಮ್ಮೆಯ ಶೂರ ಸೈನಿಕರನ್ನು ಗೌರವಿಸುತ್ತಾ ಅದರ ಸಲುವಾಗಿ ಅವರನ್ನು ನಾವು ವೇದಿಕೆಗೆ ಕರೆದು ಪ್ರತಿ ವರ್ಷ ನಾವು ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಾವು 10ನೇ ವರ್ಷಗಳಿಂದ ಮಾಡ್ತಿದ್ದೇವೆ, 10 ವರ್ಷಗಳಿಂದ ನಡೆಸುತ್ತಿದ್ದೇವೆ. ಅದೇ ರೀತಿ ಇಂದು ಕೂಡ ನಾವು ಓರ್ವ ನಿವೃತ್ತ ಸೈನಿಕರಾದ ಶ್ರೀ ಪ್ರವೀಣ್ ಕೋಟ್ಯಾನ್ ಇವರನ್ನು ನಾವು ಇಂದು ನಿಮಗೆ ಪರಿಚಯಿಸುತ್ತಿದ್ದೇವೆ. ದಯವಿಟ್ಟು ಪ್ರವೀಣ್ ಕೋಟ್ಯಾನ್ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇವರು ಸುಮಾರು 20 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇದರಲ್ಲಿ ಸುಮಾರು 10 ವರ್ಷಗಳನ್ನು ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2001ರಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯ ನಂತರ ಭಾರತೀಯ ಸೇನೆಯು ಭಯೋತ್ಪಾದಕರನ್ನು ಸೆದೆಬಡಿಯುವ ಸಲುವಾಗಿ ನಡೆಸಿದ ಆಪರೇಷನ್ ಪರಾಕ್ರಮ್ ಇದರಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನಂತರ ರಾಜಸ್ಥಾನ್, ಅಸ್ಸಾಂ, ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡ್, ಪಠಾನ್ಕೋಟ್ ಹಾಗೂ ಪಂಜಾಬ್ ಹೀಗೆ ಎಲ್ಲ ವಿವಿಧ ರಾಜ್ಯಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಪಡೆದ ನಂತರ KPSC ಪರೀಕ್ಷೆ ಬರೆದು ತೇರ್ಗಡೆಗೊಂಡು ಈಗ ಮೆಸ್ಕಾಂ ಅತ್ತಾವರ ಇಲ್ಲಿ ಉದ್ಯೋಗದಲ್ಲಿದ್ದಾರೆ. ಶಕ್ತಿನಗರದಲ್ಲಿ ಇವರು ವಾಸಿಸಿದ್ದಾರೆ. ಇಂದು ಇವರನ್ನು ನಾವು ಸನ್ಮಾನ ಮಾಡೋದು ನಮಗೆ ತುಂಬ ಹೆಮ್ಮೆಯ ವಿಚಾರ. ನಮ್ಮ ಇಂದಿನ ಅತಿಥಿಗಳು ವೇದಿಕೆಯ ಮುಂಭಾಗ ಬಂದು ನಮ್ಮ ಸೈನಿಕರಿಗೆ ಒಂದು ಗೌರವ ನೀಡುವ ಸಲುವಾಗಿ ಅವರನ್ನು ಸನ್ಮಾನ ಮಾಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮುಂದುವರಿಸುತ್ತಾ ಕ್ರೀಡಾ ಕ್ಷೇತ್ರಗಳಲ್ಲಿ ಕೂಡ ಅದ್ಭುತ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳು ನಮ್ಮ ಸ್ಥಳೀಯರಿದ್ದಾರೆ. ಅವರನ್ನು ಕೂಡ ನಾವು ಇಂದು ವೇದಿಕೆಗೆ ನಾವು ಬರಮಾಡಿಕೊಳ್ತಿದ್ದೇವೆ. ಮೊದಲನೇದಾಗಿ ಜೇನ್ ಜೆರುಷ್ ಪಿಂಟೋ ಹೊಯ್ಗೆಬೈಲ್, ದಯವಿಟ್ಟು ವೇದಿಕೆಗೆ ಬರಬೇಕು ಮುಂಭಾಗಕ್ಕೆ. ಜೇನ್ ಜೆರುಷಾ ಪಿಂಟೋ ಇವರ ಬಗ್ಗೆ ಹೇಳುವುದಾದರೆ, ಇವರು ಉರ್ವ ಅಶೋಕನಗರ ಹೊಯ್ಗೆಬೈಲ್ನ ನಿವಾಸಿಯಾಗಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಕ್ಲಸ್ಟರ್ ಲೆವೆಲ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಡಿಸ್ಕಸ್ ಎಸೆತದಲ್ಲಿ ಕೂಡ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಅದೇ ರೀತಿ ತಾಲೂಕು ಲೆವೆಲ್ ಕ್ರೀಡಾಕೂಟದ ಡಿಸ್ಕಸ್ ಎಸೆತದಲ್ಲಿ ಪ್ರಥಮ ಸ್ಥಾನ ಹಾಗೂ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ, ಜಿಲ್ಲಾ ಮಟ್ಟದ ಡಿಸ್ಕಸ್ ಎಸೆತದಲ್ಲಿ ಪ್ರಥಮ ಹಾಗೂ ಶಾರ್ಟ್ ಪುಟ್ನಲ್ಲಿ ದ್ವಿತೀಯ ಸ್ಥಾನ, ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಶಾರ್ಟ್ ಪುಟ್ ಹಾಗೂ ಡಿಸ್ಕಸ್ ಎರಡೂ ವಿಭಾಗಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ ಗಳಿಸಿರುತ್ತಾರೆ. ನಂತರ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುತ್ತಾ ನಮ್ಮೆಲ್ಲರ ಹೆಮ್ಮೆಯ ಜೆರುಷಾ ಪಿಂಟೋ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ಕೂಡ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಕೂಡ ಆಗಿದ್ದಾರೆ ಎಂದು ತಿಳಿಸಲು ನಮಗೆ ತುಂಬ ಹರ್ಷವಾಗುತ್ತದೆ.
ಮುಂಬರುವ ದಿನಗಳಲ್ಲಿ ಆ ಭಗವಂತ ನಿಮಗೆ ಇನ್ನಷ್ಟು ಸಾಧನೆ ಮಾಡುವ ಶಕ್ತಿ, ಆರೋಗ್ಯ, ಆಯುಷ್ಯ ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ನಮ್ಮ ಇಂದಿನ ಅತಿಥಿಗಳು ಇಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ಗೌರವಿಸುವ ಸಲುವಾಗಿ ಸನ್ಮಾನಿಸಬೇಕಂತ ನಾನು ಕೇಳಿಕೊಳ್ತಿದ್ದೇನೆ. ನಮ್ಮ ಅತಿಥಿಗಳು ದಯವಿಟ್ಟು ಸಹಕರಿಸಬೇಕು. ಶ್ರೀ ಪ್ರಥಮ್ ಡಿ ಆಚಾರ್ ಇವರು ಕೂಡ ಅಶೋಕನಗರದ ನಿವಾಸಿ. ವೇಣುಗೋಪಾಲ್ ಆಚಾರ್ಯ ಇವರ ಪುತ್ರರಾಗಿದ್ದು ತಾರೀಕು 19ನೇ ಜುಲೈ ತಿಂಗಳ 2007ರಲ್ಲಿ ಇವರು ಜನಿಸಿ 2024ರಲ್ಲಿ ನೆಹರು ಮೈದಾನ್ ಮಂಗಳೂರಿನಲ್ಲಿ ನಡೆದ ಸ್ಟೇರ್ಸ್ ಯೂತ್ ಡಿಸ್ಟ್ರಿಕ್ಟ್ ಗೇಮ್ಸ್ ಫುಟ್ಬಾಲ್ ಕಾಂಪಿಟಿಷನ್ನಲ್ಲಿ ಅಂಡರ್-17 ವಿಭಾಗದಲ್ಲಿ ಸೈಂಟ್ ಅಲೋಷಿಯಸ್ ಗೊನ್ಜಾಗಾ ಫುಟ್ಬಾಲ್ ಟೀಮ್ನನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿ 2025ರಲ್ಲಿ ದೆಹಲಿಯಲ್ಲಿ ನಡೆದ ಸ್ಟೇರ್ಸ್ ಯೂತ್ ನ್ಯಾಷನಲ್ ಗೇಮ್ಸ್ನಲ್ಲಿ ಫುಟ್ಬಾಲ್ ಪಂದ್ಯಾಟದಲ್ಲಿ ಅಂಡರ್-19 ಬಾಯ್ಸ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಗೋಲ್ಡ್ ಮೆಡಲ್ ಗಳಿಸಿರುತ್ತಾರೆ. ಹಾಗೂ 2025ರಲ್ಲಿ ಇಂದೋರ್ನಲ್ಲಿ ನಡೆದ ಆಲ್ ಇಂಡಿಯಾ ಗೋಲ್ಡ್ ಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದರಲ್ಲಿ ಅಂಡರ್-19 ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಸೆಕೆಂಡ್ ಪ್ರೈಸ್ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಿರುತ್ತಾರೆ. 2026 ಜನವರಿಯಲ್ಲಿ ಪೊಖಾರಾ ನೆಪಾಲ್ ಇಲ್ಲಿ ನಡೆದ ಇಂಡೋ ನೆಪಾಲ್ ಮಲ್ಟಿ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನಲ್ಲಿ ಅಂಡರ್-19 ವಿಭಾಗದಲ್ಲಿ ಫುಟ್ಬಾಲ್ ಪಂದ್ಯಾಟ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಇಂತಹ ಅಪ್ರತಿಮ ಪ್ರತಿಮೆ ಸಾಧನೆಗಳು ನಿಮ್ಮಿಂದ ಇನ್ನಷ್ಟು ಮೂಡಿ ಬರಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಹೆಮ್ಮೆ ಪಡುವಂಥ ಸಾಧನೆಯನ್ನು ಮೂಡುವಂಥ ಶಕ್ತಿ, ಆರೋಗ್ಯ, ಆಯಸ್ಸು ಆ ಭಗವಂತನು ನಿಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನವನ್ನು ನಿಮಗೆ ನೀಡುತ್ತಿದ್ದೇವೆ. ಎಲ್ಲ ಅತಿಥಿಗಳು ಸಹಕರಿಸಿ ನಾವು ಅಭಿನಂದಿಸುತ್ತಾ ಅವರಿಗೆ ತುಂಬು ಹೃದಯದ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಮೊದಲನೇದಾಗಿ ಧನ್ಯವಾದ ಹೇಳ ಬಯಸುತ್ತೇನೆ ಸರ್ವಶಕ್ತ ದೇವರಿಗೆ, ಹಾಗೆಯೇ ಸಾಕಿ ಸಲಹಿದ ಪೋಷಕರಿಗೆ, ವೇದಿಕೆಯ ಮೇಲೆ ಇರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಪ್ರತಿಭೆಯನ್ನು ಗುರುತಿಸಿ ಗೌರವಿಸಿದ ಅಶೋಕನಗರ ಯುವಕ ಸಂಘದವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಾನು ಈ ಸಾಧನೆ ಮಾಡಬೇಕಿದ್ದರೆ ನನಗೆ ತರಬೇತಿ ಕೊಟ್ಟು ಪ್ರೋತ್ಸಾಹಿಸಿದಂಥ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರನ್ನು ನಾನು ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಾನು ಈ ಸಾಧನೆ ಮಾಡಬೇಕಿದ್ದರೆ ಪ್ರಮುಖ ಕಾರಣ ನನ್ನ ಹೆತ್ತವರು. ಯಾವುದೇ ಒಂದು ಸಾಧನೆ ಮಾಡಿದಾಗ ಅಂತಹ ಸಾಧಕರಿಗೆ ಊರಿನಲ್ಲಿ ಒಂದು ಗೌರವ ಸಿಕ್ಕಾಗ ಇನ್ನಷ್ಟು ಸಾಧನೆ ಮಾಡಬೇಕೆಂಬುದಕ್ಕೆ ಇದು ಒಂದು ರೀತಿಯ ಪ್ರೋತ್ಸಾಹ. ಕ್ರೀಡೆಯು ಕೇವಲ ದೈಹಿಕ ಸಾಮರ್ಥ್ಯವಲ್ಲ, ಅದು ಶಿಸ್ತು, ಏಕಾಗ್ರತೆ ಮತ್ತು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕಲಿಸುತ್ತದೆ. ನನ್ನ ಈ ಸಾಧನೆ ನಿಮಗೂ ಸ್ಫೂರ್ತಿ ನೀಡಲಿ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಎತ್ತಿಸಿಕೊಳ್ಳಿ. ಮುಂದೊಂದು ದಿನ ಸಹ ಇಂತಹ ವೇದಿಕೆಯಲ್ಲಿ ಗೌರವ ಸಿಗುವಂತಾಗಲಿ ಎಂದು ಆಶಿಸುತ್ತೇನೆ. ಮತ್ತೊಮ್ಮೆ ಯುವಕ ಮಂಡಲದ ಸರ್ವ ಸದಸ್ಯರಿಗೆ ವಂದಿಸುತ್ತಾ ನನ್ನ 2 ಮಾತುಗಳೊಂದಿಗೆ ವಿರಾಮಿಸುತ್ತಿದ್ದೇನೆ. ಜೈ ಹಿಂದ್. ನಮ್ಮ ಕ್ರೀಡಾಪಟು ಪ್ರಥಮ್ ಅವರು ಕೂಡ ಸಂಕ್ಷಿಪ್ತವಾಗಿ 2 ಮಾತು ಆಡಲಿದ್ದಾರೆ. ಕಾರ್ಯಕ್ರಮ ಮಂತಿನಕ್ಲಿಗೆ ಥ್ಯಾಂಕ್ಸ್ ಬೊಕ್ಕ ಪೂರ ಮೂಲ ಜೋಕುಲು ಕುಲ್ದಿನಕ್ಲಿಗೆ ಆನ್ ಒಂಜೆ ಪನ್ಪುನ್ ದಾಲ ಸ್ಪೋರ್ಟ್ಸ್ ಇತ್ತಂಡ ಐಕೆ ಲೈಕ್ ಒಂಚೂರು ಹಾರ್ಡ್ ವರ್ಕ್ ಮನ್ಪ್ಲೆ ಒಂದು ಸತಿ 2 ಸತಿ ಆವನ್ ಅಂಡ ಲೈಕ್ ಟ್ರೈ ಮಂತೊಂದು ಪ್ಲೇ ಆಪುಂಡು ಬೊಕ್ಕ ಪೇರೆಂಟ್ಸ್ ನಕ್ಲೆ ಎಂಕರೇಜ್ ಮನ್ಪೆರೆ ಅನ್ಕೆ ಏನೊಂದಿಲ್ಲ ಬೊಕ್ಕ ಇಂಚನೆ ಬೊಕ್ಕ ಥ್ಯಾಂಕ್ಸ್. ವೇದಿಕೆಯಲ್ಲಿರುವ ಗಣ್ಯರೇ, ಅಶೋಕನಗರ ಯುವಕ ಸಂಘ ಇದರ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸದಸ್ಯರೇ, ಕಲಾಭಿಮಾನಿಗಳೇ ಹಾಗೂ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರ. ಅಶೋಕನಗರ ಯುವಕ ಸಂಘ ತನ್ನ 65ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಒಂದು ಸಮಾಜ ಸೇವೆ ಮಾಡುವಂತಹ ಸಂಸ್ಥೆ ಅಥವಾ ಸಂಘ
ಇಷ್ಟು ಎತ್ತರಕ್ಕೆ ಬೆಳಿಬೇಕಂದ್ರೆ 65 ವರ್ಷ ದಾಟಿ 65ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಅಂತ ಹೇಳೋದು ಒಂದು ಸಣ್ಣ ವಿಷಯ ಅಲ್ಲ. ಇದು ನಮ್ಮ ಊರಿಗೂ ಹಾಗೂ ಇದರಲ್ಲಿ ಭಾಗಿಯಾಗಿರುವಂತಹ ಸಹಕಾರ ನೀಡುವಂತಹ ಎಲ್ಲ ಸದಸ್ಯರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬರಬೇಕು ಅಂತ ಅಂದರೆ ಅದರ ಸದಸ್ಯರ ಹಾಗೂ ಪದಾಧಿಕಾರಿಗಳ ಪರಿಶ್ರಮ ಇದು ಬಹಳ ಮುಖ್ಯ. ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳಲ್ಲಿ ನನ್ನ ಒಂದು ವಿನಂತಿ, ಎಲ್ಲರೂ ಒಟ್ಟಾಗಿ ಜೋರಾಗಿ ಕರತಾಡನದ ಮೂಲಕ ಎಲ್ಲ ಸದಸ್ಯರನ್ನು ಹಾಗೂ ಸಂಘದ ಪದಾಧಿಕಾರಿಗಳನ್ನು ಒಮ್ಮೆ ಅಭಿನಂದಿಸುವ. ನಾನು ಇದೇ ಪರಿಸರದಲ್ಲಿ ಹುಟ್ಟಿ ಬೆಳೆದವಳು. ಸೊ ಅಶೋಕನಗರ ಯುವಕ ಸಂಘ ನಾನು ಚಿಕ್ಕಂದಿನಿಂದ ಕೂಡ ನೋಡ್ತಾ ಬೆಳೀತಾ ಬಂದವಳು. ಅವರ ಕಾರ್ಯಚಟುವಟಿಕೆ ಹಾಗೂ ಸೇವಾ ಮನೋಭಾವನೆ ಅಂತ ಏನಿದೆ, ಇದರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇದೆ. ಯಾಕೆ ಹೇಳಿದರೆ ಪ್ರತಿಯೊಂದು ಏನು ಪ್ರೋಗ್ರಾಮ್ ಮಾಡ್ತಾರೆ ಅಥವಾ ಏನೋ ಒಂದು ವೈದ್ಯಕೀಯ ಶಿಬಿರ ಮಾಡ್ತಾರೆ ಅಥವಾ ಹಿರಿಯ ನಾಗರಿಕರಿಗೆ ಸಹಾಯ ಮಾಡ್ತಾರೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಇದೇ ವೇದಿಕೆಯಲ್ಲಿ ಇವತ್ತು ನಾವು ನೋಡಿದ್ದೇವೆ, ಬಹಳಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ಪ್ರೋತ್ಸಾಹ ಮಾಡಿದ್ದಾರೆ. ಈ ಸೇವಾ ಮನೋಭಾವನೆ ಎಲ್ಲರಿಗೂ ಬರುವುದಿಲ್ಲ. ಸಮಾಜ ಸೇವೆ ಅನ್ನೋದು ಬರೀ ದುಡ್ಡು ಕೊಟ್ಟು ಸಹಾಯ ಮಾಡೋದು ಮಾತ್ರ ಅಲ್ಲ. ಸಮಾಜ ಸೇವೆ ಅನ್ನೋದು ನಮ್ಮ ಟೈಮ್, ನಮ್ಮ ಸಮಯ ಏನು ಅಂತ ಹೇಳ್ತೇವೆ, ಇದನ್ನು ನಾವು ಇನ್ನೊಬ್ಬರ ಕಷ್ಟಕ್ಕೆ ನಾವು ಕೊಡುವಂಥದ್ದು, ಅವರ ನೈತಿಕ ಬೆಂಬಲಕ್ಕೆ ನಾವು ಪ್ರೋತ್ಸಾಹ ನೀಡಿರುವಂಥದ್ದು. ಸೊ ಇನ್ನೊಬ್ಬರ ಕಷ್ಟ ನನ್ನ ಕಷ್ಟ ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಸಹಾಯ ಮಾಡುವಂಥದ್ದು. ಇದು ಸಂಘ ಸಂಸ್ಥೆಗಳ ಹಾಗೆ ಅಶೋಕನಗರ ಯುವಕ ಸಂಘ ಇದರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದೆ. ನಿಮಗೆ ಗೊತ್ತಿರುವ ಹಾಗೆ ಅಶೋಕನಗರ ಯುವಕ ಸಂಘ ಈಗಾಗಲೇ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೂಡ, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮಂಡಲ ಪ್ರಶಸ್ತಿಯನ್ನು ಕೂಡ ಗಳಿಸಿರುವಂಥದ್ದು. ಇದು ಇದರ ಕಾರ್ಯವೈಖರಿಗೆ ಒಂದು ಏನು ಹೇಳ್ತೇವೆ, ಗರಿ, ಹೆಮ್ಮೆಯ ಗರಿ. ಇನ್ನು ಈ ವೇದಿಕೆಯಲ್ಲಿ ಕೆಲವೊಂದು ವಿಚಾರ ನಾನು ಹೇಳಬಯಸ್ತೇನೆ. ಅಧ್ಯಾಪಕಿಯಾಗಿದ್ದುಕೊಂಡು, ಇಂಜಿನಿಯರ್ ಕೂಡ ಆಗಿದ್ದುಕೊಂಡು ನಾನು ಬಹಳಷ್ಟು ವಿಷಯಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಮಕ್ಕಳ ಜೊತೆಗೆ ಇರ್ತೇವೆ, ಹಾಗೆ ಈ ಥರ ಮಾತಾಡಲಿಕ್ಕೆ ಕೆಲವೊಂದು ಸಮಾರಂಭಗಳಲ್ಲಿ ಮಾತಾಡಲಿಕ್ಕೆ ಕರೀತಾರೆ. ಹಾಗೆ ಮಾತಾಡುವಾಗ ಅಥವಾ ನಾವು ಆಡಿಯನ್ಸ್ ಆಗಿ ಹೀಗೆ ಕೂತ್ಕೊಂಡಿರುವಾಗ ಕೆಲ ವಿಚಾರಗಳನ್ನು ನಾವು ಕೇಳಿ ತಿಳ್ಕೊಳ್ತೇವೆ. ಅದೊಂದು ಎರಡು ವಿಚಾರಗಳನ್ನು ನಾನು ಹೇಳಬಯಸ್ತೇನೆ ಈ ಸಂದರ್ಭದಲ್ಲಿ. ಈಗ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ NSS ಅಂತ ಒಂದು ಕ್ಲಬ್ ಇರ್ತದೆ, ಎಲ್ರಿಗೂ ಗೊತ್ತಿದೆ. ಇದು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಒಂದು ಕ್ಲಬ್ ಇರುತ್ತೆ. ಇದು ಯಾಕೆ ಮಾಡ್ತಾರೆ? ಸಮಾಜ ಸೇವೆ ಅನ್ನೋದು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಶಾಲೆಯ ಲೆವೆಲಲ್ಲಿ ಅಥವಾ ಕಾಲೇಜುಗಳ ಲೆವೆಲಲ್ಲಿ ಅವರಿಗೆ ಮನದಟ್ಟಾಗಬೇಕು ಅಂತ ಹೇಳುವ ಉದ್ದೇಶದಿಂದ NSS ಕ್ಲಬ್ಗಳನ್ನು ಮಾಡ್ತಾರೆ. ಬಟ್ ಎಲ್ಲಿ ನಾವು ಸೋತಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಥವಾ ಒಂದು ವಿಷಯ, NSS ಕ್ಲಬ್ ಥ್ರೂ ಅಥವಾ NSS ಕ್ಲಬ್ಬಿನ ಮೂಲಕ ಕೆಲವೊಂದು ಕಾರ್ಯಕ್ರಮ ಇರ್ಬೋದು. ಈಗ ಸ್ವಚ್ಛತಾ ಆಂದೋಲನ, ಸ್ವಚ್ಛತಾ ಅಭಿಯಾನ ಅಥವಾ ಸಮಾಜ ಸೇವಾ ಚಟುವಟಿಕೆ ಇಂಥದ್ದೆಲ್ಲ ಮಾಡ್ತೇವೆ ಕಾಲೇಜಲ್ಲಿರಬೇಕಾದ್ರೆ, ಶಾಲೆಯಲ್ಲಿರಬೇಕಾದ್ರೆ. ಆದರೆ ಶಾಲೆ ಮುಗಿಸಿ ಹೊರಗೆ ಬಂದ ನಂತರ, ಕಾಲೇಜ್ ಮುಗಿಸಿ ಹೊರಗೆ ಬಂದ ನಂತರ ಇದೇ ವಿದ್ಯಾರ್ಥಿಗಳು ಸಮಾಜ ಚಟುವಟಿಕೆಯಲ್ಲಿ ಅಥವಾ ಸಾಮಾಜಿಕ ಚಟುವಟಿಕೆಯಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಇದು ಬಹಳ ಮುಖ್ಯ. ಇಂದಿನ ಸಮಯದಲ್ಲಿ ಭಾಳಷ್ಟು ಹಿಂದೆ ನೋಡಿದರೆ, ಈಗ ಫಾರ್ ಎಕ್ಸಾಂಪಲ್ ಅಶೋಕನಗರ ಯುವಕ ಮಂಡಲ ಇಷ್ಟು ವರ್ಷಗಳಾದರೂ ಕೂಡ ಅಂದಿನ ಯುವಕರೇ ಈಗ ಸಂಘದಲ್ಲಿ ಇದ್ದಾರೆ. ಹೆಸರು ಮಾತ್ರ ಯುವಕ ಮಂಡಲ, ನೀವು ನೋಡಿರ್ಬೋದು. ಆದರೆ ಈ ಸದಸ್ಯರ ಹುಮ್ಮಸ್ಸು ಇನ್ನೂ ಕಡಿಮೆ ಆಗಲಿಲ್ಲ. ಯುವಕರ ನಂಬರ್ಸು ತುಂಬ ಕಡಿಮೆ ಇದೆ. ಯಾಕೆ? ಅದೇ ರೀಸನ್ ಏನಂದರೆ NSS ಅಥವಾ ಇಂಥ ಕ್ಲಬ್ಗಳು ಕಾಲೇಜಲ್ಲಿ ಇದ್ದರೂ ಕೂಡ ಕಾಲೇಜಿಂದ ಹೊರಗಡೆ ಬಂದ ಮೇಲೆ ಅದರ ಅನುಷ್ಠಾನ, ಆ ಕಾರ್ಯವೈಖರಿಯ ಅನುಷ್ಠಾನ ತುಂಬ ಸೋತಿದ್ದೇವೆ ನಾವು. ಏನು ಮೂಲ ರೀಸನ್ ಏನಂದರೆ, ಮಕ್ಕಳಿಗೆ ಹೇಳಿಕೊಡ್ತೇವೆ ಇನ್ನೊಬ್ಬರ ಕಷ್ಟ ಹೀಗೆ, ಅದು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಥರ ಸಮಾಜ ಸೇವೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಬಟ್ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಕೊಡೋದಿಲ್ಲ. ಇನ್ನೊಂದು ಹೊಸ ವಿಷಯ, ಈಗೆಲ್ಲ ತುಂಬ ಮಕ್ಕಳಿದ್ದಾರೆ ಇಲ್ಲಿ, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ. ನಾವು ದೊಡ್ಡವರು ಕೂಡ ಮೊಬೈಲ್ ಯೂಸ್ ಮಾಡ್ತೇವೆ. ಈಗ ಒಂದು ಹೊಸ ವಿಷಯ ಏನಂದರೆ, ಎಲ್ರಿಗೂ ಗೊತ್ತಿರುವ ಹಾಗೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಎಲ್ರಿಗೂ ಗೊತ್ತಿರಬಹುದು. AI ಅಂದರೆ ಏನು? AI ಅಂದರೆ ಕೃತಕ ಬುದ್ಧಿಮತ್ತೆ. ಹ್ಯೂಮನ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ನಾವು ಮೆಷೀನ್ಸಲ್ಲಿ, ಈಗ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತೇವೆ.
ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡುವಾಗ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅಥವಾ ನಮಗೆ ಏನು ಇಷ್ಟ, ನಮಗೆ ಏನು ಕಷ್ಟ, ಇದೆಲ್ಲ ನಾವು ಮೊಬೈಲಿಗೆ ಕೊಡ್ತಾ ಇದ್ದೇವೆ ಮೊಬೈಲ್ ಯೂಸ್ ಮಾಡೋದ್ರಿಂದ. ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಆದರೆ ಈಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾದಲ್ಲಿ ಏನಂದರೆ ನಾವೆಲ್ಲ ನಮ್ಮ ವಿಷಯಗಳನ್ನು ಮೊಬೈಲಿಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಏನಂದರೆ ಈ ಎಲ್ಲ ಮೆಷಿನ್ಸ್, ಮೊಬೈಲ್, ಕಂಪ್ಯೂಟರ್ ಏನು ಅಂತ ಹೇಳ್ತಾ ಇದ್ದೇವೆ ನೋಡಿ, ಇದರಿಂದೆಲ್ಲ ನಮ್ಮ ಜಾಬ್ ಅಪರ್ಚುನಿಟಿಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೇವೆ. ಇದು ಸುಳ್ಳು. ಜಾಬ್ ಅಪರ್ಚುನಿಟಿಗಳು ಕಡಿಮೆ ಆಗ್ತಾ ಇಲ್ಲ, ಜಾಬ್ಗಳು ಇನ್ನಷ್ಟು, ಉದ್ಯೋಗ ಇನ್ನೂ ಬಹಳಷ್ಟು ಸೃಷ್ಟಿ ಆಗ್ತಾ ಇದೆ. ಆದರೆ ನಮ್ಮ ಯುವಕರನ್ನು ನಾವು ಈ ಡೈರೆಕ್ಷನಲ್ಲಿ ಟ್ರೈನ್ ಮಾಡಲಿಕ್ಕೆ ಸೋತಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಜಾಬ್ ಅಪರ್ಚುನಿಟಿ ಕೊಡ್ತಾ ಇದೆ, ಹಾಗೆ ಟೆಕ್ನಾಲಜಿ, ಸೈನ್ಸ್ ಯುವಕರಿಗೆ ತುಂಬ ಜಾಬ್ ಅಪರ್ಚುನಿಟಿ ಅಥವಾ ವೃತ್ತಿಗಳನ್ನು ಕೊಡ್ತಾ ಇದೆ. ಬಟ್ ಅದಕ್ಕೋಸ್ಕರ ಆ ಸ್ಕಿಲ್ ಸೆಟ್ಗಳು ಬೇಕು. ಆ ಸ್ಕಿಲ್ ಸೆಟ್ ಹೇಗೆ ಇನ್ಕ್ರೀಸ್ ಮಾಡೋದು ಅಥವಾ ಹೇಗೆ ಕಲಿಸೋದು, ಇದು ನಿಮ್ಮ ಜವಾಬ್ದಾರಿ, ಹಾಗೆ ಇಂಥ ಸಂಘ ಸಂಸ್ಥೆಗಳ ಜವಾಬ್ದಾರಿ. ಪ್ರತಿಯೊಂದು ಮಕ್ಕಳನ್ನು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಬೇಕು. ವಿಜ್ಞಾನ, ತಂತ್ರಜ್ಞಾನ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಇದು ಬಹಳ ಮುಖ್ಯ. ಇನ್ನೊಂದು ಸಣ್ಣ ವಿಷಯ, ಒಂದು ಸಣ್ಣ ಕತೆ ಹೇಳ್ತೇನೆ. ಈ ಕಥೆಯನ್ನು ನಾನು ಎಲ್ಲ ಹೀಗೆ ಕಾರ್ಯಕ್ರಮಗಳಲ್ಲಿ ಎಲ್ಲಿಯಾದರೂ ನನ್ನನ್ನು ಕರೆದ್ರೆ, ಮಾತಾಡಲಿಕ್ಕೆ ಕರೆದ್ರೆ ಹೇಳ್ತಾ ಇರ್ತೇನೆ. ಯಾಕಂದರೆ ನನಗೆ ಬಹಳ ಇಷ್ಟ ಈ ಕತೆ, ಸಣ್ಣ ಕತೆ. ಇದಕ್ಕೆ 99 ಕ್ಲಬ್ ಮೆಂಬರ್ಶಿಪ್ ಅಂತ ಹೇಳ್ತೇವೆ. ನಾವೆಲ್ಲ 99 ಕ್ಲಬ್ ಮೆಂಬರ್ಗಳು. ಅರ್ಥ ಆಗಲಿಲ್ಲ ಅನಿಸುತ್ತೆ ನಿಮಗೆ, ಏನಿದು 99 ಕ್ಲಬ್ ಮೆಂಬರ್ಗಳಂದರೆ? ಒಂದು ಸಣ್ಣ ಕತೆ. ಒಂದು ರಾಜ ಇರ್ತಾನೆ, ಅವನ ಆಸ್ಥಾನದಲ್ಲಿ ಅವನ ಜೊತೆ ಮಂತ್ರಿ ಜೊತೆ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ ಸಾಮ್ರಾಜ್ಯದಲ್ಲಿ, ಆಸ್ಥಾನದಲ್ಲಿ. ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಪಕ್ಕದಲ್ಲಿ ಒಂದು ಮನೆ, ಹೊಲ, ಅದರಲ್ಲಿ ಒಂದು ಮನೆ, ಒಂದು ಗಂಡ, ಹೆಂಡತಿ, ಮಗು. ಬಹಳ ಖುಷಿಯಲ್ಲಿ ಇರ್ತಾರೆ. ರಾಜ ಕೇಳ್ತಾನೆ, ನನಗೆ ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು ಸಂಸ್ಥಾನ ಇದೆ, ಇಷ್ಟೊಂದು ಸೇವಕರಿದ್ದಾರೆ ನನ್ನ ಜೊತೆ, ಆದರೂ ಆ ಮನುಷ್ಯ, ಹೊಲದಲ್ಲಿರುವ ಮನುಷ್ಯ, ಸಣ್ಣ ಗುಡಿಸಲಲ್ಲಿರುವ ಮನುಷ್ಯ ನನಗಿಂತ ತುಂಬ ಖುಷಿಯಲ್ಲಿದ್ದಾನಲ್ಲ, ಏನು ಕಾರಣ ಅಂತ. ಅದಕ್ಕೆ ಮಂತ್ರಿ ಹೇಳ್ತಾನೆ, ರಾಜ, ಅವನು 99 ಕ್ಲಬ್ ಮೆಂಬರ್ ಅಲ್ಲ, ನೀವು 99 ಕ್ಲಬ್ ಮೆಂಬರ್, ಅದಕ್ಕೆ ನೀವು ಖುಷಿ ಇಲ್ಲ. ರಾಜನಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಇದೇನಪ್ಪ 99? ಮಂತ್ರಿ ಹತ್ರ ಕೇಳ್ತಾನೆ, ಏನಿದು 99 ಕ್ಲಬ್ ಮೆಂಬರ್ ಅಂದರೆ? ಅದಕ್ಕೆ ಮಂತ್ರಿ ಹೇಳ್ತಾನೆ, ನೀವು ನನಗೆ 99 ಬಂಗಾರದ ನಾಣ್ಯಗಳನ್ನು ಕೊಡಿ, ಹಾಗೆ 6 ತಿಂಗಳು ಕಾಲಾವಕಾಶ ಕೊಡಿ, ನಾನು ನಿಮಗೆ ಹೇಳ್ತೇನೆ ಏನು ಅಂತ. ಹಾಗೆ ರಾಜ 99 ಬಂಗಾರದ ನಾಣ್ಯಗಳನ್ನು ಕೊಟ್ಟ. ಹಾಗೆ ಆಯಿತು, ನೀನು ನನಗೆ ಸಮಯ, ನಿನಗೆ 6 ತಿಂಗಳು ಕಾಲ ಕೂಡ ಕೊಡ್ತೇನೆ, ನೀನು ನನಗೆ ಆದಮೇಲೆ ಹೇಳು ಏನು ಅಂತ. ಈ 99 ಬಂಗಾರದ ನಾಣ್ಯಗಳನ್ನು ಹಿಡ್ಕೊಂಡು ಈ ಮಂತ್ರಿ ಏನು ಮಾಡ್ತಾನೆ, ಆ ಹೊಲದಲ್ಲಿರುವ ಸಣ್ಣ ಗುಡಿಸಲಲ್ಲಿರುವ ಮನುಷ್ಯನ ಮನೆಗೆ ಕೊಂಡೋಗಿ ಅವನ ಬಾಗಿಲಿನಲ್ಲಿ ಇಡ್ತಾನೆ. ಬೆಳಗ್ಗೆ ಬಾಗಿಲು ತೆಗಿಬೇಕಾದ್ರೆ ಇವನಿಗೆ 99 ಬಂಗಾರದ ನಾಣ್ಯ ನೋಡಿ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅವನು ಅಷ್ಟರವರೆಗೆ ನೋಡಲೇ ಇಲ್ಲ 99 ಬಂಗಾರ, ಒಂದು ಬಂಗಾರದ ನಾಣ್ಯನೂ ನೋಡಲಿಲ್ಲ, 99 ಬಂಗಾರದ. ಬಟ್ ಅವ್ನು ಕೌಂಟ್ ಮಾಡಲಿಲ್ಲ, ಲೆಕ್ಕ ಮಾಡಲಿಲ್ಲ ಇಷ್ಟಿದೆ ಅಂತ. ಬಟ್ ಹೆಂಡತಿ ಹತ್ರ ಕೊಡ್ತಾನೆ, ಹೇಳ್ತಾನೆ, ನೋಡಿ 99 ಬಂಗಾರದ ನಾಣ್ಯಗಳಿವೆ, ಇಷ್ಟಿವೆ ಅಂತ ಕೌಂಟ್ ಮಾಡುವ ಅಂತ. ಸ್ಟಾರ್ಟ್ ಮಾಡ್ತಾರೆ ಲೆಕ್ಕ ಮಾಡಲಿಕ್ಕೆ ಎಷ್ಟಿದೆ ಅಂತ. 1 2 3 ಹೀಗೆ 96 97 98 99. ಅವನಿಗೆ ಆಶ್ಚರ್ಯ ಆಗುತ್ತೆ, 100 ಇರಬೇಕಿತ್ತಲ್ಲ, ಯಾಕೆ 99 ಇದೆ? ಇನ್ನೊಂದು ಸಲ ಲೆಕ್ಕ ಮಾಡ್ತಾನೆ, 99. ಹೆಂಡತಿ ಹತ್ರ ಲೆಕ್ಕ ಮಾಡಲಿಕ್ಕೆ ಹೇಳ್ತಾನೆ, ಮಗನ ಹತ್ರ ಲೆಕ್ಕ ಮಾಡಲಿಕ್ಕೆ ಹೇಳ್ತಾನೆ, 99 ಬಂಗಾರದ ನಾಣ್ಯಗಳು ಇರುವುದು. ಆಗ ಏನು ಮನುಷ್ಯ ಹೇಳ್ತಾನಂದರೆ, ಇದರಲ್ಲಿ 99 ಬಂಗಾರದ ನಾಣ್ಯ ಇದೆ, ಇನ್ನೊಂದು ಆಗುವವರೆಗೆ ನಾವು ಇದನ್ನು ಉಪಯೋಗಿಸಲಿಕ್ಕೆ ಇಲ್ಲ, 100 ಆಗಬೇಕು. ಇದರ ಮೋರಲ್ ಏನಂದರೆ, ನಾವು ಯಾವತ್ತೂ ನಮ್ಮಲ್ಲಿರುವ 99 ಬಂಗಾರದ ನಾಣ್ಯಗಳನ್ನು ಬಿಟ್ಟು ಆ 100ನೇ ನಾಣ್ಯಕ್ಕೆ ಕಾಯ್ತಾ ಇರ್ತೇವೆ. ಇದು ಮಕ್ಕಳಿಗೂ ನಾವು ಇದನ್ನೇ ಕಲಿಸ್ತಾ ಇದ್ದೇವೆ ಈಗಿನ ಕಾಲದಲ್ಲಿ. ಕಂಫರ್ಟ್ ಝೋನ್ ಅಂತ ಎಲ್ಲರೂ, ನನ್ನ ಮಗಳಿಗೂ ಇರ್ಬೋದು ಅಥವಾ ಎಲ್ಲರೂ ಇದನ್ನೇ ನಾವು ಫಾಲೋ ಮಾಡೋದು. ಮಕ್ಕಳನ್ನು ಕಂಫರ್ಟ್ ಝೋನಲ್ಲಿ ಇರ್ತೇವೆ. ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ಬೇಡ, ಯಾವುದೇ ಚಾಲೆಂಜ್ ತಗೊಳ್ಳಿಕ್ಕೆ ಬೇಡ, ಯಾವುದೇ ಅಚೀವ್ಮೆಂಟ್ ಮಾಡಲಿಕ್ಕೆ ಬೇಡ. ಯಾಕೆ? ನಾವೆಲ್ಲ ಕಂಫರ್ಟ್ ಝೋನಲ್ಲಿ ಇರುವವರು. ಎಲ್ಲ ಸೌಲಭ್ಯ, ಎಲ್ಲ ಫೆಸಿಲಿಟಿಗಳನ್ನು ನಾವು ಅವರಿಗೆ ಕೊಡ್ತೇವೆ. ಹಾಗೆ ಮೊದಲ ಕಾಲದಲ್ಲಿ ಹಾಗೆ ಇರಲಿಲ್ಲ, ಕಷ್ಟಪಡ್ತಾ ಇದ್ದರು. ಪರಿಸರದಲ್ಲಿ, ಸಮಾಜದಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಮಕ್ಕಳಿಗೂ ಅರ್ಥ ಆಗ್ತಾಯಿತ್ತು, ನಮಗೂ ಅರ್ಥ ಆಗ್ತಾಯಿತ್ತು. ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಸೊ ನನ್ನ ಒಂದು ವಿನಂತಿ, ಇಲ್ಲಿರುವ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ ಏನಂದರೆ, ನಮ್ಮ ಮಕ್ಕಳಿಗೆ ಸಮಾಜಕ್ಕೋಸ್ಕರ, ಶಿಕ್ಷಣದ ಸಲುವಾಗಿ, ಸಮಾಜದ ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಏನು ನಮ್ಮಿಂದ ಸಹಾಯ ಇದೆ, ಸಣ್ಣ ಮಟ್ಟದಲ್ಲಿ
ಕೆಲವರು ವಿದ್ಯೆಯಲ್ಲಿ ತುಂಬ ಮುಂಚೂಣಿಯಲ್ಲಿರ್ಬೋದು, ಕೆಲವು ಕ್ರೀಡಾ ಕ್ಷೇತ್ರದಲ್ಲಿ ತುಂಬ ಮುಂಚೂಣಿಯಲ್ಲಿರ್ಬೋದು, ಇನ್ನು ಕೆಲವರು ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರ್ಬೋದು. ಅವರು ತಮ್ಮಿಂದಾದಷ್ಟು ಸಹಾಯ, ಅದು ಧನ ಸಹಾಯನೇ ಆಗಬೇಕು ಅಂತ ಇಲ್ಲ, ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವವರು ಟ್ರೈನಿಂಗ್ ಕೊಡುವ ಮೂಲಕ, ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ, ಫ್ರೀ ಎಜುಕೇಷನ್ ಕೊಡುವ ಮೂಲಕ, ಅಥವಾ ಏನಾದರೂ ವಿಷಯದ ಬಗ್ಗೆ ಜ್ಞಾನ ಶೇರ್ ಮಾಡುವ ಮೂಲಕ ಈ ಥರ ಮಾಡಬಹುದು. ಆಗ ಮಾತ್ರ ಪ್ರಧಾನಮಂತ್ರಿಯವರು ಒಂದು ಕನಸು ಕಂಡಿದ್ದಾರೆ, 2047ರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತ. ಭಾರತ ಅಭಿವೃದ್ಧಿ ಕಾಣಬೇಕು. ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ನಮಗೆ, 2047, ಇನ್ನೂ ಸ್ವಲ್ಪ ವರ್ಷ ಇದೆ. ಯಾಕೇಳಿದರೆ ಎಲ್ಲ ಕ್ಷೇತ್ರದಲ್ಲಿ ನಾವು ಇನ್ನೂ ಅಭಿವೃದ್ಧಿ ಕಾಣಲಿಕ್ಕೆ ಅಷ್ಟು ವರ್ಷ ಬೇಕು ನಮಗೆ. ಸೈನ್ಸ್, ಟೆಕ್ನಾಲಜಿ, ಮೆಡಿಕಲ್ ಫೀಲ್ಡ್, ಎಜುಕೇಷನ್ ಫೀಲ್ಡ್, ಎಲ್ಲ ಕ್ಷೇತ್ರದಲ್ಲಿ ಅಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಸ್ವಲ್ಪ ವರ್ಷಗಳು ಬೇಕು. ಆಗ ಮಾತ್ರ ಭಾರತ ನಮ್ಮ ಅಭಿವೃದ್ಧಿ ಕಾಣುವಂಥ ಭಾರತ, ಅಭಿವೃದ್ಧಿಗೊಂಡ ಭಾರತ ಆಗುತ್ತೆ. ಅದೇ ರೀತಿ ಯುವ ಜನಾಂಗಕ್ಕೆ ಕೂಡ ನಾನೀಗ ಏನೆಲ್ಲ ವಿಷಯ ಹೇಳಿದೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲ ಸಮಾಜ ಕಲಿಸ್ತದೆ ನಮಗೆ ವಿಷಯಗಳನ್ನು, ಎಲ್ಲ ಸಮಾಜ ಕೊಡ್ತದೆ. ಈಗ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಎಲ್ಲ ವಿಷಯಗಳನ್ನು ನಾವು ಹೇಳ್ತೇವೆ, ಬಟ್ ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಹಾಗೆ ಸಮಾಜೋನ್ಮುಖ ಅಭಿವೃದ್ಧಿ ಕೆಲಸದಲ್ಲಿ ಸಂಘ ಸಂಸ್ಥೆಗಳೊಂದಿಗೆ ನಮ್ಮ ಪಾಲು ಕೂಡ ಇರಬೇಕು ಅಂತ ಹೇಳ್ತಾ, ಅಶೋಕನಗರ ಯುವಕ ಸಂಘಕ್ಕೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ಪರವಾಗಿ 65ನೇ ವಾರ್ಷಿಕೋತ್ಸವಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದ. ವೇದಿಕೆಯಲ್ಲಿ ಇರುವ ಗಣ್ಯರೇ, ಹಾಗೆ ಮುಂದೆ ಕುಳಿತಿರುವ ಗಣ್ಯರೇ, ಒಂದೆರಡು ಮಾತು ಹೇಳ್ತೀನಿ. ಮೇಡಮ್ ಅವರು ತುಂಬ ಒಳ್ಳೆಯ ಮಾತು ಸಂದೇಶ ಹೇಳಿದ್ದಾರೆ. ಅದನ್ನು ನಮ್ಮ ಯುವಕರು ಸ್ವಲ್ಪ ಅಡಾಪ್ಟ್ ಮಾಡಬೇಕು. ನಾನು ಇಷ್ಟೇ ಹೇಳೋದು ನೋಡಿ, ಒಂದು 10th PUC ಆದವರು ಹುಡುಗರು ಈಗ 10th ಈಗ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅವರೆಲ್ಲ NDA ಕ್ಯಾಂಡಿಡೇಟ್ಸು ಫ್ಯೂಚರ್ದು ಎಲ್ಲ. ನೀವು ಬ್ಯಾಕ್ ಬೋನ್ ಆಫ್ ಇಂಡಿಯಾ, ನೀವು ಮುಂದೆ ಬರಬೇಕು. ಒಂದು ಅಟೆಂಪ್ಟಲ್ಲಿ ಹೋಯ್ತಂದ್ರೆ NDA ಇನ್ನೊಂದು 5 ಅಟೆಂಪ್ಟ್ ಇದೆ, ಯಾಕಾಗಬಾರ್ದು? ಸೊ ನೀವು ಈ ಥರ ಒಳ್ಳೆ ಸ್ಟೂಡೆಂಟ್ ಅವರೆಲ್ಲ ನೀವು NDA ಬರೀಬೇಕು. ನೆಕ್ಸ್ಟು ಎಲ್ಲರೂ ಒಂದೇ ಥರ ಇರಲ್ಲ, ಸ್ವಲ್ಪ ಸ್ಕೋರ್ ಕಮ್ಮಿ ಇರುತ್ತೆ. ಅಂಥವ್ರಿಗೆ ಏನಂದರೆ ಅಗ್ನಿವೀರ್ ಇದೆ, ಅಗ್ನಿವೀರ್ ಅಟೆಂಡ್ ಮಾಡಿ, 1-2 ಸಲ ಅಟೆಂಡ್ ಮಾಡಿ. ನಿಮಗೆ ನಾರ್ಮಲ್ ಏನು 10th ಏನಿದೆ ಎಕ್ಸಾಮ್ ಅದೇ ಪ್ಯಾಟರ್ನ್ ಇರುತ್ತೆ. ಅಗ್ನಿವೀರ್ ಅಟೆಂಡ್ ಮಾಡಿ, ರಿಸರ್ವೇಷನ್ ಸಿಗುತ್ತೆ. ನಾಳೆ ನೀವೇನಾದರೂ ಒಂದು 5 ವರ್ಷನೋ 7 ವರ್ಷ ನಿಮ್ಮದು ನೋಡಿ, ನೀವು ಡಿಸಿಪ್ಲಿನ್ ಇದ್ದರೆ ನಿಮಗೆ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ ಸರ್ವೀಸು. ಆರ್ಮಿಯಲ್ಲಿ ಅಗ್ನಿವೀರ್ ಯಾರು ಹೋಗ್ತೀರಿ ನೀವು ರೂಲ್ಸ್ ನಿಮ್ಮದು ಏನಿರುತ್ತೆ ಡೈಲಿ ನಿಮ್ಮದು ಡಿಸಿಪ್ಲಿನ್ ಕರೆಕ್ಟ್ ಇರಬೇಕು. ನೆಕ್ಸ್ಟ್ ಅಗ್ನಿವೀರಿಂದ ನೀವು ರಿಟೈರ್ಡ್ ಆದರೂ ಇಲ್ಲಿ ಮೀಸಲಾತಿರುತ್ತೆ. ಈಗ ನೋಡಿ, ನಾವು ಆರ್ಮಿಯಲ್ಲಿ 20 years ಸರ್ವೀಸ್ ಮಾಡಿ ನಿರಂತರ ಈಗ 2014ಇಂದ 17 ತನಕ ಒಂದು 30 ಎಕ್ಸಾಮ್ ಬರೆದಿದ್ದೀನಿ. 10 ಎಕ್ಸಾಮಲ್ಲಿ ಪಾಸ್ ಮಾಡಿ ಕಮಿಷನರೇಟಿಗೆ ಸಿವಿಲ್ ಪೊಲೀಸಲ್ಲಿ ಸೆಲೆಕ್ಷನ್ ಆಗಿದ್ದೆ, ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿದ್ದೆ. ಸೊ ಎಲ್ಲ ಕಡೆ ತುಂಬ ಇನ್ನೂ ಆಗಿದ್ದೆ. ಬಟ್ ನನಗೆ ಈಗ ಮೆಸ್ಕಾಮ್ KPSC ಥ್ರೂ ಅಸಿಸ್ಟೆಂಟ್ ಆಗಿದ್ದೀನಿ 10 ವರ್ಷ. ಯಾಕಂದರೆ ನನ್ನ ಆರ್ಮಿ ಕೋಟದಲ್ಲಿ ಸಿಕ್ಕಿರೋದು. ಅದಕ್ಕೆ ನಮ್ಮ ಏನು ಹುಡುಗರು ಇದ್ದೀರಿ, ತಮ್ಮ ಹತ್ರ ಏನು ಒಂದು ಕಳವಳಿ ಏನಂದರೆ, ನೀವು ಎತ್ತವರಿಗೆ ಒಂದು ದೊಡ್ಡ ಗಿಫ್ಟ್ ಕೊಡೋದಂದರೆ ನೀವು ಡಿಸಿಪ್ಲಿನು, ಯಾವುದು ದುಶ್ಚಟ ಎಲ್ಲ ಹೋಗಬೇಡಿ. ಸಿಗರೇಟು, ಗಾಂಜಾ, ಬೀಡಿ ಎಲ್ಲ ಬೇಡ, ಅಂಥವ್ರ ಫ್ರೆಂಡ್ಶಿಪ್ ಎಲ್ಲ ಬೇಡ. ನೀವು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕಂದ್ರೆ ನಿಮ್ಮ ಡಿಸಿಪ್ಲಿನ್ ಇರಬೇಕು, ಟೈಮ್ ಪಂಚುಯಾಲಿಟಿ ಮಾಡಬೇಕು. ಹೇಳುತ್ತಾ ನನಗೆ ಈ ಪರಿಸರದವರು ತುಂಬ ಕಮ್ಮಿ ಇದ್ದಾರೆ ನೋಡಿ. ನಾನು ಸೆಲೆಕ್ಷನ್ ಕಮಿಟಿಯಲ್ಲಿದ್ದೀನಿ ಮೆಸ್ಕಾಮಲ್ಲಿ, ಇಲ್ಲಿ ಲೈನ್ಮ್ಯಾನ್ ಇದರಲ್ಲಿ. ನಮ್ಮದು ಊರವರು ಒಬ್ಬರು ಇಲ್ಲ. ಯಾಕಿಲ್ಲ ಅಂದರೆ ಒಂದು ಭಾವನೆ ಅವ್ರಿಗೆ ಕೆಲ ಮಟ್ಟದ್ದು. ಯಾಕೆ ಲೈನ್ಮ್ಯಾನ್ ಅವನ ಮನುಷ್ಯ ಅಲ್ವಾ? ಸೋಲ್ಜರ್ ಅವ್ರಿಗೆ ನಿಮಗೆ ಗೊತ್ತಿದೆ. ನೀವು ಯಾವಾಗ ಡಿಪಾರ್ಟ್ಮೆಂಟ್ ಒಳಗಡೆ ಬರ್ತೀರಾ ಅವಾಗ ಗೊತ್ತಾಗುತ್ತೆ ಅದರದ್ದು ಏನು ಇದು. ಕರೆಕ್ಟು. ಈವನ್ ಲೇಡಿ ಅಷ್ಟೇ, ಲೇಡಿ ಲೈನ್ಮ್ಯಾನ್ಗಳಿದ್ದಾರೆ. ನೀವೇನು ಕಂಬಾತ್ತೇನು ಬೇಡ, ನೀವು ನಿಮ್ಮ ಎಕ್ಸಾಮ್ ಬರೀರಿ. ಒಂದು ಸಲ ನಾವು ಸೆಲೆಕ್ಷನ್ ಕಮಿಟಿಯಲ್ಲಿ ಇರ್ತೀವಿ, ಒಂದು ಸಲ ನೀವು ಕಂಬಾತ್ತಿದ್ರೆ ಸಾಕು. ದೆನ್ ನಿಮಗೆ ಒಳಗಡೆ ಕ್ಲಾರಿಕಲ್ ಕೆಲಸ ಕೊಡ್ತಾರೆ. 50,000 1 ಲಕ್ಷ ಸಂಬಳ ಇರುತ್ತೆ. ಡಿಪಾರ್ಟ್ಮೆಂಟ್ ಅಲ್ವಾ? ಅದಕ್ಕೆ ನೀವು ಬನ್ನಿ. 10th ಆದ ತಕ್ಷಣ ಯಾರ್ದು 10th ಈಗ ಇದುವರೆಗೆ 10th ಬೇಸ್ ಮೇಲೆ ನಾವು ಕರಿತಿದ್ದೀವಿ. 90 ಎಬೋ ಯಾರ್ದು ಇದ್ದರೆ ಅವನೊಂದು ಕಂಬ ಹತ್ತಿದ್ರೆ ಸಾಕು, ನೆಕ್ಸ್ಟ್ ಸೆಲೆಕ್ಷನ್ ಎಲ್ಲ ಇರುತ್ತೆ. ನಮ್ಮ ಊರವರು ಭಾರಿ ಕಮ್ಮಿ, ಏನಿಲ್ಲ. ನೀವು ನೋಡ್ಬೋದು, ಯಾರಾದರೂ ಇದ್ದಾರಾ? ಬರಬೇಕು ನೀವು ಡಿಪಾರ್ಟ್ಮೆಂಟ್. ಪೊಲೀಸಿಗೆ ಎಲ್ಲ ಡಿಪಾರ್ಟ್ಮೆಂಟ್ ನೀವು ಬರಬೇಕು. ಇಷ್ಟು ನಾವು ಇಲ್ಲಿ ಸನ್ಮಾನ ಮಾಡ್ತಿದ್ದಾರೆ, ಇಲ್ಲ ಎಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ ಯುವಕರಿಗೆ. ನಿಮ್ಮದು ಏನು ಗೊತ್ತಾ, ಒಂದು PUC ಆದಮೇಲೆ ಹೋಯ್ತು, ಇನ್ನು ಬೇಡ ಮಾರೆ. ನೀವು ಗಾರೆ ಕೆಲಸ ಹೋಗೋದು ಒಳ್ಳೇದಾ, ಅಲ್ಲ ಇಲ್ಲಿ ಬಂದು ಒಂದು ಡಿಪಾರ್ಟ್ಮೆಂಟ್ ಸೇರೋದು ಒಳ್ಳೇದಾ ಹೇಳಿ? ಅದಕ್ಕೆ ದಯವಿಟ್ಟು ನೀವು ಯುವಕರು ಎಕ್ಸ್ಪೆಷಲಿ ಒಂದು 10th PUC ಆದಮೇಲೆ ನೀವು ಬೋರ್ಚಿ ಮಾರೆ ಬೇರೆ ಸೈಡ್ ಹೋಗಿ ಬೇಡ, ಗ್ರ್ಯಾಜುಯೇಷನ್ ಮಾಡಿ, ಡಿಗ್ರಿ ಕಂಪ್ಲೀಟ್ ಮಾಡಿ, ಇಲ್ವಾ ಅಗ್ನಿರು ಹೋಗಿ, ಏರ್ಫೋರ್ಸ್, ನೇವಿ ಏನಾದರೂ ಒಂದು ಹೋಗಿ. ಆಮೇಲೆ ಯಾವುದು ಆಗೋದಿದ್ರೆ ಮತ್ತೆ ನೋಡೋಣ. ನೀವು ಮಧ್ಯದಲ್ಲೇ ಡಿಸ್ಕನೆಕ್ಟ್ ಮಾಡಬಾರ್ದು ಇದನ್ನು. ಸೊ ಎಲ್ಲರೂ ಈ ಭಾಗದಿಂದ
ಮೆಸ್ಕಾಮ್ ಅಂದರೆ KEB ಆಗಲಿ, ಆರ್ಮಿ ಆಗಲಿ, ಏರ್ಫೋರ್ಸ್ ಆಗಲಿ, ಡಿಪಾರ್ಟ್ಮೆಂಟ್ ಪೊಲೀಸ್ ಆಗಲಿ ಎಲ್ಲ ಸೇರಬೇಕಂತ ಹೇಳ್ತಾ ನಮಗೆ ಇಲ್ಲಿ ವೇದಿಕೆಗೆ ಅವಕಾಶ ಮಾಡಿದ ಧನ್ಯವಾದ. ಹಾಗೆ ವೆಂಕಟೇಶ್ ಸರ್ ಇದ್ದಾರೆ ನಮ್ಮದು ಆಲ್ರೆಡಿ ಹಿರಿಯರು, ಅವರೊಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಿ. ಮತ್ತು ಶ್ರೀನಿವಾಸ್ ಸರ್ ಮತ್ತು ಈ ನಮ್ಮ ಯುವಕ ಮಂಡಲ ಇದಿದೆ, ಅದಕ್ಕೆ ನಾವು ಚಿರಋಣಿ ಆಗ್ತೀನಿ. ಜೈ ಹಿಂದ್. ಯುವಕ ಸಂಘದ ಈ ಒಂಜಿ 75ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಈ ಒಂದು ಪೊರ್ಲಕಂಡದ ವೇದಿಕೆದ ಅಧ್ಯಕ್ಷ ಸ್ಥಾನ ವಹಿಸಿನಂಚಿನ ಈ ಒಂದು ಯುವಕ ಸಂಘದ ಅಧ್ಯಕ್ಷರಾಯಿನ ಜಯರಾಮ್ರೆ ಅಂಚೆನೆ ವೇದಿಕೆಡು ಪುನಃ ಮಾತಾ ಗಣ್ಯರೇ ಮಾತೆರ್ಲ ಇನ್ನಿತ ವೇದಿಕೆ ದುಂಬು ತುಂಡು ಸೀಟ್ ಖಾಲಿ ಖಾಲಿ ತೋಜುಡು ಮಾತೆರ್ಲ ಕಾತೊಂದು ಪುಂಡದ ಬಂಡ ನಾಟಕ ಎತ್ಪಡ್ತು ಶುರು ಆಪಣೊಂದು ಅಂಡ ಇತ್ತೆ ವೇದಿಕೆಡು ಈ ಒಂಜಿ ಕಾರ್ಯಕ್ರಮ ಪುನಂಚಿನ ಗಣ್ಯರು ಪನ್ಲೆಕನೆ ನಮ್ಮ ಜೋಕ್ಲೇನು ಬುಲೆಪವ ಖಾಲಿ ವಿದ್ಯೆ ಮಾತ್ರ ಐತೊಟ್ಟಿಗೆ ಇನಿ ನಿಕುಲು ತುಯ್ಯಾರು ವಿದ್ಯೆದೊಟ್ಟಿಗೆ ಸ್ಪೋರ್ಟ್ಸ್ ಉಡುಪುನ ಜೋಕ್ಲೆಲ್ಲ ಇನಿ ಸನ್ಮಾನ ಮಂತೇರು ಜೋಕ್ಲೆ ಖಾಲಿ ಒಂಜಿ ವಿದ್ಯೆ ಯಾವಂದು ಐತೊಟ್ಟಿಗೆ ಈ ಕ್ರೀಡಾ ಕ್ಷೇತ್ರದ ಬೋರ್ಡು ಆತೆ ಅತ್ತು ಬೇತೆ ನಮ್ಮ ಶಿಕ್ಷಣದೊಟ್ಟಿಗೆ ಇನಿ ಮೇಡಮ್ ಪನ್ಲೆಕನೆ NSS ಅವಾರ್ಡ್ ಅತಡ ಕಾಲೇಜಿಡ ಹೈಸ್ಕೂಲ್ ಪುನಃ NCC ಅವಾರ್ಡ್, ಸ್ಕೌಟ್ಸ್ ಅವಾರ್ಡ್, ಗೈಡ್ಸ್ ಇಂಚಿನ ಮಾತ ಬೇತೆ ಕಾರ್ಯಕ್ರಮ ಸೇರಣ ಮಾತ್ರ ಆಕಳು ದುಂಬಾಗಿ ಇನಿ ದೇಶ ಪ್ರೇಮ ಪುಟ್ಟುಂಡು ದೇಶ ಪ್ರೇಮದೊಟ್ಟಿಗೆ ಇನಿ ಸನ್ಮಾನದ ನಂಜಿನ ಮೇರೆ ಪ್ರವೀಣ್ ಕೋಟೆ ಅಂತ ಪನ್ಲೆಕನೆ ಅಕಲು ಅಗ್ನಿವೀರ ಹತ್ರ ಓವಣ್ಣ ದೇಶದ ಯೋಧರ ಸೇರ ಅವಕಾಶ ಉಂಡು. ಆ ದೇಶದ ಯೋಧರ ಆತೆ ಹತ್ತು ಐದು ಬೊಕ್ಕ ಬೇತೆ ಇಲಾಖೆಡು ಉದ್ಯೋಗಗಳ ಅನುಕೂಲ ಆಪಣ ಬಾತೇರನ್ ಬಂಡೇರು ಕೇವಲ ಆತೆ ಹತ್ತು ಇನಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತುಳುಂದಾಂಡ ಬೇತೆ ಒಂಜಿ ಸರ್ಕಾರಿ ಉದ್ಯೋಗ ಏರುಳ್ಳೇರ್ಕೆಂಡ ಏರ್ಲ ಇಜ್ಜೇರು ದಾಯಗ ಆತನ ಬಂಡ ನಾವು ಮಾತೇರ್ಲ ಇಂಜಿನಿಯರಿಂಗ್ ಡಾಕ್ಟರ್ ನುವೆ ಐತನೇ ಪಿರವ ಪೋಂದುಲ್ಲ ಹೊರತು ಐತೊಟ್ಟಿಗೆ ಬೇತೆ ಒಯ್ಕಲ ಇಜ್ಜ ಅಂಡ ಯಾನತು ಒಂದುಲ್ಲ ಇನ್ನು ಏತೋ ಬೈದಿನ IAS ಅತಡ IPS ಅಧಿಕಾರನ ತುಂಡ ಅಕುಲ್ಲ ಇಂಜಿನಿಯರಿಂಗ್ ಮಂದಾದ IAS IPS ಮಂದಿನ ಕುಲೆ ನಾನು ದಾಯಗ ಬಂಡ ಎಂಗ್ಲ ಸಹಕಾರಿ ಸಂಘಡು ಸುಮಾರು 7-8 ವರ್ಷ ಎಂಗ್ಲು IAS ಕೇಸ್ದ ಬಗ್ಗೆ ಕೋಚಿಂಗ್ ಕೊರೊಂದಿತ್ತ ಅಂಡ ಲಾಸ್ಟ್ಗಾನಾಗ ಫೈನಲ್ಗಾನ ವಾಜೋಕುಲೈಕ್ ದುಂಬರ್ರೇಕೆ ಏನೊಂದಿಜ್ಜ ಎಂಗ್ಳು ಕಾಲೇಜಿಗೆ ಕಾಲೇಜಿಗೆ ಪೋದ್ಲ ಐತ ಬಗ್ಗೆ ಒಂಜಿ ಅರಿವು ಮೂಡಿನ ಕೆಲಸ ಮಂತ ಆಂಡಲ ಮೂಲು ದಕ್ಷಿಣ ಕನ್ನಡ ಜಿಲ್ಲೆಡ್ ಏರೆಗ್ಲ ಸರ್ಕಾರ ಉದ್ಯೋಗ ಬುರ್ಚಿ ಸರ್ಕಾರ ಉದ್ಯೋಗ ಬೇತೆ ಉದ್ಯೋಗ ಬೊಡ್ಡ ಕಾಸು ಕೊಡದು ಬೋರ್ಡ್ ಸೇರ ತಯಾರು ನಮ್ಮ ಅರ್ಹತೆ ಇಡತ್ತು ದಾಯ ಪನೊಂದಿಲ್ಲ ಬಂಡ ಇನಿ ಉದ್ಯೋಗ ಆತೆ ಹತ್ತು ಬೇತೆ ಉದ್ಯಮ ಕ್ಷೇತ್ರ ತುಂಡಲ್ಲ ನಮ್ಮ ಜೋಕ್ಲೆನ್ ತುಯ್ಯಂದಾಂಡ ಇನಿ ಬಂಗಾತಿನ ಏರೆಗಿಂದ ಬಂಡ ಅಪ್ಪೆಮ್ಮಗೆ ಪೊಣ್ಣುಲು ಕಲ್ಪೇರು ಆನುಲು ಕಲ್ತೊಂದಿಜ್ಜೇರಿ ದಾಯ ಪನ್ಪೇಂಡ ಎಂಕ್ಲನ ಒಂಜಿ ಸಹಕಾರಿ ಸಂಘಟ ತುಂಡಲ್ಲ ಇನಿ ಎಂಕ್ಲೆ ದಿಕ್ಕುನು ಎಂಕ್ಲ ಸಂಸ್ಥೆಡು 95% ಪುಂಜೋಲೆ ಉಳ್ಳೇರು ಆಂಜೋಲ್ ಬೇಲೆ ಬೇರೆ ರೆಡಿಜೇರು ಬಂಡ ಕಲ್ತು ದುಪ್ಪುಜೇರು ಆತೆ ಆ ನಿಟ್ಟಿಡು ಯಾನ್ ಈತೆ ಪನ್ಪನು ಆನುಲ್ಲ ಅದೇ ರೀತಿ ವಿದ್ಯೆಡ್ ಹತ್ರ ಬೇತೆ ಕ್ಷೇತ್ರ ಇನ್ನಿತೆ ಪನ್ಲೆಕ್ಕನೆ ಇನಿ ಅಗ್ನಿವೀರ ಅವಾರ್ಡ್ ಹತ್ರ ಬೇತೆ ಕ್ಷೇತ್ರ ಪೋದು ದುಂಬತ್ತದ ಇನಿ ದೇಶ ಪ್ರೇಮದ ಚುಕ್ಕಾಣಿ ಪತ್ತೋಡು ಆತೆ ಹತ್ತು ಇನಿ ಯುವಕ ಸಂಘದ ಬಗ್ಗೆ ಪರ್ಪುಂಡು ದಾಂಡ ಇನಿ ಅಕಡೆ ಗಣ್ಯರು ಪನ್ಲೆಕ್ಕನೆ ಯುವಕರು ಮೂಲ ತೋಜ್ಜೇಡಲ ಪ್ರಾಯದ ಕುಲ ಅಂಡಲ ಅಕಲು ಯುವಕರ್ಲಕ ಬೇಲೆ ಮನ್ಪುನ ಸಂಸ್ಥೆ ಅಶೋಕನಗರ ಯುವಕ ಮಂಡಲ ದಾಯ ಪನ್ಪೆ ಬಂಡ ಅಕ್ಲ ಪ್ರಾರ್ಥನೆಲ್ಲ ಹುರುಪು ಹೆಂಚೊಂಡು ಬಂಡ ಒವೇ ಒಂಜಿ ಕಾರ್ಯಕ್ರಮ ಮನ್ಪುಂಡು ದಾಂಡ ಅಕ್ಲು ಮಾತೆರ್ಲ ಒಟ್ಟಿಗೆ ಅದು ಬರ್ಪೇರು ಯಾನ್ ಏತೋ ಸರ್ತಿ ಬಂದು ನಿಕ್ಲು ಒವೇಂಜಿ ಕಾರ್ಯಕ್ರಮ ಹಾಪುಂಡಲ್ಲ ಎಂಕುಲ್ಲ ನಿಕ್ಲೊಟ್ಟಿಗೆಲ್ಲ ಅದರ ಆರೋಗ್ಯ ಶಿಬಿರ ವಾಡು ಬೇತೆ ಎಂಕುಲು ಬಂಡ ಎಂಕ್ಲ ಸಂಸ್ಥೆ ಒಂಜಿ ನೂತ ಚಿಲ್ಲರಿ ಆರೋಗ್ಯ ಶಿಬಿರ ಅಂತ ನಿರಂತರವಾದ ಆವಂದೇ ಎಪ್ಪುಂಡು ತಿಂಗಳೊಂಜಿ 2-3 ಆರೋಗ್ಯ ಶಿಬಿರ ಎಂಕ್ಲ ಸಂಸ್ಥೆದ ಮೂಲಕ ಹಾಪುಂಡು ಕರಿನ ಒಂಜಿ ತಿಂಗಳದು ಮೂಲೆ ಒಂಜಿ ಸಂಜೀವಿನಿ ಆರೋಗ್ಯ ಕೇಂದ್ರದ ಮೂಲಕ ಕಣ ಇರ್ಬೇಕು ನಿಖಲ್ನ ಆರೋಗ್ಯ ಶಿಬಿರ ಅಂಡು ಇನಿ ಶಾಲೆಗೆ ಎಂಕ್ಲು ಪೋದು ಅವ್ಲ ಆರೋಗ್ಯ ಶಿಬಿರ ಉಂಟು ದಯಾಗಿಂದ ಬಂಡ ಜೋಕ್ಲಿಗೆ ಬೆಡ್ ಗ್ರೂಪ್ ಮನ್ಪೊಂಡ ಸರ್ಕಾರದ ವ್ಯವಸ್ಥೆ ಇತ್ತನಲ್ಲ ಕೆಲವೊಂಜಿ ಸ್ಕೂಲ್ಡ್ ಐತ ವ್ಯವಸ್ಥೆ ಆವೊಂದಿಜ್ಜಿ ಈ ನಿಟ್ಟಿಡು ಬೇತೆ ಸಾಮಾಜಿಕ ಕ್ಷೇತ್ರ ಓಣ್ಲ ಅಗತ್ಯ ಎತ್ತನ ಹತ್ರ ಇನಿ ವಿದ್ಯಾರ್ಥಿಗಳಿಗೆ ಇಂಜಿನ ಪ್ರೋತ್ಸಾಹ ಕೊರಿಯಾರ ಐತೊಟ್ಟಿಗೆ ನಿರಂತರವಾದುಲ್ಲ ಹತ್ರ ಕಲಿಕೇಡು ಜಿಂಜ ಹುಷಾರಿತ್ತಿನ ಜೋಕುಲು ದುಂಬಾಗಿ ಆಕಳು IAS ಅವಾರ್ಡ್ KS ಅಂಜಿನ ಉದ್ಯೋಗ ಪಪ್ಪನ ಅವಕಾಶ ಎತ್ತನ ದಾಂಡ ಐಕ ಎಂಕ್ಲ ಸಂಸ್ಥೆ ನಿರಂತರವಾದ ಸಹಕಾರ ಕೊಡೊಂದುಂಡು ಅಂಜಿನ ಜೋಕುಲಿತ್ತಿನ ಪ್ರೋತ್ಸಾಹ ಎಂಕ್ಲು ಕೊರಪ ಐತೊಟ್ಟಿಗೆ ಅವಕ್ಕೆ ಬೋಡಾಪನ ಸಂಸ್ಥೆದೊಟ್ಟಿಗೆ ಎಂಕ್ಲು ಟೈಅಪ್ ಮಂತುಲ್ಲ ಐತ ಸಹ ಒಂಜಿ ಬೆನಿಫಿಟ್ ಮಾತೆರ್ಲ ಪರಪ್ಲಕ್ಕೆ ಅವಾರ್ಡ್ ಪನೊಂದು ಈ ಒಂದು ಕಾರ್ಯಕ್ರಮ ಏನ್ಲೆತ್ತದು ಈ ಒಂದು ವೇದಿಕೆ ಕುಳ್ಳರ ಅವಕಾಶ ಕೊರೋಣ ಈ ಒಂದು ಸಂಘದ ಮಾತಾ ಪದಾಧಿಕಾರಿಗಳ ವಂದನೆ ಮಂತೊಂದು ನಿಖಲ್ ನಿಜೇನೆ ನಿಖಲ್ನ ಕೆಲಸ ಕಾರ್ಯ ಮುಂದುವರಿಯಾಡು ಇನ್ನು 75 ವರ್ಷ ನಿಟ್ಟಲ್ಲ ಮಾತೆರ್ಲ ಈ ಒಂದು ಹಿರಿಯ ಸದಸ್ಯರನ್ನ ಉಪ್ಪಲೆಕ್ಕೆ ಅವಾರ್ಡ್ ಪನೊಂದು ಮಾತೆರ್ಲ ಧನ್ಯವಾದ ಕೊನೆ ನಡು ಪಾತ್ರ ಮುಗಿಸೋ ಧನ್ಯವಾದ. ಅರುಣ್ ರೋಡ್ರಿಗಸ್ ಮೆರೆಯರ್ದು ರಡ್ಡು ಪಾತೆರ 6.5 ದಶಕಗಳ ಸುದೀರ್ಘ ಪಯಣ, ಸುದೀರ್ಘ ನಿಸ್ವಾರ್ಥ ಸೇವೆಯ
ಸಂಕೇತ. ಹೆಮ್ಮೆ ಮತ್ತು ಹೆಗ್ಗಳಿಕೆ ಹೊಂದಿದ ಅಶೋಕನಗರ ಯುವಕ ಮಂಡಲದ ಬಗ್ಗೆ ನಾನು ಏನು ಮಾತಾಡಲಿ. ನಮ್ಮ ಕಾರ್ಯದರ್ಶಿಯಾದ ಶ್ರೀನಿವಾಸ್ ಅವರ ಸ್ಫೂರ್ತಿ ಮತ್ತು ಉತ್ಸಾಹ ಮತ್ತು ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ದ ಎಲ್ಲ ವೈವಿಧ್ಯಮ ಕ್ಷೇತ್ರಗಳಲ್ಲಿ ಅವರನ್ನು ಸನ್ಮಾನ ಮಾಡಿದ ಶಿಸ್ತು ಮತ್ತು ಸಂಕೇತಗಳನ್ನು ನೋಡುವಾಗ ನಾವು ಈ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳಿಂದ ಹಲವು ಶಿಸ್ತಿನ ಮತ್ತು ಕಲಿಬೇಕು ಅಂತೇಳಿ ಆಶಿಸುತ್ತಿದ್ವಿ. ನಾನು ಕೂಡ ಸಕ್ರಿಯವಾಗಿ ಕೆಲವು ಸಂಘಗಳ ಸದಸ್ಯ ಮತ್ತು ಆದರೆ ಅಶೋಕನಗರ ಸಂಘದ ಈ ಹಿರಿಮೆ ಮತ್ತು ಹೆಗ್ಗಳಿಕೆ ವನ್ನು ಗಮನಿಸಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಇದೇ ಪ್ರೇರಣೆಯಿಂದ ಹಲವು ಯುವಕ ಸಂಘಗಳು ಈ ಪರಿಸರದಲ್ಲಿ ಹುಟ್ಟಿದ್ದೇವೆ ಅಂತೇಳಿ ನಾನು ಹೇಳಲು ಬಯಸುತ್ತೇನೆ. ಅವರ ಆಯೋಜಿಸಿದ ಎಲ್ಲ ಕಾರ್ಯಕ್ರಮದಲ್ಲಿ ಉತ್ತಮ ಸಮಾಜ ನಿರ್ಮಾಣವಾಗಲಿ, ಸಮಾಜಿನಲ್ಲಿ ಒಗ್ಗಟ್ಟಿರಲಿ ಎಂದು ಆಶಿಸುತ್ತಾ ಇನ್ನೂ ಹಲವು ವರ್ಷಗಳು ಅವರ ಕಾರ್ಯಚಟುವಟಿಕೆಗಳು ಹೀಗೆ ಸಾರಿಲಿ, ಸಮಾಜದಲ್ಲಿ ಹರುಷವನ್ನು ತುಂಬಲಿ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ಗೌರವ ಅಭಿನಂದನೆಗಳನ್ನು ಸ್ವೀಕರಿಸಿದ ಗಣ್ಯರಿಗೂ ಅಭಿನಂದನೆಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವೀರಪ್ಪ ಪೂಜಾರಿ ಚಾವಡಿಗೆ ಆಂಟಿ ಅಂಕಲ್ ಲೆತೊಂದು ಬತ್ತಿನ ಲಯನ್ ಕಿಶೋರ್ ಶೆಟ್ಟಿ ಮೆರೆಡ್ದು ರಡ್ಡು ಪಾತೆರ ಸುರುಕಾದ ಕಟೀಲ್ ದಪ್ಪೆಗೆ ಅಡ್ಡ ಬರೊಂದು ವೇದಿಕೆ ಇತ್ತಿನ ಮಾತಾ ಗಣ್ಯರಡ ಅನುದೆತ್ತೊಂದು ವೇದಿಕೆದ ಎದುರುಡುಪುನ ಕಲಾಭಿಮಾನಿರೇ, ಕಲಾ ಪೋಷಕರೇ, ಕಲಾವಿದರೇ. ಸುಮಾರು 25 ವರ್ಷದ ಶುರು ಆಯ್ನ ಈ ಒಂದು ಅಶೋಕನಗರ ಯುವಕ ಸಂಘ ಇನಿ 25ನೇ ಪುಟ್ಟು ಪರ್ಬನ್ನು ಆಚರಿಸೊಂದುಂಡು. ನನ್ನ 10 ವರ್ಷಡು 75ನೇ ಒಂಜಿ ಮಲ್ಲ ಅವು ಒಂಜಿ ಗಡು 75 ವರ್ಷದ ಒಂಜಿ ಗಡು ಭಾರಿ ಪೊರ್ಲುಡು ಆವಡ ಆ ಒಂಜಿ ಕಾರ್ಯಕ್ರಮಡು ಇಂಕುಲು ಮಾತೆರ್ಲ ಒಂಜಿ ಭಾಗವಹಿಸಿನ ಒಂಜಿ ಅವಕಾಶ ನಾನು ದೇವರ ಇಂಕಲೆ ಕಲ್ಪಿಸದ ಕೊರಡು ಬಂದಿದೆ ಅನ್ಸುರುಡು ದೇವರ ನಟೊಂದುಲ್ಲೆ. ಅಶೋಕನಗರ ಫ್ರೆಂಡ್ ಸರ್ಕಲ್ ಹೆಂಗೆ ಸಾಧಾರಣ 1990ನೇ ಇಸವಿಡು ಐದು ದುಂಬೆ ಏನು ಬರೊಂದಿತ್ತೆ 80ನೇ ಇಸವಿಡು ದಿಂಚಿ ಅಶೋಕನಗರದ ಪರಿಸರದ ಬಗ್ಗೆ ಹೆಂಗೆ ಗೊತ್ತುಂಡು ಅಂಚನೆ ಆಯ್ತ ಅಶೋಕನಗರ ಯುವಕ ಸಂಘದ ಮಾತ ಸಾಧಾರಣ ಇತ್ತಪ್ಪನ ಮಸ್ತ್ ಮಾತ ಕಲಾ ಮೆಂಬರ್ನ ಕಲಾ ಪರಿಚಯ ಹೆಂಗುಂಡು ದಾಪಂಡ ಒಂಜಿ ಲೆಕ್ಕುಡು ಹೆಂಗೊಂಜಿ ಯಾನು ಕೊಡಿಯಲ್ ಬೈಲ್ ಆಂಡಲ್ಲ ಹೆಂಗೆ ಒಂಜಿ ರಡ್ಡನೆ ಇಲ್ಲದಲಕ್ಕೆ ಯಾನು ಒಂಜಿ ಟೈಮ್ ಮಾಡಿ ಯಾನು ಮೂಲೆ ಭಾರಿ ಒಂಜಿ ಮಸ್ತ್ ವರ್ಷ ಮೂಲೆ ನನ್ನ ಬಿಸ್ನೆಸ್ ಮಲ್ತೊಂದಿತ್ತು ಅಂಚದ ಮಾತೇನಲ್ಲ ಹೆಂಗೆ ಒಂಜಿ ಪರಿಚಯ ಉಂಡು. ಇನ್ನು ರಡ್ಡು ಜನಗಳಿಗೆ ಸಮಾಜ ಸೇವೆ ಮಲ್ತಿನ ಸತೀಶ್ ಮುಡಾರೆ ಅಂಚನೆ ಸತೀಶ್ ಹೀರ ಮಕ್ಕಳೇನು ಸನ್ಮಾನ ಮಲ್ತಾರೆ. ನಿಜವಾದ್ಲ ಭಾರಿ ಒಂಜಿ ಎಡ್ಡೆ ಕೆಲಸ ದಾಯಪಂಡ ಹಾಕು ಸಮಾಜಗೂ ಮಸ್ತ್ ಗೊತ್ತಿತ್ತದ ಗೊತ್ತಿಜ್ಜಂದ ನಿಕಳೆ ಗೊತ್ತುಪ್ಪ ಅಂದ್ರೆ ಆಂಡ ಸತೀಶ್ ಆಳುವೆ ಮುಡಾರೆ ಅದ್ರ ಬಗ್ಗೆ ನಿಕಳೆಗೆ ಏನು ಪನ್ನೋಡಂದಿಜ್ಜಿ ಮಸ್ತ್ ಆರು ದೇವಸ್ಥಾನ ಆವಡು ಜೋಕುಲೆಗೆ ಆವಡು ಮಸ್ತ್ ಜನಕ್ಕೆ ನಿರಂತರವಾದ ಅರ್ನ ಒಂಜಿ ಸೇವೆನ ಮಲ್ತೊಂದುಲ್ಲೆ ಐಟಿ ದಾಲ ಆರು ಒಂಜಿ ಹಿಂಗೆ ಪ್ರತಿಫಲ ಆಪ್ಷೆ ಇಜ್ಜಂದೆ ಆರ್ನಂಜಿ ಅಪ್ಪೆ ಅಮ್ಮನ ಸವಿ ನೆನಪು ಗಾತ್ರ ಮಸ್ತ್ ಅದಕ್ಕೆ ಈ ಸಮಾಜವು ಕೊಡುಗೆ ಕೊಡ್ತೀರಿ. ನಿಜವಾದ್ಲ ಅವರಿಗೆ ಸನ್ಮಾನ ಆಯ್ನ ಅದ್ರ ಒಂಜಿ ಹುಟ್ಟು ಸನ್ಮಾನ ಆಯ್ನ ಭಾರಿ ಮಲ್ಲ ಒಂಜಿ ಎಡ್ಡ ಬೇಲೆ ನಿಂಕು ಮಲ್ತಾರೆ ಅಂಚೇನಿ ಸತೀಶೀರ ಎಂಕಲ್ನ ನಾಟಕ ಕಾವಡು ಎಂಕಲ್ನ ಪ್ರತಿ ಒಂಜಿ ಕಡೆ ಎಂಗಳಿಗೆ ಮಸ್ತ್ ಅದು ಎಂಕಲ್ನ ಬೆರಿ ಸಹಾಯ ಮಲ್ತದೆ ಎಂಗಳಿಗೆ ಪೇಪರ್ ಬೋಡಾಯನಕ ಪಬ್ಲಿಸಿಟಿ ಕೊಡ್ದು ಎಂಗಳಿಗೆ ಮಸ್ತ್ ದುಂಬುಕೊನಿದ್ದೀರಿ ಅರೆಗಳ ಮಲ್ತಿನ ನಿಗಳು ಭಾರಿ ಒಂಜಿ ಎಡ್ಡೆ ಕೆಲಸ ಮಲ್ತಾರೆ ಆಯ್ತು ಜೊತೆ ಜೋಕುಲೆಗೆ ಅಕನ ಪ್ರತಿಭೆಯನ್ನು ಗುರುತಿಸೋದು ಅಕನ ವಿದ್ಯೆಯನ್ನು ಗುರುತಿಸೋದು ಭಾರಿ ಪೊರ್ಲುದ ಸನ್ಮಾನ ಮಲ್ತಾರೆ ಇಂಚ ಸನ್ಮಾನ ಮಲ್ತಾರೆ ಬಂದಾನ ಖಂಡಿತವಾದ ಜೋಕುಲಿಗೆ ಸನ್ಮಾನ ಆವನ್ನ ಜೋಕುಲು ಎಡ್ಡೆ ಕಲ್ತೊಂದಿದ್ದ ಜೋಕುಲು ನಾಳೆ ಆಗ ಕಲ್ತದ ಈ ಒಂಜಿ ವೇದಿಕೆ ಎಂಗ್ಳಿಗೆಲ್ಲ ಸನ್ಮಾನ ಆವಡು ಪಂಪಿನ ಒಂಜಿ ಇರಾದೇನು ದಿಯಾರು ಬಂದಾನ ಖಂಡಿತವಾದ ನಿಕಲ ಕೆಲಸ ಖಂಡಿತ ಒಂದು ಎತ್ತನು ಇನಿ ದೀಪ್ತಿ ಆವಡು ಪ್ರವೀಣ್ ಕೋಟ್ಯಾನ್ ಆವಡು ಎಡ್ಡೆ ಒಂಜಿ ಸಮಾಜದ ಬಗ್ಗೆ ನಿಕಲಿಗೆ ಸಂದೇಶ ಕೊರಿಯರು ನಿಜವಾದ ಅವನಿಗಳು ಪಾಲಿಸಾರ ಪಂಡಾಣ ಐಟಿ ನಿಜವಾದ ಐಟಿ ನಮ್ಮ ಅಪ್ಪ ಅಮ್ಮನ ಕಲ ಕೆಲಸ ಮಸ್ತ್ ಉಂಡು ಅಕ್ಕಲು ಜೋಕುಲಿಗೆ ಪ್ರೋತ್ಸಾಹ ಕೊರೊಂದು ಜೋಕುಲು ತಪ್ಪು ದಾರಿಗೆ ಪೋನ್ಲಕ ಅಕ್ಕನ ಬಗ್ಗೆ ಗಟ್ಟಿ ಆಯ್ನ ನಿರ್ಧಾರ ತೆತ್ತೊಂಡಾರ ಬಂಡ ಖಂಡಿತವಾದ ಸಾಧ್ಯ ಉಂಡು. ಇನಿ ಪಾತೆಲ್ಲ ಬಂಡೇರಿ ಅಶೋಕನಗರ ಯುವಕ ಸಂಘ ಕ್ಲಬ್ಗೆ ಸೇರಲೆ ಬಂಡಿ ಕೂಡಲೇ ಅಪ್ಪ ಅಮ್ಮನಗಳು ಕ್ಲಬ್ಬು ಬೊರ್ಚಪ್ಪ ಅವ್ಲು ಪೂರ ಅಕ್ಕಲು ಬೊರ್ಚನ್ನ ಅವ್ರ ಪೇರು ಅವ್ಲು ಕುಲ್ಲೊಂದು ಅಂಚ ಮಲ್ಪೇರು ಇಂಚ ದಾಲೆಜ್ಜಿ ಕ್ಲಬ್ದ ಉಲಾಗಿ ಬತ್ತಿ ಕೂಡಲೇ ಮಾತೆಲ್ಲ ಒಂಜಿ ಬಾಕಿ ದಾಖಲೆಗೆ ಪೂರ ಉಂದುಂಡು ಇಂಜಿನ
ಅಕಡೆ ಒಂಜಿ ಕೂಡ್ಯಾರ ಒಂಜಿ ಜಾಗೆ ಉಂಡು ಬಾಕಿ ಧರ್ಮದ ನಮ್ಮ ಧರ್ಮದ ಕೂಡ್ಯಾರ ನಮ್ಮ ದೇವಸ್ಥಾನ ಕೂಡ್ಯಾರ ಆಪುಜಿ ಇಂಚನೆ ಯುವಕ ಸಂಘ ಅಂಚನೆ ದಾದಾನ ಮಂದಿರ ಇಂಚೆ ಬರ ಇತ್ತಂಡ ವಾರ ಗೊರನ ಒಂಜಿನ ದಿನಾಲ ಬರ್ತದೆ ನಾವು ಏರಿಗೆ ಕಷ್ಟ ಉಂಡು ಏರಿಗೆ ದಾದಾಂಡಲ ಸಮಸ್ಯೆ ಉಂಡ ಅಕಲ ಸಮಸ್ಯೆನ ಪರಿಹಾರ ಮಲ್ಪರೆ ಒಂದು ಎಡ್ಡ ಜಾಗೆ ಬಂಡ ಕ್ಲಬ್ಬು ಅಂಚೆ ಮಂದಿರ ಬರ ಇತ್ರ ಬಂಡನ ಖಂಡಿತವಾದ ನಮ್ಮ ಕುಲ್ಲ ನಮ್ಮ ಕಲ ಪಾಪೊಡಿತ್ತಿನ ಕಲೇನು ಮಿತ್ತಿದೇರ್ಪುಣ ಅಂಚಿನ ಕೆಲಸವನ್ನು ನಮ್ಮ ಮಲ್ಪರೆ ಆಪುಣು ಪನ್ಪಿನೇನು ಈ ಸಮಯದ ಪನೊಂದು ಇನಿ ಒಂಜಿ ವೇದಿಕೆ ಈ ಗಣ್ಯರನೊಟ್ಟಿಗೆ ಎಂಕಿಲ ಒಂಜಿ ಕುಲ್ಲುನ ಅವಕಾಶ ಮಲ್ತುಕೊರ್ನ ಅಶೋಕನಗರ ಯುವಕ ಸಂಘದ ಅಧ್ಯಕ್ಷರಾಯನ ಜಯರಾಮ ಅಂಚನೆ ಮಾತ್ರ ಸದಸ್ಯರೇಗಳ ಸೋಲೈತದ್ದು ಸ್ವಲ್ಪ ಸಂದ ಒಂದು ಎರಡು ಬಾತ್ಯರ ಉಂದಾವೆ. ಜೈ ಹಿಂದ್, ಜೈ ಕರ್ನಾಟಕ. ನಿಖಲ ಕಂಡೆ ಎದುರು ತೋಜೊಂದುಂಡು ಅದೃಷ್ಟ ಚೀಟಿ ದೈದಿ ನಕಲು ಸ್ಕೂಟರ್ ಎಂಕ ದಿಕ್ಕೊಡ ಅರೆಗೆ ದಿಕ್ಕೊಡ ಮೇರೆಗೆ ದಿಕ್ಕೊಡ ಅಂತ ಕಾತೊಂದುಲ್ಲೇರಿ ಆಯ್ತಾ ಕೆಲಸ ನಿತ ಮುಲ್ಪ ಮಲ್ತೊಂದಲ್ಲ. ಅದೃಷ್ಟ ಚೀಟಿಯ ಫಲಿತಾಂಶ ಪ್ರಕಟ ದಯ ಮಲ್ತದ್ದು ಚಾವಡಿ ಹಿಡಿತೇನೆ ಮಾತ ಬೆನ್ನಿರಲ್ಲ ಎಂಕ್ಲೆ ಸಹಾಯ ಮಲ್ಪಡು ಸುರುಕಾದು ಅದೃಷ್ಟ ಪರೀಕ್ಷೆನು ಇನ್ನಿತ ಲೇಸ್ದ ಬಿನ್ನೇರಾಯನ ಚಿತ್ತರಂಜನ್ ಈರು ಸುರುತ ಪ್ರಕಟಣೆ ಈರು ಫಸ್ಟ್ ಪ್ರೈಸ್ ಸ್ಕೂಟರ್ ಸುರುತ ಇನಾಮು ಸ್ಕೂಟರ್ ₹20 1 ಲಕ್ಷ ಮುಟ್ಟದ ಸ್ಕೂಟರ್ ಏರ್ನ ಪಾಲ್ಗೆ ಅದೃಷ್ಟ ಉಂಡು ಬಣ್ಣದ ಏರಿಯಾಗಳು ಗೊತ್ತುಜಿ ಚಿತ್ತಣ್ಣ ಈರೆ ಬತ್ತ ನಂಬರ್ನ ಬಲ್ಲೆ ಬಲ್ಲೆ ಇಡಬಲ್ಲೆ ಈರೆ ಬಲ್ಲೆ ಈಜಿ ಜಾರೆ ಬನ್ನೋಡು 02863 02863 0283 ಫಸ್ಟ್ ಪ್ರೈಸ್ ಏರ್ಲ ಉಳ್ಳರ ಇತ್ತನೆ ಬರ ಇತ್ತನೆ ಬರ್ಪ ಈಗ ಹಿರಿಯದು ರೆಡ್ಡನೆ ಇನಾಮು ವಾಷಿಂಗ್ ಮಿಷಿನ್ ಐಕಲ ₹20 ಲಕ್ಕಿ ನಂಬರ್ 1511 1511 ಇದು ಒಂದು ಎರಡನೇ ಬಹುಮಾನ. ಮೂಜನೆ ಇನಾಮು ದೀಪ್ತಿ ಶೆಟ್ಟಿ ಒಟ್ಟಿಗೆ ಮೂಜನೆ ಬಹುಮಾನ ಒಂದು ಗ್ರೈಂಡರ್ ಅತ್ತ ಗ್ರೈಂಡರ್ ತಿಕ್ಕುನ ಮಲ್ಲತ್ತ ಬಟ್ ಅದೃಷ್ಟಶಾಲಿ ಅನ್ ಪನ್ಪುನ ಅವು ಒಂಜಿ ಮಲ್ಲ ವಿಷಯ ಏರೇ ತಿಕ್ಕದ ಪಾಕ್ಲೆಗ ಈ ಅದೃಷ್ಟಶಾಲಿ 02753 02753 ನನ್ನದು ಮಗು ಸತೀಶಣ್ಣ ಆಕರ್ಷಕ ಒಂಜಿ ಝೀರೋ 1592 1560 ಆಕರ್ಷಕ 2 15630 02539 02 539 02 539 ಮೂಜನೆ ನಮ್ಮ 14240 14240 ನಾಲ್ನೇ ನಮ್ಮ ನೆಟ್ ಒಂದು ಪುದಾರ್ ಬರೀತೀರಿ ದರ್ಶನ್ ಕಾರ್ಗೋಲಿಂಗ್ಸ್ ಏರು ಉಳ್ಳರೆ ಎಲ್ಲ 14240 ಒಂದು ಬಹುಶಃ ಇಂಚಿರದೆ ಬೈದೆ ಆರ್ಬಾರ್ದು ಹಾಂ ಇತ್ತೆಂಗ್ಲ ಗುರ್ಕಾಲು ದೈತಿನ ನಂಬರ್ ಐನ ನಂಬರ್ 1 ಲಾಸ್ಟ್ದ 1171
ನನ್ನ ದುಂಬಾಗ ಇನಿತ ಈ ಲೇಸದ ಗುರುಕಾರ್ಲೈನ ಯುವಕ ಸಂಘದ ಗುರುಕಾಲು ಜಯರಾಮ್ ಮೇರೇಡಿದ ರಡ್ಡು ಪಾತಾರ ಗುರುಕಾರ್ಮದ ಮದಿಪು ಉಡಾಲ್ದಿನ ಸಲ್ಮೇಲ್ ಕೊಡ್ದು ಈ ಕಾರ್ಯಕ್ರಮಗೂ ಹನುಮಂತ ಕೊರಡೊಂದು ಯಾನಿಗಲ್ಲ ನಟಂದ್ರೆ ಬರೋದಿಲ್ಲ ಲೇಸದ ಮುಗಿತಲದ ಲೇಸೆ ವಂದನಾರ್ಪಣೆ ಕಾರ್ಯಕ್ರಮ ಪ್ರಭಾಕರ್ ಮೇರೆ ನಡಪಾದುಕೊಂಡು ಬಂಡದಕ್ಕೆ ಏನೊಂದಿಲ್ಲ. ನಗರ ಯುವಕ ಸಂಘದ 65ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಗಣ್ಯರಾಗಿ ಆಗಮಿಸಿದಂತಹ ಅಧ್ಯಕ್ಷರು ಹಾಗೂ ಸನ್ಮಾನಿತರು ಹಾಗೂ ಮುಖ್ಯ ಅತಿಥಿಗಳು ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ನಮಗೆ ಇಂದಿನ ಈ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟ ಆನಂದ್ ಎಲೆಕ್ಟ್ರಾನಿಕ್ಸ್ ಹಾಗೂ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲಾ ಇದರ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕ ವೃಂದದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಇಂದಿನ ಈ ಭದ್ರತಾ ವ್ಯವಸ್ಥೆಯನ್ನು ಆಯೋಜಿಸಿದ ಉರ್ವ ಆರಕ್ಷಕ ಠಾಣೆಯ ಠಾಣಾಧಿಕಾರಿ ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ. ಸಂಘದ 65ನೇ ವಾರ್ಷಿಕೋತ್ಸವಕ್ಕೆ ಶುಭ ಸಂದೇಶವನ್ನು ಕಳಿಸಿದ ಸಂಘ ಸಂಸ್ಥೆಗಳು ಶ್ರೀ ರಾಮಾಂಜನೇಯ ಭಜನಾ ಮಂದಿರ, ಅಶೋಕನಗರ, ಮಂಗಳೂರು; ಶ್ರೀಮಾತೆ ಚಂಡಚಂಡೇಶ್ವರಿ ಕ್ಷೇತ್ರ, ಅಶೋಕನಗರ; ಕುದ್ರೋಳಿ ಯುವಕ ಸಂಘ ರಿಜಿಸ್ಟರ್ಡ್, ಕುದ್ರೋಳಿ; ರಾಯಲ್ ಫ್ರೆಂಡ್ಸ್, ಅಶೋಕನಗರ; ಹಿಂದೂ ಧಾರ್ಮಿಕ ಸೇವಾ ಸಂಘ, ಅಶೋಕನಗರ. ಇವರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದ. ಅಸ್ಪನೆ ಪ್ರಯೋಗದಂಚಿ ಕಾರ್ಯದಿಯೊಂದುಂಡು ನಾಟಕ ಪ್ರಯೋಗ ಫಿಲಪರ್ತುರ್ದೆ ಮುತ್ತದ ಕಲಾವಿಮಲ್ಲು ಕುಲ್ನೌಲೆ ಕುಲದು ಶಾಂತರಿದ್ದ ಸಹಕಾರ ಕೊರ್ಲೆ ಕುಸಾಲ್ದ ಕಲಾವಿದರಿ ಕುಡ್ಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಲಕುಮಿ ತಂಡದ ಪ್ರಬುದ್ಧ ರಂಗ ಕಲಾವಿದರು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ತುಳುನಾಡ ರತ್ನ ದಿನೇಶ್ ಅತ್ತವರ್, ಗಡಿನಾಡ ಬೊಳ್ಳಿ ಸುರೇಶ್ ಮಂಜೇಶ್ವರ, ಗಿರೀಶ್ ಶೆಟ್ಟಿ ಇಚ್ಲಂಗೋಡು, ತುಳಸಿದಾಸ್ ಮಂಜೇಶ್ವರ, ಸವ್ಯರಾಜ್ ಕಲ್ಲಡ್ಕ, ನರೇಂದ್ರ ಸರಿಪಳ್ಳ, ಹರ್ಷಿತ್ ಶೆಟ್ಟಿ ಕೌಡೂರು, ವೇಣು ಶೆಟ್ಟಿ ಮುಲ್ಕಿ, ಅಭಿನಯ್ ಶಾರದೆ ಶೋಭಾ ಶೆಟ್ಟಿ ಶಕ್ತಿನಗರ, ಶ್ರೀಮತಿ ಆಶಾ ಮಾರ್ನಾಡ್, ಮಾನ್ಯ ಅಂಚನ್ ಸುರತ್ಕಲ್. ರಂಗವಿನ್ಯಾಸ ಕೃಷ್ಣ ಆಚಾರ್ ಒಕ್ಕ ಬಳಗ. ರಂಗಾಲಂಕಾರ ಲಕುಮಿ ಆರ್ಟ್ಸ್ ಕುಡ್ಲ, ಒಟ್ಟುಗು ಪ್ರವೀಣ್ ಮಿಲ್ಕಾರ್, ಶಿವಪ್ರಸಾದ್ ಬಂಟ್ವಾಳ. ಸ್ವರ ಬೊಕ್ಕಬೊಲ್ಪು ಲೀಡ್ಸ್ ಕುಡ್ಲ. ಸ್ವರ ಸಂಯೋಜನೆ ಯತೀಶ್ ಪೇಜಾವರ್, ಪ್ರದೀಪ್ ಪೇಜಾವರ್. ಬುಲ್ಪು ಸಂಯೋಜನೆ ಅನೀಶ್ ಪೇಜಾವರ್. ವಾಹನ ಚಾಲಕೇರು ಕಿರಣ್ ಸರಿಪಳ್ಳ, ಶಿವಪ್ರಸಾದ್ ಬಂಟ್ವಾಳ. ಮೋನಿಕ್ ಬಣ್ಣ ಚೇತನ್ ಕಲ್ಲಡ್ಕ. ಧ್ವನಿ ಮುದ್ರಣ ಗುರುರಾಜ್, ಸಾಯಿರಾಮ್ ಸ್ಟುಡಿಯೋ ಕುಡ್ಲ. ಸಾಹಿತ್ಯ ವಿಚಕ್ಷಣ ವಸಂತ್ ವಿ ಅಮೀನ್. ಪರಪಂಥಿನಕಲು ರವೀಂದ್ರ ಪ್ರಭು ಮುಲ್ಕಿ, ಸಂಗೀತ ಬಾಲಚಂದ್ರ ಉಡುಪಿ. ಸಲಹೆ ಸಹಕಾರ ವೇಣುಶೆಟ್ಟಿ ಮುಲ್ಕಿ, ಸವ್ಯರಾಜ್ ಕಲ್ಲಡ್ಕ. ಮುಂಬೈ ಸಂಚಾಲಕರು ಪ್ರಕಾಶ್ ಎಂ ಶೆಟ್ಟಿ ಸುರತ್ಕಲ್. ತಂಡದ ವ್ಯವಸ್ಥಾಪಕರು ಗಿರೀಶ್ ಶೆಟ್ಟಿ ಇಚ್ಲಂಗೋಡು. ಸಂಗೀತ ನಾಗಾರ್ಜುನ್ ಮಂಗಲ್ಪಾಡಿ. ಕತೆ ಸಂಭಾಷಣೆ ತುಳಸಿದಾಸ್ ಮಂಜೇಶ್ವರ. ನಿರ್ದೇಶನ ತಂಡದ ಗುರುಕಾರಿ ರಂಗ ಸವ್ಯಸಾಚಿ ಲಯನ್ ಕಿಶೋರ್ ಡಿ ಶೆಟ್ಟಿ. ನನ ಆಂಟಿ ಅಂಕಲ್.
ಶಮಂತ್ ಹಲೋ ಹಲೋ ಪಪ್ಪ మన మగ నాటక ముఖ్యన గురించి మూచి మూజర గంట ఆಗುತ್ತೆ ನನ್ನ నీకు ನಡತೊಂದು ಬರಡ್ಚಿ ಈಗ ಇಲ್ಲೊಂದು ಬರಿ ಆನೆ ಬರ್ತಾರೆ ನಾಟಕ ಕ್ಯಾನ್ಸಲ್ ಮಗ ವರ್ಷ ಬರ್ತನೆ ಅಂಚಂಗ್ಲಿ ಬರ್ತದೆ ಜಾಣಲಿಲ್ಲ ಬಾಗಿಲು ತೆಪ್ಪಿಗೆ ಬತ್ತ ಹಾಂ ಪಪ್ಪ ಯಾರು ಇಲ್ಲ ಡಿಚ್ಚಿ ಫ್ರೆಂಡ್ ಬಿಟ್ರೆ ಬಿದೈ ಬೈದೆ ಸಾಧಾರಣ ಒಂಜಿ ಗಂಟೆ ಹಾಕೋಣ ಅದು ಕೀಲ ಎಲ್ಲ ಕೈಟಿ ಉಂಟು ಅಲ್ಲೇ ಬಾಲ ದೋಸ್ತಿನ ಬಿಟ್ರೆ ಬಿದೈ ಬೋತಿಗೆ ಬಣ್ಣ ಒಂಜಿ ಗಂಟೆ ಕರೆಯವನಿಗೆ ಕೀ ಪತ್ತೊಂದೇ ಬೋತಿಗೆ ಅದೇ ಮಗ ಪೋನಗ ಕೀದಿದು ಪೋಯ ರಾಯ್ಸನಿಕ್ ಆನಾಡು ದಾದಾಲ್ಪುಲು ಬಲ ಬಲ ಎಂಕುಲು ಕಾಪು ಹಾ ಐಕೆ ಬಂದ್ಕೊಲಿ ಇಲ್ಲದ ಪಿದೈ ಪೋನಗ ಒಂದು ಎಕ್ಸ್ಟ್ರಾ ಕೀನಿ ಪರ್ಸೆಡ್ ದೀವ ನೋಡು ಒಂದು ಅಂದಂದು ವರ್ಷ ಬರ್ತದ ನಾಟಕ ಕ್ಯಾನ್ಸಲ್ ಆಪುನಂದು ಪೋನಗದ ನಿಂಗೆ ಕನ ಕಟ್ಟಿದ ತುವಿನ ನಾಟಕದ ರಡ್ಡ ಸಿಂದಾಲ ಸುಖೇಜಾಂಡಿಯ ದಾಲ ಕಾಮಿಡಿ ಜನತ ಅಡ ಕತೆ ಹೇಳ್ತೈತು ನೀ ಕತೆನೇ ಒಂಜಿ ಕಾಮಿಡಿ ಅದು ಬೋತು ఒక పాప బరెప్పున దాదాపు బరెప్పుడు పనికి పూర ಒಂಜೇ ಲೆಕ್ಕ ಬರೆಪೇರಿ ಉದಾರ ಮಾತ್ರ ಬೇರೆ ಬೇರೆ ಒಂದು ಬೋಪೇರಂಚಿ ಅಂಡ ಕರಿ ಸರ್ಕದ ಮಸ್ತಿ ಐತೈತೆ ಕಡೆ ಕನಗ ಯಾನೆ ಬುತ್ತದೆ ಈ ವೈಕಿ ಬುಲಿ ಬಂದಿನಿ ಉಲೈ ಗ್ಯಾಸ್ ಮುಗಿನಲ್ಲ ಬುಲಿಪೋ ಚಾತ ಬೊಡಿ ಮುಗಿಲ್ನ ಬುಲಿಪೋ ನಿನ್ನ ಜೀವ ಮನ ಬುಲ್ತೆ ಬುಲ್ತೆ ಪೋಜ ಮಾರತಿ ಈ ನನ್ನ ಮನೆ ಪದ ಕುಲ್ವರ ಒಕ್ಕಡಿಸಿನಲ್ಲ ಸೈಡಂಚಿ ಈ ಬಾಲೆಗೆ ಈ ನಡಿರ್ಲಿಗೆ ಮಾತ್ರ ಮೇಲೆ ದೋಸ್ತಿ ನಡಿ ಪೋಡಿತ್ರ ಈ ಬರ್ತು ఆయన దోస్తికి కొచ్చికి పోయారు అంచ రైల్వే స్టేషన్ కు పోయారు ఉండదు పాప బాల మురారి టీచర్ పని ఉంది సుజా ಶಮಂತಿಗೆ ಪರ್ಪನಮಿನ ಅಭ್ಯಾಸ ಉಪ್ಪ ಅಮ್ಮೆ ಈರತ್ತ ಅಮ್ಮನ ಮುಂದೆ ಮಗಕ್ಕೆ ಬರಂದ ಕುಲ್ವಾ ಬೇಸರಾಂಡೆ ನಿಗ ಅವ್ ಮಾತು ಪಡು ತುರುಕು ಬಾಲೆ ಕೊಂಚ ಫೋನ್ ಮಾಡ್ಕೊಳ್ಳೆ ಸರಿ 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 ನನ್ನ ನಮ್ಮ ಕಾತುಕುಲ್ ತಂದು ಐ ಬೀಸ ಬರ್ಪನ ಬಡ್ಚಿ ಆಡಂತ ನಿಧಾನಡು ಬರ್ರೆ ಬಲ್ಲೆ ಸುಜಾ ಮುಲೆ ರಿಂಗಾಪನ ಶಮಂತರ ಪೊನತ ಬುಕ ಇಲ್ಲಡಿಚೆ ಬಿದೆ ಬೋತನ ಬಂಡೆ ಕಟ್ ಮಲ್ಪಲೆ ಹಲೋ ಏತ್ ಪುರ್ತು ಬಂದು ಅಲ್ಪ ಜಾಗಡೆ ವೆಯ್ಟ್ ಮಾಡ್ತಾರೆ ನಿಖಿಲೊಂದು ಕೆಲಸ ಮಾಡ್ಕೊಳ್ಳಿ ಅವಳು ಅಶೋಕಣ್ಣ ನಿಲ್ಲಡು ಉಂಟುಲೆ ಯಾರು ರೈಲ್ವೆ ಸ್ಟೇಷನ್ ಉಳ್ಳೆ ಶಮಂತಿ ಇಲ್ಲಡುಲ್ಲ ದಾದ ಬಂದಿದೆ ನಾಟಕ ಉಲೈ ದಾದ ಒಂದುಂಟು ಶಮಂತಿ ಪಿಡೆ ಬಲ ಯಾನು ಪಲ್ಲಿ ಪಿಡೆ ಬಲ ಅಂದ ಆಯ್ ಬತ್ತ ನನ್ನ ಜೋರಡ ಬಾತರ ಬೊಚ್ಚಿ ಆಯ್ ಒಳ್ಳೆ ದೋಸ್ತ ನೋಡಿ ಪರೊಂದು ಮಿನಿಪೆ ಇಜ್ಜೆ ಪರ್ಪುಣ ವಿಷಯಕ್ಕೆ ಬಾಲ ದೆಂಗ ದೀತ ಏನ ಬಡ ಸುಜಾ ಅವರು ನಾಟಕ ಕ್ಯಾನ್ಸಲ್ ಆಂಡೆ ಮೂಲ ಮೀನ ದಾದರ ನಾಟಕ ನಡತು చెప్పు ಮಾರೆ నేను చెప్పొచ్చింది బండి ఆయన ఇల్లడి చెప్పిదే పోతుంది సుళ్ళుదే బండి మనకి ఏం బాబు ಇಲ್ಲ ಉಲೇ ಏನ್ ಬಾಬು ಶಮಂತ ಸಾಧಿಬದು ಮಾತ ಈ ಇಲ್ಲದ ಮರ್ಯಾದೆ ತಪ್ಪನ ಮಾರಾಯ ಎಲ್ಲ ಪಾತಿರ್ಲಿ ಒಟ್ಟಾಡ್ತಕ್ಲಿಕ್ಕೆ ಏಂಡ ಮರ್ಯಾದೆ ಹೋಗು ನಾಚಿಗೆ ಅಪ್ಪಿಸಿಕ್ಲಿಕ್ಕೆ ಹೆಂಚಿನೊಂದು ಸಂಬಂಧಿತರ ಸುರು ಕೆಂಕಳ ಪಂತೋಡು ಇಂಗುಲು ಚೂಡುಲ್ಲ ಸೈತಿಜ ಹೇಳ್ದೆ ಇಲ್ಲಲ್ಪ ಅಪ್ಪೆ ಬೇರೆ ಅಪ್ಪೆ ಬೇರೆ ಇಜ್ಜೆ ಆಯ ಗುಲ್ಲೇರಿ ಯಾನ ಅಮ್ಮೆ ಆಲ ಅಪ್ಪೆ ಹೇಳುಲೇ ಬೇದೆ ಬರಪನಕ್ಲೇನು ಕಂಡನಿ ಕಂಡನಿಲ್ಲೇನ ಅದು ಕಂಡನಿ ನಡುವಿಗೆ ಬರ್ತದೆ ಮಗನೊಟ್ಟಿಗೆ ಉಲ್ಲತ್ತ ನಾಚಿಗೆ ಹಬ್ಬ ಬರಲಿಕ್ಕ ಹೇಳ್ದೆ ಕಂಡನಿ ನಿನ್ನ ಕಂಡನಿ ಹೇಳ್ದೆ ಶಮಂತ ದಾತ ಮಗೊಂದು ಮತ ಅಂದು ಮದುವೆ 4 ತಿಂಗಳು ಸಾರಿ ನಿಕ್ಲೇಡ ಪಂಡ್ರೆ ಏನೇನೆ ಸುಜಾ ನಮ್ಮ ಮಗಕ್ಕೆ ಮದುವೆ 4 ತಿಂಗಳು ಅಡಿಗೆ ನಂಗೆ ಗೊತ್ತೇ ಹೆಚ್ಚಿಯ
ವರ್ಷದ ಸಂಬಂಧವೇ ಎಂಕಲ ನಿನ್ನಲ್ಲ. ಇಂಚಿನಂಗೆ ಸಂಬಂಧ ಉಂಟದ್ದು ಬಂದನೆ ಎಂಕುಲೆ ಎದುರುತ್ತದೆ ಮದ್ವೆ ಮತ್ತದುವ. ನಿನ್ನ ಮದ್ವೆ ತೋಡುದು ಏತೋ ಜಾಸ್ತಿ ಎತ್ತಡು. ಅಚ್ಚಡ ಅಪ್ಪಮ್ಮನ ಮೋಕೆಗೆ ಬಿಲೆ ಇಚ್ಚಪ್ಪದು. ಬಿಲೆ ಉಂಡಿ ಅಪ್ಪಮ್ಮನ ಮೋಕೆಗೆ ಬಿಲೆ ಉಂಡು. ಅಂಡ ಇಕುಲೆನ್ನ ಅಪ್ಪೆಮ್ಮೆ ಅತ್ತತ ಇಕುಲೆನ್ನ ಆಂಟಿ ಆಂಟಿ ఒక అంకుల్.
ಇಡೀ ನಲ್ಲಿ ತಲ್ಪ ಏಸಿಗೆ ಮಲ್ತು ಪಾಡ್ತಾನ ಭಾಷೆಗೆ ಇಟ್ಟು ನಾವು ಅದೇ ಉತ್ತಮನ್ನ ಮೂಲ ಏತಗ ಅವನಿಗೆ ಪೂಜೆ ನನಗೆ ಹಿರಿಯರಿಗೆ ನೆನಪಿ ನಾಯಿಗೆ ದಾದಾಗೆ ಒಂಜಿ ಭಾಷೆಗೆ ಇಟ್ಟ ನಾಯಿ ಇಡೀ ನಲ್ಲಿ ತಲ್ಪ ಏಸಿಗೆ ಮಲ್ತು ಪಾಡ್ತಾನ ಸಿ ಅವನ ನಾಯಿ ಐ ಕಂದ ಜಾಪ್ತಿ ಸೈತೆ ಪಾಡಂಟಿ ಆಂಡ ನೀರ ಕಣ್ಣು ಪುಡದ್ ನೀ ದೊಂಕೊಂದು ಓಟೆ ಮುಟ್ಟ ಬೈತೆ ನನ್ನ ಓಲ್ ಮಾತ ಮರ ಕಟ್ಟಿದಿನ ಭಾಷೆಗೆ ಇಟ್ಟಿ ಉತ್ತಮನ್ನ ಅವಿಕ್ಕೆ ನಾ ಏಸಿಗೆ ಮಲ್ದಿದ್ದೀನ ಕನ್ಫರ್ಮ್ ನಾ ಏಮೆ ಯಾನ ಬಿಂದೊಂದು ಕೊಂದ ಇದ್ದೀನಿ ಅಲ್ಲ ನಿನ್ನ ತುಂಬಿಂತು ಉಳ್ಳಕ್ಕೆ ಅವು ನಾ ಏಸಿಗೆ ಆಯುಷ್ಯ ಜಾಸ್ತಿ ಅಂಡಬೋಲ್ಲ ನನ್ನ ಅಪ್ಪಮೆ ನಿನ್ನ ಭೀಕರ ಭೀಮನ ಭಾಷೆ ಅದು ಕೊಂಡತ್ತೆ ಒಬ್ಬ ಬಾರಿ ಗೌಜಿ ಆತನು ಅಲ್ಲೇ ಈ ಮೂಲು ಪೂತ ಪೂಜೆ ಕರ್ಪೂರಾರ್ತಿ ಮತ್ತೊಂದು ಕುತ್ತ ಕುಲೊಂದ ಪುಣ್ಯಾತ್ಮ ನಿಕ್ಕೊಂಜಿ ಮಂಡೆ ಬೆಚ್ಚದ ಪಟ್ಟೆ ಪಸೆ ನೀ ಚಂದತ ಎನ್ನ ಮಂಡೆ ಬೆಚ್ಚ ಕೆಂಡ ಈ ರೇಗು ಮಂಡೆ ತೊಂದರೆ ಜಪಣ ಮಂಡೆ ಚೆಡೆ ಏನ ಅವತ್ತು ಮಣಿ ಎಲ್ಲೇ ಸನ್ನಿ ಬರತ್ತ ಆಯ ಬನ್ನಗ ನಮ್ಮ ರಟ್ಟು ಬೇಲೆ ಬಂದಿದ್ದೇನ ಪಿರೌದ ಪಾತಿ ಮಕ್ಕನ ಇಲ್ಲ ಸನ್ನಿ ದೊತ್ತೊಂದಿದ್ದೇನ ಐನಿ ಕ್ಲೀನ್ ಮಲ್ತಿ ಹೊಡೆದು ಬಂದಿದ್ದೆ ನಮ್ಮ ಭಾಷೆಗೆಟ್ಟೆ ಅವೇ ನಾನು ಕೋಡಿ ಕ್ಲೀನ್ ಮಲ್ತ ಆತನ್ ಅತಿರೇನು ಕಾತು ಅವು ಸೈಯಡ್ ಮೇ ಬರಿಟೊಂಜಿ ಕೆದು ಇಚ್ಚ ಐನಿ ಕ್ಲೀನ್ ಮಲ್ತಿ ಹೊಡೆದು ಬಂದಿದ್ದೆ ನಮ್ಮ ಅದೇ ಉತ್ತಮನ್ನ ಅತ್ತು ಸಣ್ಣಿಗಿದ್ದಾನೆ ಮರಲ್ಲ ಹೇಗೆ ಅತ್ತು ಸೌದಿಡು ಆತಲು ಹಾಕಿದ ಸ್ವಿಮ್ಮಿಂಗ್ ಪೂಲ್ ನೀ ಒಂದು ಕೂಡ ಇದೇ ಬತ್ತದು ಹಾಕಿದ್ದು ನೀ ವಿಷಯ ಉಂಡು ಮೇ ಸಣ್ಣಿಗೆ ಹಾಕಿದ್ದು ಬಣ್ಣ ಬಾರಿ ಇಷ್ಟತ್ತ ಅವೇ ಕೇತುಟ್ಟತ್ತ ಮೀದ್ ಮಳ್ಳಾತೀನಿ ಗೊತ್ತಾನ ಅವೇ ಕೇತಿಟ್ಟು ಆಯ ಮೀ ಒಂದಿತ್ತೀನಿ ಅವಳು ಮಲ್ಲಾತೀನಿ ಇಲ್ಲಡು ಗುಡಂಜಿ ವಿಷಯ ಉಂಡು ಸಣ್ಣಿಗಳ ಲೀನಗಳ ಲವ್ ಅದು ಮದಿ ಮ್ಯಾತೀನಿ ಒಯ್ತು ವಾಲ್ಡ್ ಮದಿ ಮ್ಯಾತಿನ್ ಲವ್ ಆತೀನಿ ಓಲ್ ಬಣಿಗೆ ಅವೇ ಕೇತುಟ್ಟತ್ತಂಬೆ ಹೆಚ್ಚಿನಿ ಸಣ್ಣಿನ ಲೀನಗಳ ದಾತ ಗೋಪರ್ ಕಪ್ಪೆ ಅಲ್ಲಮ್ಮೆ ಸೀದಾ ಬಿಳಿಕೊಳ್ಳ ಬೈ ಐನು ಬರಿಕೊಂಡು ಕಪ್ಪೆ ವಿಷಯ ಬೇತೆ ದ ಲೀನ ಕುಂಟಾರ್ತಾರೆ ಪೋಂದಿನ ಅವೇ ಕೇದುಟ್ಟು ಮೇ ಮೀ ಒಂದಿತ್ತಿನ ಅವೇ ಕೇದುಟ್ಟು ತೂ ಇಂದು ಇನಿ ಲವ್ ಐನಿ ಮಾತಿ ಮೇ ಐನಿ ಮೇ ಆಯನ ವಿಷಯ ಪಾತನ ಗಾಯನ ನೆಪು ಮನಿ ಪೊಚ್ಚ ಇಲ್ಲ ಮನಿ ಪೊಚ್ಚ ಕೊಡು ಹಲೋ ಹಲೋ ಸಣ್ಣಿ ಅಂದಮ್ಮ ಮೂಲ ಪೂರ ತಯಾರಾತನು ಇವನಿ ಬೇಲೆ ಅಲ್ಪಿಗೆ ಈ ಕಾರ್ ಬತ್ತೊಂದು ಏರ್ಪಟ್ಟು ಬಲ್ಲ ವಿಮಾನ ಬತ್ತೊಂದೆ ಸೀದಾ ಆಯ ವಿಮಾನ ನಮ್ಮ ಕಾರಿಗೆ ತಪ್ಪು ಓ ಪಾತಿಮಕ್ಕನ ಇಲ್ಲ ಕ್ಲೀನ್ ಮಾಡ್ತಾ ಆತನ ಬೇ ಏರಿಂದ ಒಂಜಿ ಗೌಡನ್ ಎತ್ತೀನಿ 2,000 ಕೊರ್ನಿ ಕ್ಲೀನ್ ಮಾಡ್ತೀನಿ ಬೇ ಓ ಕೇತು ಯಾರಿತ್ತೆ ಕೇತುಟ್ಟೆ ಉಳ್ಳೇಕೆ ಅಷ್ಟಕ್ಕೆ ಮಿತ್ತಲೆ ಭಾಷೆಗೆ ಬೇಲೆನೇ ಅವ ಈ ಬಣ್ಣಗ ಪೂರ ತಯಾರ ಬಂದ ಅವ ಬಿಡ್ಪೆ ಬಾರಿ ಖುಷಿಟ್ಟುಲ್ಲೆ ಬೇ ಉತ್ತಮನ್ನ ಯಾ ನಿತ್ಯ ಗೌಡೇನ ಆದು ಪುದಿಯರಂಟಿನ ತೋಜು ಈರ್ ಮಲ್ಲ ಚಾಲ ಅವೇ ದೊಡ್ಡ ಸಾರ ಉಲಾಯಿ ಮಾಡಿ ಇವನಿ ರ್ಯಾಶ್ ಮನುಷ್ಯ ಲೆಕ್ಕ ಮಂತನ ಜಾಗ್ರತೆ ಕಂಪ್ಲೀಟ್ ವಿಷಯಕ್ಕೆ ಏನು ಅಲ್ಲಿ ಇತ್ತ ಸಣ್ಣಿಡ ರಟ್ಸಾರನ ಕೊರ್ಪನಿ 5,000 ಕೊರ್ಪನೇನ ಐಕ್ ರಡ್ಡರೆ ನಿಕ್ಕ ರಡ್ಡರೆ ಆ 5 ರಡ್ಡರೆ ಹೆಂಗುಂಡ ಪಕ್ಕ ಇಚ್ಚಂದೆ ಅಪಗಡ ಮಲ್ಲ ಜಾನ್ ಗೌಡಿ ಆಗಿ ಇಪ್ಪೆ ನನ್ನ ಪಾತ್ರ ಗುಳ್ಳ ಆಯ್ತು ಒಟ್ಟು ಪಿಕಾಸ್ ಬಟ್ಟಿ ಮಾತ ಕನ್ನ ಎದ್ದು ಕ್ಲೀನ್ ಮಾಡಿ ಎದ್ದು ತಕ್ಕೊಳೆ इंडियाचे ब्रदर्स सिस्टर्स हांव लिहिना क्रिसमस बल्बांक शुभशी करता देव बरें करूं कटेरी पूकी कट मल्पू हांव कट्टा यानी पोस्ट करने अंदेंदी निका कुम्मंडिगा गेप ಗೊತ್ತಾಯರೆ ಅತ್ತದ ಲೀನಾ ನಿನ್ನ ದಾದಾ ಬತರದೆ ನಿಕ್ಕದನೆ ಕ್ರಿಸ್ಮಸ್ ಮೆರವಣಿಗೆ ಬಯರುಂಡ ಅಂಚದಲ್ಲೇಜಿ ಎನ್ನ ಕಂಡನಿ ಸನ್ನಿ ಸೌದಿರ್ದು ಫೋನ್ ಬಂದಿದ್ದೇರು ಈ ಸಲ ಕ್ರಿಸ್ಮಸ್ಗೂ ಈ ಮದ್ಮೆದ ಗವನ್ ಪಾರ್ಟಿ ಶುಭಶಿ ಕೊರಡು ಬಣಿಗ ಮಾತ ಗ್ರೂಪ್ಗಳ ಶೇರ್ ಮಲ್ಪರೆಂಡು ಯಾ ಮಾತ ಗ್ರೂಪ್ ಶೇರ್ ಮಲ್ತಾಂಡ್ ಅಯ್ಯೋ ಎಡಿಟ್ ಮಲ್ಪರೆಂಡು ದಿ ಪಾಲಿಸಿ पर तू लगे तुका वीडियो ಎಂಚ ಬೈದನ್ ತುಕ ಓತಿಯ ಹಾಯ್ ಹಲೋ ನಮಸ್ಕಾರ
नमस्कार हांव लीना उलयतां म्हजे मुगांच्या गांवांत सैनीक आनी सौदींत आशिल्ल्या अरबीची कुटुंबांक मागीर सौदींत आशिल्ल्या गांवच्या सविस्तर पुरा ब्रदर्स अँड सिस्टर्स तुजे हांव लीना क्रिसमस शुभाशय करता देव बरें करो पोकी कटमल्बू ఇది నాదవనాండు ఈ టెన్షన్ నుండి ఆయన పూరా డిలీట్ ಮಾಡ್ತಂಡಾಡು ಅವಾಗ ಸೈಡ್ ಲೀನಾ ಕ್ರಿಸ್ಮಸ್ ದಾತೆ ಗಮ್ಮತ್ ಈ ಸಲ ಎನ್ನ ಕಂಡನಿ ಸನ್ನಿ ಬರ್ಪೇರು ಅಂತ ಯಾನೊಂದು ಪವರ್ ಬ್ಯಾಂಕ್ ಬಂದಿದೆ ಅತದೆ ಈ ಕೈತಲ್ದ ಸ್ಟೇಟ್ ಬ್ಯಾಂಕ್ ಗೆ ಪೋಪಚ ನಿಕ ಪವರ್ ಬ್ಯಾಂಕ್ ದ ಕರ್ಮೋಗು ಅತ ಯಾನಿಂದಕ್ಕೆ ನಿಕಾನು ಏನ್ ಪವರ್ ಬ್ಯಾಂಕ್ ಕೊಡ್ತೇತಾ ದಾದ ಮಲ್ತಾ ಐಟ್ಯಾನ್ ಕ್ಯಾಂಡ್ ಬತ್ತಾದಿತೆ ಏ ಮುಜಿ ದೇಸೋ ಯಾನ್ ಕೊಟ್ಟಿನ ಪವರ್ ಬ್ಯಾಂಕ್ ಕ್ಯಾಂಡ್ ಬತ್ತವನ ಬತ್ತವ ಹಾಲಾತದೆ ಯಪ್ಪಂಜಿ ಸ್ಪ್ರೇ ಆವ ಅದಿನಿಕ್ಲೆ ಬೋಡಿತಿನ ಪೂರ ಕಂತ ಕೊರಿರೆ ಎನ್ನ ಕಂಡನಿ ಬೆನಿಯರೆ ಪೋತಿನ ಅದಿನಿಕ್ಲೆ ತುಮೊನ್ ಬರಿಯರೆ ಪೋತಿನ ಯಾನನೆ ಫೋನ್ ಮೇಲೆ ಬಂತೆ ಆ ಕುಂಟಿ ಚಗ ದಾಲಕನ ಹೋಚಿ ಜಾಸ್ತಿ ಕುರೆ ಕಟ್ಟರೆ ಬಲ್ಲಿ ತೆಲಿನ ಇದೆನ್ ದಾಯ ಬಂಪಿನಿ ತುಲ ನಿನ್ನ ಕಣನಿ ಅಂಕೊಂಜಿ ಪಲ ಎಲ್ಲಕ ಎನ್ನ ಕಣನಿ ನಿಕ್ಕೆ ಒಂಜಿ ಬೆಕ್ಕೆಲ್ಲ ಕೈ ತುಜಿ ಪಂಡಿನ ಒಂತು ಎನ್ನ ಕಂಡನಿಕ್ಕೆ ಪಲೆಲಕ ಪಂಡಿ ಎಲ್ಲ ಬಾಲೆ ನಿನ್ನ ಕಂಡನಿಕ್ಕೆ ಮೆಗ್ಗೆಲಕ ಪಂಡಿ ಯಾನಿನೆ ಕೊಡ ಅಪ್ಪ ಪೋದೆ ಪೋದೆ ನಿಕ್ಕೆ ದಾಲಕ ನೀರೆ ಬಂಪುಜಿ ಏ ಪೋದೆ ಪೋದೆ ನಿನ್ನ ಪವರ್ ಬ್ಯಾಂಕ್ ಕೇರೆ ಬೋಡು ಎಂಕೆನ್ನ ಕಂಡನಿಜ್ಜ ದಾದ ನಿನ್ನ ಕಂಡನಿ ಪವರ್ ಬ್ಯಾಂಕ್ ಆರ್ ದಿನ ಓಲ ಕಾಣಿದಲ್ಲ ಕೇನು ನಿಕ್ಕೆ ಪವರ್ ಬ್ಯಾಂಕ್ ಬೋಡ ಆತ್ ಮೋಕೆದಲ್ಲ ದಿನಲ್ಲ ಕೇನ್ವೆನಾ ಅಂಜನ ಮೋಕೆತ್ತು ಅವ್ ಮಾನಸಿಕ ಅದು ಒವೇ ಕಂಡನಿ ಬಡಿದಿರ ಪವರ್ ಬ್ಯಾಂಕ್ ಬೋರ್ಡ್ ಅಂತ ಕೇನ್ವೆನಾ ಏನ್ ನಿನ್ನ ಅಮ್ಮಡ ಪಾತಿಯನ್ನು ಬಂದು ನೆರ್ಪುನು ನಿಕ್ ನಂಜಿ ನಿಕ್ ಮೋಜಿ ಪೊಟ್ಟು ಸೀರಿಯಲ್ ತದ ಕುಲ್ವತ ನಿಕ್ ನಂಜಿ ಯಾನಕ್ಕೆ ಸೀರಿಯಲ್ ಮತ್ತೆ ತುಪ್ಪನೇ ಜಪ್ಪ ಯಾನ್ ಎಂಚಿನಿತ್ತನಲ್ಲ ಕ್ರೈಮ್ ಪೆಟ್ರೋಲ್ ಎನ್ನ ಸೀರಿಯಲ್ ಅಂದಲ್ಲ ನಿನ್ನ ಕ್ರೈಮ್ ಪೆಟ್ರೋಲ್ ಬಂಪತ್ತು ಐದು ತೂವಡು ಬೊಡೆದಿ ಕಣ್ಣನೆ ಅನ್ ಕೆರ್ದು ಆಯ್ನ ಬಿರೆಲ್ಲ ತುಂಡು ಮಾಡ್ತದ ಪಾಪ್ಸ್ ಮಾಡ್ತದ ಇಲ್ಬಿನಿ ಯಾನ್ ವೆಜ್ ಪಾಪ್ಸ್ ತುತೆ ಎಗ್ ಪಾಪ್ಸ್ ತುತೆ ಒಂದು ಬಿರೆಲ್ ಪಾಪ್ಸ್ ಸುರು ತೂಪುನಿ ಈ ಶನಿವಾರದ ಎಪಿಸೋಡ್ ದಾಗ ಪಾತಿರ್ನ ಅಂದೆ ನೀವು ಕುಂಟಿ ಕಮಲ ಅವು ಬಿರೆಲ್ ದ ಪಾಪ್ಸ್ ಅತ್ ಸೀರಿಯಲ್ ನಡಿಟು ಕೆಎಫ್ಸಿ ದಕ್ಲ ಫಿಂಗರ್ ಚಿಪ್ಸ್ ದ ಅಡ್ವರ್ಟೈಸ್ಮೆಂಟ್ ಬೈದು ಹೋದೆ ನಿಮ್ಮನ್ನ ಗೌನ ಪಾಡಿಕೊಂಡು ಇಂಗ್ಲೆಂಡ್ ರಾಣಿಯ ಪೂಜಾವ ಯಾನ್ ಅಶೋಕ್ ನಗರದ ರಾಣಿ ಓ ಮಲ ರೈಸ ವಚ್ಚ ಕನ್ನಡಿ ಬಂತು ಒತ್ತು ಹೋಗಿ ಬಂತು ಉಲೈನ ಕಣ್ಣು ಒಂಜಿ ಒಟಾರ ಬಣ್ಣ ಇಂಚ ಪೋಡಿಯ ಇಂಚ ಒಟ್ಟಾರೆ ನಾಯಿ ಬುಚ್ಚದಲೆಗ ಕಂಟಿ ಒಂದು ಉಪ್ಪುನತ್ತಿಯ ಆತು ಅನ್ಯೋನ್ಯತೆಲು ಬೋಡು ದನ ಎಲ್ಲದಲ್ಲ ಹೆಚ್ಚಿ ಕಮ್ಮೆಂಡು ಊರ್ದಾಕ್ಲು ಬರ್ಪುನತ್ತು ನಂಗೆ ಸುರೂಟು ಬೋಡೆ ನೆರಕರತೆಗಳು ಗೊಂತಾಣತ್ತ ನೀ ಚಂದು ದಟ್ಟು ನಿನ್ನ ಯಾರು ತಟ್ಟೆರ ಉಪ್ಪುನಿತ್ತೆ ನತ್ತಿಗೆ ಸುರುಕಿನ ಮರ್ಮಲಿಡ್ದಿರ್ಲಿ ಆಲಿನ ಬೊಲ್ಚಾವನು ದಾಯ ಮಗಲಿನ ಬೊಲ್ಚಾವ ಅಲ್ತು ಏರನೆ ಬೊಲ್ಲೆನ್ನ ಬೊಲ್ಲೆನ್ನ ಬೊಲ್ಲೆನ್ನು ಉಪ್ಪುದಯಾಲನ ಬೊಲ್ಚಾವ ಆ ಕುಸಾಲ್ಗೆ ಮಾ ಆ ಕುಸಾಲ್ ಉಡ ಶುರು ಅಂತಾನತ್ತ ಅವು ಕುಸಾಲಗಾಂಡ ಮಲ್ಲಜ್ಜಿ ಗಾತಿಗಾಯರ ಬಲ್ಲಿ ಗಾತಿಗಾಂಡಲ ಅವು ಜಾತಿಗೆ ಸೇರಿರ ಬಲ್ಲಿ ಬಣ್ಣಗ ನಿಕ್ಲಿಂಚ ನೆರ ಕರೆಕ್ಟ್ ನಾಯಿ ಮುಂಚದಲ್ಲಗ ಗಲಾಟೆ ಅನ್ಪುನು ಐದು ಏರ ಆನಲು ಜೋಕುಲು ಈಡಿಯ ಬಂತದ್ದು ನಿಕ್ಲೆ ಸಂಕವಾಸನ ಐಟು ನೆಟ್ಟು ಬಂಡದು ಬಾಡ್ನು ದಯ ಪಕ್ಕಡೆ ಧರ್ಮದೊಲ್ಲ ಈ ಗಲಾಟೆ ಲೆಕ್ಕ ಅವನು ಐಕ ಬಂಡು ನೆರಕಾರ ಬಂಡು ಎಡ್ಡೆಡು ಪಡು ಗೊಂತಾನಂತ ಓ ಮಗ ಕೊಂಚ ಚಾದಿಲ್ಲ ಮಗ ಪೋ 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 ಸಕ್ಕರೆ ಡಬ್ಬೆಡು ಪಡು ಪೋ ಓ ಲೂನಾ ಓ ಲೂನಾತಿ ಲೀನಾ ಅವೇ ಲೀನಾ 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 ಒಂದು ವಾ ಸಾಮಿ ಅಂದಂಗಡೆ ದಿಕ್ಕು ಬತ್ತು ಬುದಿತ್ತು ವೈನೆ ಅದು ದಾದಿ ರಂಚ ಪಾತಿಯನ್ನು ಒಂದು ಶಾಮಿಯನತ್ತು ಎನ್ನ ಮದ್ಮೆದ ಗವನ್ ಎಂಕ್ಲೆಟ್ ಮದ್ಮೆಗೆ ಬೊಲ್ದುದನೇ ಪಾಡು ಎಂಕ್ಲೆಟ್ ಪಾಡುವೇರಿಯಾ ಮದ್ಮೆಗೆ ಪೋನಗ ಹತ್ತು ಪುನಃ ಪೋನಗ ಬಾರಿ ಪಾತಿರುವರಿ ಇನ್ನ ನಂಚ ಪಾತಿರ ಬಲ್ಲಿ ಎನ್ನ ಕಂಡನಿ ಸನ್ನಿ ಬರ್ತೀರ ಅಲ್ಲ ಕಂಡನೆ ಕಂಚ ಬನಿಯರ ಬಲ್ಲಿಯ ಪಲ ದಾದಿ ಕಂಡನೆಗೆ ಸನ್ನಿ ಮೇರಿಯರೆ ಕುದರೆ ಸನ್ನಿ ಮಾರೇರೆ ನಿನ್ನ ಕಂಡನೆ ಸನ್ನಿ ಅತ್ತೆ ಅಯ್ಯ ಬಿದೈ ಊರು ಬೋದು ರಟ್ಟರೆ 3 ವರ್ಷ ಮುಟ್ಟ ಆಯ್ಜಯ ಆಂಡಪ್ಪ ನಿಕ್ಲು ಮದಿಮೆ ಆಯ್ತೆ ಕಾತಿನೆ ಆಯ ಅವಳು ಪೆರಡಿ ಮೂಲು ಪೆರಂಡ್ ಬಣ್ಣಗೆ ಪಿಚ್ಚರ್ ಬುಡಿಯರಂಡ್ ಈ ದಾಯಿಗೆ ಅಂಚ ಪಾತಿಯನ್ನು ಎಂಕ್ಲೆ ಮದ್ಮೆದ ಪನ್ಪೆರತ ಈ
ಈರ್ ಮದ್ವೆದಿ ಎಂಚ ಇದ್ದಾರೆ ಇದಾಯ್ತಾನ ಎಂಕಲು ಮದಿಮೇಲಿಂದ ಕೊಂಜೇ ಒಂಜಿದ ಕಂಡನಿ ಬಡಿದು ಬುಡ್ದುಕುಳ್ನಾಕ್ಲತ್ತ ಗೊಂತಾನಂತ ಸಂಡೆಲೆಜ್ಜಿ ಮಂಡೆಲೆಜ್ಜಿ ಇದಾಯ್ತಾ ಅಲ್ಪ ಮದಿಮೇಲಿಂದ ಕೊಂಜೇ ಒಂಜಿ ಸರ್ತಿ ಅಲ್ಲ ಆಟಿಗುಳ್ಳೆರ ಗಡು ಬುಡ್ದು ಜೋನ್ ಪ್ಯಾನ್ ಅವೇ ಇರೇಡ್ದು ಇನ್ನ ಉಪ್ಪತ್ತ ತಡೆ ಇರುತ್ತೆ ನಾಲ್ ಬೇರೆ ಮಿತ್ತು ಪೋಯಿನಿ ಈ ರಂಜಪುರ ಪಲ್ಪನೆ ಬರ್ಚಿ ಎನ್ನ ಕಂಡನಿ ಸನ್ನಿಲ ದಿನೋಲೆ ಇಂಕ ವಿಡಿಯೋ ಕಾಲ್ ಮಲ್ಪೆ ನಿನ್ನ ವಿಡಿಯೋ ಕಾಲ್ ಪುರ ಸಂತಾನ ಬುಲೆವುಜಿಯ ಏ ಪಿಪೂರ್ತಿ ಬಾತಿಯ ನೀರ್ ಈಡ ಪಾತ್ರೆ ಗುಲೆ ಬೇಲೆಂಡು ಯಾವ್ದಾತ್ತೆ ನಿಕ್ಕ ಅಮ್ಮೇಜಿಂದ ತಿಕ್ಕನಗ್ಲೆ ಪಪ್ಪ ಅಂತ ತಿಕ್ಕನೆ ಮಾಡ್ಬೇಕು ಕೈಕಿ ತಿಕ್ಕನೆ ಓ ಚಂದಪ್ಪ ಅಂಚಲೆಪ್ಪು ಅವ್ವ ಅಪ್ಪನ ಯಾಳ್ ಎತ್ತಿನತ್ತಿ ಅಲ್ಲಿ ಇರ್ನ ನೀ ಜೆರಾಕ್ಸ್ ಏರು ಉಂದಿ ಏರಿಯಾ ಎನ್ನ ಮಗೆ ಅಸೋಕ್ಯತೆ ಯಾನು ಮೇಲ್ ದೂತೇನೆ ಒಂದು ಅಂಗಿ ಬರೆಯಿತು ದೂರ ಹೋದತ್ರ ಮಗೈ ಏನ್ ಅವ ಕೆದ್ದುತ್ತಾನೆ ಕೆದು ಏತು ಸರ್ತಿ ಬಂದೆ ನಿಕ್ಲ ಕೆದುತ್ತು ಶ್ರದ್ಧೆಪ್ಪರಲ್ಲಿ ಕೆದುತ್ತಾಡೆ ಬಾಯರವಲ್ಲಿ ಬಂದು ತಾಯಿಗೊಂದು ಅಭಿಜಿ ನಿಕ್ಲೆ ಕೆದು ಕೆದು ಚಂದಪ್ಪಣ್ಣ ವಿಷಯ ಉಂಡು ಎಲ್ಲೇ ಸಣ್ಣಿ ಬರತ್ತ ಆಯ ಪಂತಿ ಆಯ್ಡೆ ಬಂದಾಗ ಕೆದು ಮತ್ತೆ ಕ್ಲೀನ್ ಅವಡು ದೇಪಣ್ಣ ಕೆದು ಬಂದಾಗ ಬಾರಿ ಮೋಕೆತ್ತ ಕೆದು ಬಂಡ ಎಂಕಲ ಬಾರಿ ಮೋಕೆಯ ಅನಾಣಿ ಒಂಜಿ ದಿನ ಆ ಕೆದುರ್ದ ಅವರ ಅವ್ರಿಯನ್ನ ಬದುಕೇ ನಿರ್ಸಾಂತಾನ ಈ ಏರಿಯಾ ಸುಜಾತ ಇಚ್ಚಲ 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 ಓ ನಿಕ್ಲೆರಡೆ ಬತ್ತ ನಾ ಪೊಣ್ಣು ಮಗಲ ಏರು ದಾಯ್ತಂದದಲ್ಲ ಗೊಂತಾನೆ ದೂರದ ಸಂಬಂಧ ಏತು ದೂರದ ಅಂಚಂದೆ ಸುಳ್ಳು ಬನೋಡಾಪಣ ಚಂದಪ್ಪ ಸುಳ್ಳು ಬನೋಡಿಯ ಸುಳ್ಳು ಬನೋಡ್ತಿದ್ಯಾನು ಮಣ್ಪುಜಿ ಅಂಡ ಏತು ದಿನ ಸುಳ್ಳು ಬನೋಲಿ ಒಂಜಿ 4 ದಿನ ಸುಳ್ಳು ಬನೋಲಿ ಅವೆಡ್ದು ಹೆಚ್ಚ ನಿನ್ನ ಸುಳ್ಳು ಬದುಕುಜಿ ಒಂದು ఆయన ಭವಿಷ್ಯದ ಪ್ರಶ್ನೆ ಇದು ನಮ್ಮ ತೀರ್ಮಾನದಾಗ ಆ ನಿರ್ಧಾರ ಎಂಚಿನ ನಮ್ಮ ಆಡನಕ್ಕೆ ಏನುಂಟು ಜೋಕುಳ ಗೈಟ್ ಅಧಿಕಾರ ಕೊರುಡಿಯ ಓ ಜೋಕುಳ ಗೈಟ್ ಅಪ್ಪೆಮ್ಮನ ಪಾತೆರ ಕೇರ್ನ ಜೋಕುಳ ಗೈಟ್ ಅಧಿಕಾರ ಕೊರುಡತಂದೆ ಅವು ಬಿಡ್ದು ಎಂಗೆಲ್ಲ ಮೂಚಂತ ನರುಟು ಒವ್ವೇ ಒಂಜಿ ಕುಟುಂಬರ ಬಲ್ಲಿಂದ ಎನ್ನಿನ ಮೇರೆ ಆಯ್ನ 25ನೇ ವರ್ಷದ ಪುಟ್ಟು ಪರ್ಬದಾಯ್ನ ಆಯ್ಕೊರ್ರಿ ನಾವು ದಾದ ಗೊತ್ತುಂಡೆ ಎಂಕುಲ್ ನಿನ್ನ ಅಪ್ಪೆನ್ನತ್ತು ಎಂಕುಲ್ ನಿನ್ನ ಆಂಟಿ ಅಂಕಲ್ ಪಂಪು ನಾ ಸತ್ಯ ಐದು ಪಂಡಿತನಿಗೆ 5 ವರ್ಷ ಕರೆಂಟ್ ಚಂದಪ್ಪ ಇತ್ತನ ಮನಸ್ಸಿಗೆ ಪಶ್ಚಾತ್ತಾಪ ಒಂದುಂಟು ದಾಯ ಪಂಡೆ ಪಂಡಿತ ಬಿಡಿ 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 ಆಯ್ಸೆ ಗೊತ್ತು ಪುಣಿಯರಿಗೆ ನಿಕ್ಲಿ ಇರುವೆರೆಗೆ ಬೊಕ್ಕ ಎಂಕಲ ಉತ್ತಮ ಆಗಲತ್ತ ಯಾನ ಅವು ಪನ್ಪುನತ್ತು ಸುರೂಟ ಪೊನ್ನನ ಬಗ್ಗೆ ತೀರ್ಮಾನ ಮನ್ಪಲೆಗೆ ವಯಸ್ಸು ಇದೇ ಕಲ್ಪನೆ ಓಡಿಚು ಬಲ ಬಲ ನಾನೇ ಮಾತೆಲ್ಲ ಮೋನೆ ಮೋನೆ ಓದುಲ್ಲ ಏಪಲ ರಾತ್ರಿ ಕಂಡು ಕಂಡು ಲೆತ್ತೊಂದು ಬರೋದಿತ್ತೀನಿ ಇನ್ನಿದ್ದಾನೆ ಪಗೆಲ್ಲ ಲೆತ್ತೊಂದು ಬೈದೆ ಅಲ್ಲನ ಮೂಲೆ ಇಪ್ಪ ಆಳ ನನ್ನ ಪ್ರಶ್ನೆದ ಮಿತ್ತು ಪ್ರಶ್ನೆಗೆ ಏನು ಅಲ್ಪ ಜಿ ಪಾಪ ವೈಶು ಹೆಂಗೆ ಕುಂದುಪುರ ಎಡ್ಡೆ ಹಾಪುಜಿ ಆಂಡಲ ಅಕ್ಲಿಗೆ ಬೇಜಾರ ಬೆಲ್ಲತ್ತ ಹೂ ಕಾರ್ಬನ್ ಸುರು ಅಜ್ಜನ ಕಾರ್ಬತ್ ಮಗ ಅಜ್ಜರ ಬಣ ನಮ್ಮ ಇಲ್ಲದಲ್ಲತ್ತವ ಅವು ಬರಿತಿಲ್ಲದ ಆಮೇಲೆ ಲೆಕ್ಕ ಮಗ ಲೆಕ್ಕ 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 ಹಿರಿಯಕಲ್ನ ಆಶೀರ್ವಾದವು ಆ ಇಲ್ಲದೆ ಈ ಇಲ್ಲದೆ ಬರುವ ಭೇದದಾಲ ಇಜ್ಜಿ ಮಗ ಎಂಕ್ ತೆಲಿಕೆಲ್ಲ ಬರ್ಪುಂಡು ಎನ್ನ ಬೊಡಿದಿಗೆ ನಿಕುಲು ಮಾಮು ಮಾಮಿ ಅಂಡ ಅಲ್ಲ ಕಂಡನಿ ಎಂಕ್ ಆಂಟಿ ಬೊಕ್ಕ ಅಂಕ್ ಅಮ್ಮ ಮಾಪು ಮನ್ಪುಲಮ್ಮ ಉಲೈ ಪೋಲ ಪೋಲ ಉಲೈ ಚಂದಪ್ಪಣ್ಣ ಆ ಪೊಣ್ಣನ ತೂನಗನೆ ಗೊತ್ತಾಪುಡು ಅಲ್ಲ ಎಟ್ಟೆ ಕುಲಟು ಪುಡುತ್ತಿನ ಪೊಣ್ಣೊಂದು ಅಲ್ಲಿ ಎನ್ನ ಸುಜನ ಲೆತ್ತಿನ ಕೇಡಾರ ಅಮ್ಮ
ಪೋಯ್ನತ ಅರೆ ಇದನ್ನು ಬೇರೆ ಈ ಒಂಚೂರು ಮನೆ ಬಂದು ಉಂಟು ಅಣ್ಣ ಅಲ್ರಿ ಅಶೋಕ तू ಕಾಲಲ್ಲಿ ಅರ್ಜೆಂಟ್ करता दादा ಆಂಡ ಅಲೆ ಅಂಚಿತುಲೆ ಅವಳೆ ನೀನು ಅಮ್ಮೆ ಇಲ್ಲೇನಾ ಅಲೆ ಅಂಚಿತುಲೆ ಉತ್ತಮಣ್ಣ ಈ ಸೀದ ಭಕ್ತಿ ನಾನೇ ಸಣ್ಣಿಂಗ್ಲೆ ತಂದು ಬರ್ರ ಆ ಅಂಚ ಮಾತ ಬರ್ಪುಜಿ ಆ ಇಡೆ ಬರುಡುಂದಂಡ ರಡ್ಡಿ ಎಟ್ಟೆ ಪಾತ್ಯರ ಪನುಡು ಎಂಚಿನ ಸೌದಿರ್ದು ಎಡ್ಡೆ ಅಂತಿನ ಬರ್ಪಿ ರಡ್ಡಿ ಎಟ್ಟೆ ಶಬ್ದ ಪನುಡು ಮಾಡಿ ಎಲ್ಲ ಪಾತ್ರೆ ಬಲ್ಲಿ ಏನ್ ಪಾತ್ರೆ ರಟ್ಟು ವರ್ಷದ ಕತ್ತಲಿನ ಪುಡತ್ತದೆ ಹೌದಾನೆ ಸೌದಿರಿ ಕರೆಂಟ್ ಇಜ್ಜಲ್ಪ ಚಿಮಿಣಿ ನಿಕ್ಕ ತಾಯಿ ಏನ್ ಪಂಡಿಜನ ಏನ್ ಪಾತ್ರೆನಾಗ ಪಾತ್ರೆ ಮತ್ತೆ ಕುಟುಂಬ ಒಂದ್ಯಾತ ಮೇಘ ಬಣ್ಣಗ ನೀ ಕಂದ ಜಾಪಿಜ ಯಾನ ಪಾತ್ರೆನಾಗ ನಡುಟು ಪಾತ್ರೆ ಬಲ್ಯ ಪಾತ್ರ ರಟ್ಟು ವರ್ಷದ ಕತ್ತಲಿನ ಪುಡತದು ಬೊಲ್ದುದ ವಿಮಾನ ಏರ್ತಿ ಅಲಿ 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 ಬದ್ದತ್ತ ನಮ್ಮ ಸನ್ನಿ ಒಟ್ಟರೊಡಂಗಿ ಬೊಲ್ಪೆ ಚಂಡಿ ಸನ್ನಿ ಬತ್ತಿನಿ ಒಟ್ಟರ ಬಳ್ಳು ಬಲ್ಪು ಅಲ್ಲ ಸತ್ಯಗೆ ಸನ್ನಿಗಂಚನಿ ಲೀನ ಪಂಡ ಜೀವ ಲೀನಜ್ಜನ ಒಂಜಿ ಗಳಿಗೆ ಪಯ್ಯಂದು ಅರೆಪ್ಪು ಮುರಿ ಬರ್ರೆ ಕಡೆಪಿಗಲ್ಲು ಬದಲ್ದಿಂಡಿ ಒಂತೆ ಕಣ್ಣು ಪುಲಂಡ ಎಡ್ಡೆನ అంచతే అప్పుడు పాస్పోర్ట్ ఉంజేలే కదా యాని అన్న పాస్పోర్ట్ ఉంది నమూల ఆఫీస్ అశోక ఈ ಬೇಜಾರು ಮಾಡ್ಬರ್ಬಲ್ಲಿ ಇಂಕ ಕತ್ತಲೆಡ ಅಂದಯ್ಯ ಒಂದೇ ಯಾನಿ ಎನ್ನ ಬಡಿದಿ ನಿನ್ನ ಬಡಿದಿಗೆ ಕೊಡ್ತಾನ ಅದು ಕೊರ್ಲಿ ಮಲ್ಲೆ ಜೈಟ್ ದಾತುಂಡು ಐಟಿ ಜಿಲ್ಲೆಲ್ಲ ದಾತುಂಡು ಪುನಿಪುರ ನೆಟ್ಟು ಬುಡುಗೆ ಯಾನಿ ಎಕ್ಕಡೆ ಉಡ್ತಾ ಅಲ್ಲಿ ಬುಡುಬು ಜಾಗ ಅಲೆಗೋರ ಆವುಂದ ಇವಕ್ಕ ಅಶೋಕ ನಗರೋಡು ಏರೆಲ್ಲ ಬುಡುಬು ಕೈತ ವಿಷಯ ಪನ್ನತ್ತಿ ಆ ವಿಷಯನೇ ಬುಡು ಬನ್ನಿ ವಿಷಯ ಬುಡು ಅವಳು ತೂಳಕ್ಕೆ ದಾನೆ ಬಾಯಮ್ಮ ಮುರಿಯೋಡುವ ದಾಲೇಜಿ ಪುರ್ಬುಲೆ 2 ವರ್ಷದ ఒక బతిన కొన్ని అల్లెగంట 2 నిమిష కరెంట్ పోయినటాండి ఒళ్ళ 2 గంట కరెంట్ పోపుడు కజిపాదు వన సాత్ ఇంకి నరకే బజి ఇందే గలీజి అన్న రోల్ కట్టుకొని పోడి ఎత్తిన రోల్ త్రివేణి ఈ పేజర్ మల్ పొడ్చావా మల్లె ఎంత హనేగా ఎంత తింటున్నావు థ్యాంక్ యూ కాలే తో థాంక్స్ అంటే ఈ రాక బన్న ఒంటిద పేని అం కంగాజీ యాన్ లీనా అలా పెట్టడోలి తిర పోప్నేట్ ಯಾಕೆ ಅದು ಮುಚ್ಚೆ ಏನು ಬಿಳ್ಕೊಂಡು ಹೆಂಗ ತಗೊತ್ತು ಕಾಯಿನ ಯಾರು ಅಂತೀರ ಸಮಾಧಾನ ಮಾಡ್ಕೊಂಡು ಹೆಂಗೆ ಒಂದು ಬರಲಿ छोड़ते मोमा है और औसोना उतरार मोजाड़े उचोना ದಂಚಿತು ದಾರಿಗೆ ಹೋತು ಇಲ್ಲ ಒಂಜಿ 2 ವರ್ಷ ಉಪವಾಸಗುಲ್ಲ ಬಳಿಕಲ ಗೊತ್ತಾಗು ಭಂಗ ಬರಡಿಮೆ ಭಂಗ ಬರು ಓಯ್ ಉಪವಾಸ
ಹಾಗೆ